ಸ್ವಯಂ ಸಿದ್ಧಮಹಂ ವಂದೇ ಸಿದ್ಧಾರೂಢಯತೀಶ್ವರ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೌ ಪುನಃ ಪುನಃ. ಪ್ರತ್ಯೇಕ ಭಿನ್ನ ಪರಮಾತ್ಮನ ಜ್ಞಾನಕ್ಕೆ ಎರಡು ಪ್ರಬಲ ಕಾರಣಗಳಾಗಿರುವುದರಿಂದ ಅವುಗಳ ವಿವೇಚನೆಯನ್ನು ಮಾಡ್ತಾ ಇದ್ದಾರೆ. ಮೊದಲನೇದು ಅವಸ್ಥಾತ್ರಯಗಳು, ಎರಡನೇದು ಇವು ಪಂಚಕೋಶಗಳು. ಕೋಶ ಅಂದರೆ ಮುಚ್ಚಿ ಇಡುವುದು. ಅದನ್ನು ಸ್ಪಷ್ಟವಾದ ಸದಾದಿಗಳಿಂದ ಕೂಡಿಕೊಂಡ ಪರಮಾತ್ಮನನ್ನು ನಿತ್ಯವೂ ಅಪರೋಕ್ಷವಾಗಿದ್ದರೂ ಅದನ್ನು ಪರೋಕ್ಷವಾಗಿ ತೋರಿಸ್ತದೆ ಈ ಕೋಶಗಳು. ಅದಕ್ಕೆ ಆತ್ಮನಿಗೆ ನಿತ್ಯ ಅಪರೋಕ್ಷನು ಅಂತ ನಿಜಗೊಂಡು ಬರೆದು, ಇಂತಹ ನಿತ್ಯಾಪರೋಕ್ಷಿತ ಆತ್ಮನಿಗೆ ನಾನು ನನ್ನನ್ನು ಅರಿಯಲಾರೆನು ಅಂತಕ್ಕಂಥ ಈ ಭ್ರಮವನ್ನು ಉತ್ಪನ್ನ ಮಾಡುವುದರಿಂದ ಇದಕ್ಕೆ ಕೋಶ ಅಂತ ಕರೆದರು. ಅದನ್ನು ಈಗ ವಿಜ್ಞಾನಮಯ ಕೋಶ ಅತ್ಯಂತ ಪ್ರಬಲವೂ ಮೂಲ ಬಂಧನಕ್ಕೆ ಕಾರಣವೂ ಆಗಿರತಕ್ಕಂಥ ಇದು ಕೋಶವಾಗಿರುವುದರಿಂದ, ಯಾಕಂದ್ರೆ ಇದು ಪಂಚಜ್ಞಾನೇಂದ್ರಿ ಬುದ್ಧಿಯಿಂದ ಕೂಡಿಕೊಂಡಿರ್ತದೆ. ಸಮಸ್ತ ವ್ಯವಹಾರಗಳು ಬುದ್ಧಿಯಿಂದಲೇ ನಡೆಯುವುದರಿಂದ ಈ ಕೋಶವು ಅತ್ಯಂತ ಪ್ರಾಮುಖ್ಯವಾಗಿರತಕ್ಕಂತಹದ್ದು ಅನ್ನುವುದನ್ನು ಗ್ರಂಥಕರ್ತರು ಇಲ್ಲಿ ಪ್ರತಿಪಾದನೆ ಮಾಡ್ತಾರೆ. ದೇಹಾದಿನಿಷ್ಠ ಆಶ್ರಮ ಧರ್ಮ ಕರ್ಮ ಗುಣಾಭಿಮಾನ ಏನದು ಸತತ ಮಮ ಇತಿ ಅಭಿಮಾನ. ದೇಹದಲ್ಲಿ ಅದರಲ್ಲಿರ್ತಕ್ಕಂಥ ಆಶ್ರಮ ವರ್ಣ, ಆಶ್ರಮ ಅಂದರೆ ಗೃಹಸ್ಥಾದಿ, ವರ್ಣ ಅಂದರೆ ಬ್ರಹ್ಮಚರ್ಯಾದಿ ಇತ್ಯಾದಿಗಳ ಅಭಿಮಾನವನ್ನು ಮಾಡಿ ನಾನು ನನ್ನದಂತ ಹೀಗೆ ಮಾಡಿ ಏನು ಪ್ರತೀತಿ ಆಗ್ತದೆ ಅದು ವಿಜ್ಞಾನಮಯ ಕೋಶ. ಅಯಮತಿ ಪ್ರಕಾಶ, ವಿಜ್ಞಾನಮಯ ಕೋಶ ಬಹಳ ಪ್ರಕಾಶವುಳ್ಳದ್ದು, ಜ್ಞಾನವುಳ್ಳದ್ದು. ಸೂರ್ಯನನ್ನು ನೀವು ಕಣ್ಣು ತೆರೆದು ನೋಡಬಹುದು, ಪ್ರತಿಬಿಂಬಿತ ಸೂರ್ಯನನ್ನು ನೋಡಲಿಕ್ಕೆ ಸಾಧ್ಯ ಇಲ್ಲ. ಕನ್ನಡಿಯೊಳಗೆ ಬಂದಂಥ ಪ್ರಕಾಶ ನಮ್ಮ ಕಣ್ಣು ಕುಕ್ಕಿಸ್ತದೆ, ಕಣ್ಣು ಮುಸ್ತದೆ. ಅದಕ್ಕಿಂತಲೂ ಅಧಿಕ ಪ್ರಕಾಶ ಇದರೊಳಗಿರ್ತದೆ, ಯಾಕೆ ಉಪಾಧಿ ಮೂಲಕವಾಗಿ. ಅದರಂತೆ ವಿಜ್ಞಾನಮಯ ಕೋಶ ಅಯಂ ಅತಿ ಪ್ರಕಾಶ, ಇದು ವಿಶೇಷ ಜ್ಞಾನ, ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳ ವಿಶೇಷ ಜ್ಞಾನವನ್ನು ಮಾಡಿಕೊಂಡಿರ್ತದೆ. ಮತ್ತು ಪ್ರಕೃಷ್ಟ ಸಾನ್ನಿಧ್ಯ ವಶಾತ್ ಪರಾತ್ಮನಃ, ಯಾಕಂದರೆ ಪ್ರತ್ಯೇಕ ಆತ್ಮನಿಗೆ ಅತ್ಯಂತ ಸಮೀಪವಾದದ್ದು ಬುದ್ಧಿ. ಹೇಗೆ ರಾಜನ ಪಕ್ಕದಲ್ಲಿ ಯುವರಾಜ ಇರ್ತಾನೆ ಅಥವಾ ಮಂತ್ರಿ ಇರ್ತಾನೆ, ತದ್ವತ್ ಈ ಬುದ್ಧಿಯು ಆತ್ಮನಿಗೆ ಅತ್ಯಂತ ಸಮೀಪವಾಗಿ ಇರುವುದರಿಂದ ಯಾವ ಎಂದೂ ರಾಜಧಾನಿಗೆ ಬಂದೇ ಇಲ್ಲ, ಅವನಿಗಿಂತ ಮಂತ್ರಿನೇ ಚಲೋ ಕಾಣ್ತಾನೆ, ಅವನೇ ಭಾಳ ಚಲೋ ಇದ್ದ ಅವನೇ ಕಾಣ್ತಾನೆ. ಇವರೇ ಏನೋಪ್ಪ ಅಂದ ವಯಸ್ಸಿರಬೇಕು, ರೂಪ ಇರಬೇಕು, ಡ್ರೆಸ್ ಇತ್ತು ಅದಕ್ಕೆ ಇವನೇ ಏನಪ್ಪ ರಾಜ ಇವನೇ ಕಾಣ್ತಾನೆ ಅಂತ ಕಾಣ್ತದೆ. ತದ್ವತ್ ಈ ಯಾವ ಬುದ್ಧಿಯು ವಿಜ್ಞಾನಮಯ ಕೋಶವು ಆತ್ಮನ ಪ್ರಕಾಶವನ್ನು ಪಡೆದುಕೊಂಡು ಪರಪ್ರಕಾಶ ಉಳ್ಳದ್ದಾದರೂ ಸ್ವಪ್ರಕಾಶದಂತೆ ಇದು ಪ್ರತೀತಿಯಾಗುತ್ತದೆ. ಅತಿ ಪ್ರಕಾಶ ಪ್ರಕೃಷ್ಟ ಸಾನ್ನಿಧ್ಯ ವಶ ಆತ್ಪರಾತ್ಮನ, ಯಾಕೆ ಪರಾತ್ಮನ ಪರಬ್ರಹ್ಮದ ಪ್ರತ್ಯೇಗಾತ್ಮನ ಪ್ರಕೃಷ್ಟ ಸಾನ್ನಿಧ್ಯಾತ್ ಅತ್ಯಂತ ಸಮೀಪ. ದೇಹ ಇಂದ್ರಿಯಗಳು ಅದಕ್ಕಿಂತ ಮನಸ್ಸು ಇವಕ್ಕಿಂತಲೂ ಅತ್ಯಂತ ಸಮೀಪವಾಗಿರ್ತಕ್ಕಂಥದ್ದು ಯಾವುದು ಆತ್ಮನಿಗೆ ಅಂದರೆ ಬುದ್ಧಿ. ಆದ್ದರಿಂದ ಒಮ್ಮೊಮ್ಮೆ ಭ್ರಮವೂ ಆಗುತ್ತದೆ, ಹೌದಲ್ಲ? ಭ್ರಮ ಆಗ್ತದೆ. ಯಾರು ಆತ್ಮನೋ ಬುದ್ಧಿನೋ ಏನ ಪ್ರತ್ಯೇಗಾತ್ಮನೋ ಯಾವುದು ಸತ್ಯವ
ಅಂತ ಮನುಷ್ಯನಿಗೆ ಮಿಥ್ಯ ಅಂತ ಬುದ್ಧಿ ಭ್ರಮ ಆಗ್ತದೆ. ಯಾಕೆ ಪ್ರಕಾಶ ಎಲ್ಲ ವ್ಯವಹಾರ ಮಾಡೋದು ಬುದ್ಧಿನೇ. ಅದಕ್ಕೆ ಇದನ್ನೇ ಆತ್ಮ ಅಂತಾನೆ. ಭಾಳ ಮಂದಿ ದೊಡ್ಡ ಶ್ರೀಮಂತರಪ್ಪ ಅಂದ್ರೆ ಮುನಿ ಮೇಲೆ ತಿರುಗಾಡ್ತಾರೆ, ಮಾಲಕ್ಕೆ ಗೊತ್ತಿರೋಂಗಿಲ್ಲ, ಅವನೇ ಗೊತ್ತಿರ್ತಾನೆ, ಅವನದೇ ಅಂತಾರೆ ಅವನೇ. ಹೇಗೆಪ್ಪ ಅಂತ ಕೇಳಿದರೆ ಹಾಗೆ ಸಮಸ್ತ ವ್ಯವಹಾರ ಮಾಡತಕ್ಕಂಥ ಒಮ್ಮೊಮ್ಮೆ ಗೊತ್ತಿಲ್ಲದವ್ರಿಗೆ ನೌಕರನೇ ಮಾಲೀಕ ಅಂತ ಹೆಂಗೆ ಕಾಣ್ತಾನೋ ಅದರಂತೆ ಈ ಸಮಸ್ತ ವ್ಯವಹಾರಗಳಿಗೆ ಕಾರಣ ಬುದ್ಧಿ ಇರುವುದರಿಂದ ಆ ಆತ್ಮ ಸನ್ನಿಧಾನದಲ್ಲಿರತಕ್ಕಂಥ ಬುದ್ಧಿ ಪರಪ್ರಕಾಶ ಉಳ್ಳದ್ದಾದರೂ ಸ್ವಯಂ ಪ್ರಕಾಶವೆಂಬಂತೆ ಪ್ರತೀತಮಾನವಾಗಿ ವ್ಯವಹಾರ ಮಾಡುತ್ತದೆ. ಯಾಕೆ? ಪ್ರಕೃಷ್ಟ ಸಾನ್ನಿಧ್ಯ ವಶಾತ್. ಪ್ರಕೃಷ್ಟ ವಿಶೇಷ, ಅತ್ಯಂತ ಸಮೀಪ. ಪ್ರತ್ಯೇಗಾತ್ಮನಿಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ವಸ್ತು ಯಾವುದು? ಬುದ್ಧಿ, ಅಂತಃಕರಣ. ಆಮೇಲೆ ಇಂದ್ರಿಯ, ಆಮೇಲೆ ದೇಹ, ಆಮೇಲೆ ವಿಷಯಗಳು. ಅಭಿಮಾನ ಮಾಡ್ತಾನೆ ಮುಂದೆ. ಇಂದ್ರಿಯ ನಾನೇ, ದೇಹ ನಾನೇ, ದೇಹಕ್ಕೆ ಸಂಬಂಧಪಟ್ಟಂಥ ವಿಷಯಗಳು ನಾನೇ, ನಂದೇ, ಹೀಗೆ ಮಾಡ್ತಾನೆ. ಅತ್ಯಂತ ಸಮೀಪವಾಗಿರ್ತಕ್ಕಂಥದ್ದು ಯಾವುದು? ಬುದ್ಧಿ. ಅದಕ್ಕೆ ಎಲ್ಲರೂ ನೀನು ತಲೆ ಕೆಟ್ಟದೇನೋ ಅಂತಾರೆ, ಬುದ್ಧಿ ಕೆಟ್ಟದೇನೋ ಅಂತಾರೆ. ನಿನ್ನ ಮನಸ್ಸು ಅಂತಾನೇ ಇಲ್ಲ, ನಿನ್ನ ಬುದ್ಧಿ ಕೆಟ್ಟದೇನು, ಯಾಕೆ ಹೆಂಗೆ ಮಾಡ್ತೀವಿ ಅಂತ ಕೇಳ್ತಾರೆ. ಯಾಕೆ? ಅದು ಆತ್ಮನಿಗೆ ಅತ್ಯಂತ ಸಮೀಪವಾಗಿರುವುದರಿಂದ ಪ್ರಧಾನಿ ಮಾಡಿದ ತಪ್ಪುಗಳೆಲ್ಲವೂ ಮಾಲಕನಿಗೆ, ಮುನಿಮೆ ಮಾಡಿದ ತಪ್ಪುಗಳೆಲ್ಲವೂ ಮಾಲಕನಿಗೆ ಹೇಗೆ ಆಗುತ್ತದೆಯೋ ಅದರಂತೆ ಬುದ್ಧಿ ಮಾಡಿರ್ತಕ್ಕಂಥ ಯೋಗ್ಯ ಅಯೋಗ್ಯ, ಪುಣ್ಯ ಪಾಪ, ಧರ್ಮ ಅಧರ್ಮ ಇವೆಲ್ಲವೂ ಕೂಡ ಆತ್ಮನಿಗೆ ಆರೋಪ ಆಗ್ತದೆ. ಯಾಕೆ? ಅತ್ಯಂತ ಸಮೀಪ ಇರೋದ್ರಿಂದ. ಅಥೋ ಭವತ್ತೇಶ ಉಪಾಧಿರಶ್ಯ. ಅತಃ ಆದ್ದರಿಂದ ಇದು ಆತ್ಮನಿಗೆ ಅತ್ಯಂತ ಏನಪ್ಪ ಅಂದ್ರೆ ಉಪಾಧಿಯಾಗ್ಯದ. ಉಪಾಧಿ ಅಂದರೆ ಸಮೀಪ, ಇದು ತನ್ನ ಧರ್ಮವನ್ನು ಅನ್ಯದರಲ್ಲಿ ತೋರಿಸೋದು. ಉಪಸಮೀಪೆ ಸ್ಥಿತ್ವ ಸ್ವೀಯಾನ್ ಧರ್ಮಾನ್ ಅನ್ಯತ್ರ ಆದದಾತಿ ಇತಿ ಉಪಾಧಿ. ತಾನು ಸಮೀಪದಲ್ಲಿದ್ದು ತನ್ನ ಗುಣಗಳನ್ನು ಅದರಲ್ಲಿ, ನಿರ್ಗುಣವಾದ ವಸ್ತುವಿನಲ್ಲಿ ತನ್ನ ಗುಣಗಳನ್ನು, ತನ್ನ ವ್ಯವಹಾರವನ್ನು ಅನ್ಯದರಲ್ಲಿ ತೋರಿಸುವುದಕ್ಕೆ ಏನಪ್ಪ ಅಂದ್ರೆ ಉಪಾಧಿ ಅದ. ನಮ್ಮ ಕನ್ನಡಿ ಉಪಾಧಿ ಆಗ್ಯದ, ಮುಖ ನೋಡೋಕ್ಕೆ. ಅದನ್ನು ಏನಪ್ಪ ಅಂದ್ರೆ ವ್ಯವಹಾರ ಮಾಡಲಿಕ್ಕೆ ಉಪಾಧಿ ಆಗ್ಯದ. ಅತಿ ಪ್ರಕಾಶ ಪ್ರಕೃಷ್ಟ ಸಾನ್ನಿಧ್ಯ ವಶಾತ್ ಪರಾತ್ಮನ ಅಥೋ ಭವತಿ ಏಷ ಉಪಾಧಿ ಅಸ್ಯ ಯದ ಆತ್ಮಧೀಹಿ. ಯತ್ ದೇಹಾದಿಗಳಲ್ಲಿ ಆತ್ಮಬುದ್ಧಿ ಏನದ ಇದೇ ಭ್ರಮೇಣ ಸಂಸರತಿ. ಭ್ರಮ ಮೂಲಕವಾಗಿ ಜನ್ಮ ಮರಣಾದಿಗಳಿಗೆ ನಮ್ಮನ್ನು ಕಳಿಸ್ತದೆ. ಸಮ್ಯಕ್ ಸರತಿ ಇತಿ ಸಂಸಾರ. ಇದ್ದಂಗೆ ಇರಲಾರ್ದಕ್ಕೆ ಸಂಸಾರ ಅಂತ. ನಾಮರೂಪ ಎಂದು ಇದ್ದಂಗೆ ಇರಂಗನೇ ಇಲ್ಲ, ಹೌದಲ್ಲ? ಮೊದಲಿಗ ತರುಣ ಅಂತೇವಿ, ಮುಂದೆ ಯೌವನ ಅಂತೇವಿ, ಮೊದಲ ಮುಪ್ಪು ಅಂತೇವಿ, ಹಾಗೆ ಹಾಕೋದು ಹೋಗ್ತದೆ. ಅದಕ್ಕೆ ಸದಾ ಚಂಚಲವಾಗಿರ್ತಕ್ಕಂಥದ್ದು, ಇದ್ದಂತೆ ಇರಲಾರ್ದಕ್ಕಂಥದ್ದು ಸಂಸಾರ. ಸಂಸಾರ ಇದ್ದಂಗೆ ಇರಂಗಿಲ್ಲ. ಯಾಕೆ? ಅದಕ್ಕೆ ಉತ್ಪತ್ತಿ ನಾಶ ಅದಾವ. ಯಾವುದಕ್ಕೆ ಉತ್ಪತ್ತಿ ನಾಶದ ಅದು ಹಾಗೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಕಟ್ಟದ ಮನೆ ಬೀಳ್ತದೆ, ಹುಟ್ಟದವ ಸಾಯ್ತಾನೆ. ಅದು ನಿಯಮದ, ಜಗತ್ತಿನ ನಿಯಮದ. ಅದಕ್ಕೆ ಹೇಳಿದ್ರು ಅವರು, ಈ ಉಪಾಧಿ ಏನದ ಭ್ರಮೇಣ ಸಂಸರತಿ. ಇದು ಭ್ರಮದಿಂದ, ಆರೋಪದಿಂದ, ಅಭ್ಯಾಸದಿಂದ ಏನಾಗ್ತದೆ? ದೇಹ ಸ್ವರ್ಗದ್ರೆ ನಾ ಸ್ವರ್ಗದೆ, ದಪ್ಪ ಆದ್ರೆ ನಾ ದಪ್ಪಾದೆ, ಕಣ್ಣು ನೋಡಲಿ ಅಂದ್ರೆ ನಾನು ನೋಡೋಂಗಿಲ್ಲ, ಕಿವಿ ಕೇಳದಿದ್ರೆ ನಾ ಕಣ್ಣ ಕಿವಿಗೆ ನನ್ನ ಸಂಬಂಧನೇ ಇಲ್ಲ, ಹೌದಲ್ಲ? ಯಾಕೆ? ನಾನು ನಂದಾಗಂಗಿಲ್ಲ, ನಂದು ನಾ ಆಗಂಗಿಲ್ಲ. ನಾನು ನೋಡ್ತಿ ಅನ್ನೋಲ್ಲಿ ಕಣ್ಣಾಗುತ್ತೆ. ಕಣ್ಣಾಗಿ ಏನಾರ ಬಿದ್ದರೆ ನಾ ಕಣ್ಣಾಗಿ ಬಿದ್ದದಂತೆ, ನನ್ನ ಕಣ್ಣಾಗಿ ಬಿದ್ದದಂತೆ. ನಾ ಕಣ್ಣಾಗಿ ಬಿದ್ದಂದ್ರೆ ಕಪಾಳಿ ಹೊಡಿತಾರೆ ಯಾರು. ನನ್ನ ಕಣ್ಣಂತೆ. ನನ್ನ ಅಂದೋದು ನಾ ಆಗಂಗಿಲ್ಲ, ನಾ ಇದು ನಂದು ಆಗಂಗಿಲ್ಲ. ಅದು ನೇಮನೇ ಅದು. ನಾ ಹೆಂಗೆ ನಂದು ಹಾಕಿರಿ? ಮನೆ ನಂದದ, ನಾ ಆಗಂಗಿಲ್ಲ. ಹೆಣ್ಣು ನಂದದ, ನಾ ಆಗಂಗಿಲ್ಲ. ರೊಕ್ಕ ನಂದದ, ನಾ ಆಗಂಗಿಲ್ಲ. ಯಾಕೆ? ನಾ ಬೇರೆ, ನಂದು ಬೇರೆನೇ ಅದ, ಹೌದಲ್ರಿ? ಅದಕ್ಕೆ ನಂದು ಮಮಕ್ಕೆ, ನಾ ಅಹಮಕ್ಕದ. ನಾ ಅಹಂ ಅದು ನಂದು ಮಮ ಅದ. ಮಮ ಅಹಂ ಆಗಂಗಿಲ್ಲ, ಅಹಮ್ಮ ಮಮ ಆಗೋದಿಲ್ಲ.
ನಂದಾಗೋದಿಲ್ಲ, ನಾ ಅನ್ನಕ್ಕೆ ಬರೋಂಗಿಲ್ಲ ಅಂತ ಅನ್ನಂದ್ರೆ ಹುಚ್ಚಿಡೋದು ಅನ್ಬೇಕು ನೀವು. ಭ್ರಮ ಅಂತಾರೆ, ಭ್ರಮ ಆಗಿದ್ದೀವಿ ನೀವು, ಭ್ರಮ ಆಗ್ಯದ. ಅದಕ್ಕೆ ಶಾಸ್ತ್ರ ಹೇಳ್ತಪ್ಪ ಅಂತ ಕೇಳಿದರೆ, ಹೀಗೆ ಸಂಸರತಿ ಭ್ರಮೇಣ ಸಂಸರತಿ, ಭ್ರಮೇಣ ಸಂಸರತಿ ಅಂದರೆ ತಪ್ಪು ತಿಳುವಳಿಕೆಯಿಂದ, ಅದಲ್ಲದರಲ್ಲಿ ಅದೆಂಬ ಬುದ್ಧಿಯೇ ಭ್ರಮ. ಅಲ್ಲದರಲ್ಲಿ ಹೌದು, ಹೌದಿದ್ದಲ್ಲಿ ಅಲ್ಲ ಅಂದರೆ ಹುಚ್ಚಿಡದ ಅಂತೇವೆ, ಭ್ರಮ ಆಗ್ಯದ ಅಂತೇವೆ ನಾವು. ಹೀಗೆ ಈ ಹುಟ್ಟು ಸಾಯುವ, ತಿಳಿಯುವ ತಿಳಿಯಲಾರದ ಈ ಎಲ್ಲ ದೇಹೇಂದ್ರಿಯಾದಿಗಳಲ್ಲಿ ನಾನು ನಂದು ಅಂತಿ ಅಂದ್ರೆ ಇವನಿಗೆ ಏನಾಗಿದೆ, ಹುಚ್ಚ ಹಿಡಿದದ. ಹೆಂಗೆ ಕುಡುಕ ಇನ್ನೊಬ್ಬರ ಮನೆಗೆ ನಂದು ಮನೆ ಅಂತಾನೆ, ಹಾಗೆ ಇವನು ಕೂಡ್ದಾನ. ಏನು? ಅಜ್ಞಾನ. ಇಗ್ನರೆನ್ಸ್ ಇಸ್ ದ ರೂಟ್ಸ್ ಆಫ್ ಆಲ್ ಮಿಸ್ಫಾರ್ಚೂನ್ಸ್. ಈ ಅಜ್ಞಾನ ಮೂಲಕವಾಗಿ ಏನಂತಾನವ, ಇವನು ಕುಡ್ದವ ಹೆಂಗೆ ಮಂದಿ ನಂದು ಅಂತಾನೆ, ನಂದು ಮಂದಿದಂತಾನೆ. ಹಾಗೆ ಇವನು ಅಜ್ಞಾನವೆಂಬ ಶರೆಯನ್ನು ಕುಡಿದಿರುವುದರಿಂದ ತಾನಲ್ಲದ ದೇಹಾದಿಗಳಲ್ಲಿ ತಾನು ನಾನು ಅಂತಾನೆ. ಯಾಕೆ? ಭ್ರಮೇಣ. ದೇಹಾದವು ಇತಿ ಆದಿಪದೇನ ಚಕ್ಷುರಿಂದ್ರಿಯ ಪ್ರಾಣಾದಿ ಪರಿಗ್ರಹ. ದೇಹಾದವು, ದೇಹ ಮೊದಲ ಅಂದ್ರೇನು? ಶಾಸ್ತ್ರ ಹೇಳಿದ್ರು ಚಕ್ಷುರಾದಿ, ನೇತ್ರ ಶ್ರೋತ್ರ ಈ ಇಂದ್ರಿಯಗಳಲ್ಲಿ, ಪ್ರಾಣದಲ್ಲಿ ಅದರಲ್ಲಿ ಏನಕ್ಕೆ ಅದಕ್ಕಾರ ನಾನು ಉಚ್ಛ್ವಾಸ ಮಾಡುತ್ತೇನೆ, ನಿಶ್ವಾಸಿತ ಮಾಡುತ್ತೇನೆ, ನಾ ಉಸಿರು ತಗೋತೀನಿ, ನಾ ಉಸಿರು ಬಿಡ್ತೀನಿ. ಇವೆಲ್ಲ ವ್ಯವಹಾರಗಳು ತಾನಲ್ಲದರಲ್ಲಿ ತಾನು. ಈ ವಾಯು ಕುಂಭಕ್ಕೆ ಮಾಡ್ತಾರೆ, ಕುಂಭಕ್ಕೆ ಮಾಡೋ ಸತ್ತಾನೇನವ, ಕುಂಭಕ್ಕೆ ಮಾಡವ ಅದಾನೆ, ವಾಯು ಬಂಧನ ಆಗಿರ್ತದೆ, ಅವನಿಗೇನಿಲ್ಲ, ಸಂಬಂಧನೇ ಇಲ್ಲ. ಪರಂತು ಮೂರ್ಖನಾದವನು ನಾನು ಉಸಿರು ತಗೊಂಡೆ, ಉಸಿರು ಬಿಟ್ಟೆ, ಶ್ವಾಸ ನಿಶ್ವಾಸಗಳಲ್ಲಿ ತಾನೆಂಬ ಭ್ರಮೆಯನ್ನು ಮಾಡುತ್ತಾನೆ. ಯಾಕೆ ಗೊತ್ತಿಲ್ಲದಕ್ಕೆ. ಆದಿಪದೇನ ಚಕ್ಷುರಾದಿ ಇಂದ್ರಿಯ ಪ್ರಾಣ ಪರಿಗ್ರಹ. ಚಕ್ಷು ಇಂದ್ರಿಯ ಪ್ರಾಣ, ಜ್ಞಾನೇಂದ್ರಿಯ ಪ್ರಾಣ, ಇದು ವಿಜ್ಞಾನಮಯ ಕೋಶದಲ್ಲ, ಜ್ಞಾನೇಂದ್ರಿಯ ಪ್ರಾಣ. ತನ್ನಿಷ್ಠ ಏ ಆಶ್ರಮ ಬ್ರಹ್ಮಚರ್ಯಾದಯ. ಆಶ್ರಮ ಅಂದ್ರೇನು? ಬ್ರಹ್ಮಚರ್ಯ, ವಾನಪ್ರಸ್ಥ, ಗೃಹಸ್ಥ, ಸನ್ಯಾಸಿ. ಇವು 4 ಅದಾವಲ್ಲ. ಮೊದಲು ಬ್ರಹ್ಮಚರ್ಯ, ಆಮೇಲೆ ಗೃಹಸ್ಥ, ಆಮೇಲೆ ವಾನಪ್ರಸ್ಥ, ಆಮೇಲೆ ಸನ್ಯಾಸಿ. ಕ್ರಮೇಣ ಹೋದ್ರೆ ಜಂಪ್ ಮಾಡಿದ್ರು ಮಾಡ್ಬೋದು. ಒಮ್ಮೆ ಬ್ರಹ್ಮಚಾರಿ ಹೋಗಿ ಒಮ್ಮೆ ಸನ್ಯಾಸಿ ಆಗ್ಬೋದು, ಒಮ್ಮೆ ವಾನಪ್ರಸ್ಥನೂ ಆಗ್ಬೋದು. ಜಂಪ್ ಆಗ್ತಾವೆ ಒಮ್ಮೆ, ಹಂಗೆ ಆಗ್ತಾವೆ. ಹೀಗೆ ಆಗ್ಬೇಕು. ಗೃಹಸ್ಥ ಆಗಿಯೇ ವಾನಪ್ರಸ್ಥ ಆಗಬೇಕು, ವಾನಪ್ರಸ್ಥ ಆಗಿಯೇ ಸನ್ಯಾಸಿ ಆಗಬೇಕು ಅಂತ ನೇಮ ಇಲ್ಲ. ಹಾಗೆ ಶಂಕರ ಭಗವತ್ಪಾದರು ಮುಂದೆ ಗೃಹಸ್ಥನೂ ಇಲ್ಲ, ವಾನಪ್ರಸ್ಥ, ಒಮ್ಮೆ ಸನ್ಯಾಸಿ ಆದರು. ಈಗ ಕರ್ಮ ಮೀಮಾಂಸಕರು ಆಗಿರ್ತಕ್ಕಂಥವ್ರು ಗೃಹಸ್ಥರಾಗಿ ಆಮೇಲೆ ಸನ್ಯಾಸಿ ಆದರು. ಇವೆಲ್ಲ ಏನು ನೇಮ್ ಇಲ್ಲ. ಒಟ್ಟು ಆಶ್ರಮಗಳು ಯಾವುವು? ಗೃಹಸ್ಥ, ಆಮೇಲೆ ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಆಮೇಲೆ ಸನ್ಯಾಸಿ. ಇವು ಆಶ್ರಮದವು. ಬ್ರಹ್ಮಚರ್ಯಾದಯ ಧರ್ಮ, ಇವೆಲ್ಲವೂ ಏನು? ಧರ್ಮ ಏನು? ಮನುಷ್ಯ ಬ್ರಾಹ್ಮಣತ್ವಾದಯ. ಹೌದಲ್ಲ? ಧರ್ಮ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ಇವು 4 ಧರ್ಮಾದಯ. ಕರ್ಮಾಣಿ, ಕರ್ಮ ಅಂದ್ರೇನು? ನಿಲ್ಲೋದು, ಹೋಗೋದು, ಕುಂಡ್ರೋದು, ಹೇಳೋದು. ಅದಕ್ಕೆ ಹೇಳಿದ್ರು ಅವರು ಕರ್ಮಾಣಿ ಸ್ಥಿತಿ ಗತ್ಯಾದೀನಿ ಲೌಕಿಕಾನಿ. ವ್ಯವಹಾರದಲ್ಲಿ ಏನು ಮಾಡೋಕ್ಕಂತ ಕೆಲಸ ಕರ್ಮ ಮಾಡ್ತಾನಂತ ಸುಮ್ಮನೆ ಕೊಡೋದು. ಹೋಗ್ತಾನೆ ಕರ್ಮ, ಮಾಡ್ತಾನೆ ಕರ್ಮ, ಉಣ್ತಾನೆ ಕರ್ಮ. ಇವೆಲ್ಲ ಕ್ರಿಯೆಗಳು ಏನದಾವ, ಇವೆಲ್ಲ ವಿಜ್ಞಾನ ಕೋಶದಿಂದನೇ ನಡೀತಾವೆ. ಯಾಕಂದ್ರೆ ಪ್ರಾಣ ಸಹಿತದ ಹೇಳಿದ್ರವರು. ಇವೆಲ್ಲ ಕ್ರಿಯಾಧೀನಿ. ಲೌಕಿಕಾನಿ ಮಂತ್ರೋಚ್ಚಾರಣಾದಿ ವೈದಿಕಾನಿ ಗುಣ. ಕರ್ಮ ಅಂದ್ರೇನು? ಲೌಕಿಕ ಕರ್ಮ, ವೈದಿಕ ಕರ್ಮ. ವೈದಿಕ ಕರ್ಮ ಪೂಜಾ ಪಾಠ ಇವೆಲ್ಲ. ಲೌಕಿಕ ಕರ್ಮ ಏನದ? ಕೃಷಿ ವಾಣಿಜ್ಯಾದಿ ಇತ್ಯಾದಿ ಕರ್ಮಗಳು.
ಇವೆಲ್ಲ ಕರ್ಮಗಳೇನಪ್ಪ ಆದಿ ಗುಣ ವ್ಯವಹಾರ ಮತ್ತು ಹ್ರಸ್ವತ್ವ ದೀರ್ಘತ್ವಾದಯ ಸೌಗುಣ್ಯ ವೈಗುಣ್ಯ ಆದಯೋ, ಹೌದಲ್ಲ? ಕಡಿಮೆ ಹೆಚ್ಚು, ಹ್ರಸ್ವ ದೀರ್ಘ, ಇವೇನು ಕರ್ಮ ವಾಣಿ ಕರ್ಮದ ಹ್ರಸ್ವ ದೀರ್ಘ ಇವೆಲ್ಲ ಸೌಗುಣ್ಯ ವೈಗುಣ್ಯ, ಅದು ಸಗುಣ ನಿರ್ಗುಣ. ಇವೆಲ್ಲ ಕರ್ಮಗಳು ಒಳ್ಳೆಯ ಕರ್ಮ ಪಾಪ ಅನ್ರಿ, ಪುಣ್ಯ ಅನ್ರಿ, ದೀರ್ಘ ಅನ್ರಿ, ಏನಪ್ಪ ಅಂದ್ರೆ ಹ್ರಸ್ವ ಅನ್ರಿ, ಇವೆಲ್ಲ ಕರ್ಮಗಳು ಎಲ್ಲಿ ನಡೀತಾವೆ ಅಂತ ಕೇಳಿದ್ರೆ ವಾ ಏತೇಸು ಸತತಂ ಮಮೇತ್ತಿ ಅಭಿಮಾನ. ಇವೆಲ್ಲವುಗಳಲ್ಲಿ ನಂದಂತ ನಾ ಈ ಕುಂಭಕ ಮಾಡಿದೆ, ನಾ ಉಚ್ಛ್ವಾಸ ಮಾಡಿದೆ, ನಾ ಹೋಗ್ತೀನಿ, ನಾ ಬರ್ತೀನಿ, ಇವೆಲ್ಲ ನೋಡ್ತೀನಿ, ಕೇಳ್ತೀನಿ, ಹೋಗ್ತೀನಿ, ಬರ್ತೀನಿ, ಉಣ್ತೀನಿ, ತಿಂತೀನಿ, ಇವೆಲ್ಲ ಕ್ರಿಯೆಗಳು ಏನದಾವ ಇವೇನಪ್ಪ ಅಂತ ಕೇಳಿದರೆ ಇದರಲ್ಲಿ ಮಮತ್ವಾಭಿಮಾನವ, ನಾ ಮಾಡ್ತೀನಿ ಅನ್ನತಕ್ಕಂಥ ಅಭಿಮಾನ ಏನಪ್ಪ ಅಂತ ಕೇಳಿದರೆ ಇದು ಆತ್ಮ ಪ್ರತಿಫಲಾನ್ ಅನುವಿದ್ಯ. ಇವೆಲ್ಲವುಗಳನ್ನು ಅನುಸರಿಸಿ ಇದಕ್ಕೇನು ಫಲ ಸಿಗ್ತದಲ್ಲ, ಉಂಡ ನನಗೆ ಹೊಡೆತು ಉಂಟಿ ಅಂತ ಅಭಿಮಾನ ಮಾಡ್ತಾರೆ. ಈಗ ಬಿದ್ದ ನಾ ಬಿದ್ದೆ ಅಂತ ಅಭಿಮಾನ ಮಾಡ್ತಾರೆ. ನಾ ಹೋದೆ, ಅದು ಹೋಗೋ ಕೆಲಸ ಕಾಲಿಂದ ನಿಂದಲ್ಲದು, ನಾ ಹೋದೆ ಅಂತ ಅಭಿಮಾನ ಮಾಡ್ತಾನೆ. ಅವೆಲ್ಲ ಸೌಗುಣ್ಯ ವೈಗುಣ್ಯ ಅಂದ್ರೇನು? ಪುಣ್ಯ ಪಾಪ, ಒಳ್ಳೆಯದು ಕೆಟ್ಟದು, ಕಾರ್ಯ ಎರಡೇ ಅದ, ಪುಣ್ಯ ಪಾಪ ಒಳ್ಳೆಯದು ಕೆಟ್ಟದು. ಇವೆರಡರಲ್ಲಿ ಏನು ಮಾಡ್ತಾರೆ? ನಾನು ಅಂತ ತಿಳ್ಕೊಂಡೇನಪ್ಪ ಅಂದ್ರೆ ಫಲಾನ್ ಅನುವಿದ್ಧ ಬುದ್ಧಿ, ನಾನೇ ಆತ್ಮಫಲ ಅಂದ್ರೆ ನಾನೇ ಮಾಡ್ತೀನಿ ಅನ್ನತಕ್ಕಂಥದ್ದು ಈ ಬುದ್ಧಿ ಏನಪ್ಪ ಅಂದ್ರೆ ಇದು ಬುದ್ಧಿ ಇಂದ್ರಿಯೇಷು ಪ್ರಾಣೇಶು ದೇಹೇಚ. ಎಲ್ಲಿ? ಇಂದ್ರಿಯ ಪ್ರಾಣ ದೇಹ. ಬುದ್ಧಿ ಐತರೆ ಬುದ್ಧಿ ಅದ ಇಂದ್ರಿಯ ಪ್ರಾಣ ಬುದ್ಧಿ ಇಂದ್ರಿಯೇಷು ಪ್ರಾಣೇಶು ಯಾವುದು? ಈ ದೇಹದಲ್ಲಿ ದೇಹದ ಜೊತೆಗೆ ದೇಹ ಇಂದ್ರಿಯ ಪ್ರಾಣ ಆಮೇಲೆ ಬುದ್ಧಿ, ಇಷ್ಟು ಬೇಕು ಕೆಲಸ ಮಾಡೋಕ್ಕೆ. ದೇಹ ಬೇಕು, ಪ್ರಾಣ ಬೇಕು, ಆಮೇಲೆ ಬುದ್ಧಿನೂ ಬೇಕು, ಇಂದ್ರಿಯನೂ ಬೇಕು. ದೇಹದ ಪ್ರಾಣದ ಇಂದ್ರಿಯದ ಬುದ್ಧಿಯದ ಇಷ್ಟಿದ್ರೇ ಎಲ್ಲ ಕೆಲಸ ನಡೀತೀವಿ. ಇಲ್ಲ ನಡೆಯಂಗಿಲ್ಲ. ಇದರ ಒಂದರ ಏನಾರ ಆಯಿತು ಅದು ನಡೆಯಂಗಿಲ್ಲ. ಪೂರ ನಡಿಬೇಕು. ಮೊಬೈಲ್ ಬೇಕು, ಡಿಸೈಲ್ ಬೇಕು, ಹೌದಲ್ಲಿ ಮಿಷನ್ ಎಲ್ಲ ಸರಿ ಇರ್ಬೇಕು, ಗಾಡಿ ಓಡ್ತದೆ. ಒಂದರ ಕಡಿಮೆ ಇತ್ತು ಅಂದ್ರೆ ಅಲ್ಲೇ ನಿಂತು ಬಿಡ್ತದೆ. ಹಾಗೆ ಈ ದೇಹೇಂದ್ರಿಯ ಕ್ರಿಯೆಗಳು ನಡಿಬೇಕಾದ್ರೆ ಪ್ರಾಣ ಬುದ್ಧಿ ಇಂದ್ರಿಯ ದೇಹ ಇವೆಲ್ಲ ಇದ್ರೇ ಕರ್ಮಗಳು ನಡೀತವೆ. ಪುಣ್ಯನೇ ಆಗಲಿ ಪಾಪನೇ ಆಗಲಿ ಕರ್ಮಗಳು ನಡೀತವೆ. ಸತತಂ ಮಮೇತ್ತಿ ಅಭಿಮಾನ ಇವೆಲ್ಲ ಮಾಡ್ತವೆ. ದೇಹ ಇಂದ್ರಿಯ ಬುದ್ಧಿ ಇವು ಮಾಡಿದ ಕೆಲಸದಲ್ಲಿ ಇವ ಮಮೇತ್ಯ ಅಭಿಮಾನ, ನಾ ಮಾಡಿದೆ, ನಾ ತಿಳಿದೆ. ಬುದ್ಧಿ ತಿಳಿತದೆ, ನೀ ತಿಳಿತೆ. ಕಾಲು ನಡೀತವೆ, ನೀ ನಡೀತೆ. ಕಣ್ಣು ನೋಡ್ತವೆ, ನೀ ನೋಡ್ತೆ. ಕಣ್ಣು ನೋಡಿದ್ರೆ ನಾ ನೋಡಿದೆ, ಕಾಲು ನಡೆದ್ರೆ ನಾ ನಡೆದೆ, ಬುದ್ಧಿ ತಿಳಿದ್ರೆ ನಾ ತಿಳಿದೆ. ಇದು ಅಭಿಮಾನ, ಇದು ಆತ್ಮ ಮಾಡ್ತದೆ. ಇದೇ ಅಧ್ಯಾಸ. ಅದು ಮಾಡಲಾರದ ತಾನು ಹಾದಿಗೆ ಹೋಗು ಜಗಳ ಹಾಕ ನನ್ನ ಪದರಾಗ ಅಂತ ಹಳ್ಳಿಯಾಗ ಹೇಳ್ತಾನೆ. ಸುಮ್ಮ ಹೋಗ್ಬೇಕಿಲ್ಲ, ಜಗಳ ಇಲ್ಲ. ನಡುವೆ ಹೋದೆ ಅಂದ್ರೆ ಎರಡು ಕ್ವಾಣ ಕಚ್ಚಾಡಕತ್ತಿದ್ದು ನಡು ಬಿಡ್ಸಕ್ಕೆ ಹೋದ್ರೆ ನಿನ್ನ ಗತಿ ಏನಾಗ್ತದೆ? ಅವು ಕ್ವಾಣ ನೀ ಹಣನೇ ಆಗ್ತೀವಿ. ಕ್ವಾಣ ಕಚ್ಚಾಡಿದ್ರೆ ಹೋಗಬಾರ್ದು, ಅವಕ್ಕೆ ಬುದ್ಧಿನೇ ಇಲ್ಲ. ಆಗ ನೀನು ಇಂದ್ರಿಯಗಳು ಪ್ರಾಣ ದೇಹ ಮಾಡಿದ ವ್ಯವಹಾರದಲ್ಲಿ ನಾ ಅಂತ ನೀ ಯಾಕೆ ಹೋಗ್ತಿ? ಹೋದ್ರೆ ನಿನ್ನ ಫಜಿತಿ ಆಗ್ತದೆ. ಏನು? ಜನ್ಮ ಮರಣ ಇತ್ಯಾದಿಗಳು ಪ್ರಾರಂಭ ಆಗ್ತವೆ ನಿನಗೆ. ಅದಕ್ಕೆ ಮಹಾತ್ಮರಂತಾರೆ ಇವಕ್ಕೆಲ್ಲಕ್ಕೂ ವಿಲಕ್ಷಣನಾಗಿ ಏನಪ್ಪ ನೀ ಇದ್ದಿ. ಇಂದ್ರಿಯೇಶು ಪ್ರಾಣೇಶು ದೇಹಚ ಸಂಬಂಧಮಾನ, ಅದು ಸಂಬಂಧ ಮಾಡಿ ತದೀಯ ಧರ್ಮ ಆತ್ಮನ್ನ ಆರೋಪಯತಿ. ಅವು ದೇಹ ಮಾಡಿದ ಸ್ವರ್ಗದ್ರೆ ನಾ ಸ್ವರ್ಗದೆ, ಕಣ್ಣು ನೋಡಿದ್ರೆ ನಾನು ನೋಡಂಗಿಲ್ಲ, ಕಾಲು ನಡಲಿದ್ರೆ ನಂಗೆ ನಡೆಯೋಕ್ಕಾಗಂಗಿಲ್ಲ, ಕೈ ನಾ ಹಿಡಿಯಂಗಿಲ್ಲ. ಅರೆ ಹಿಡಿಯೋ ಕೆಲಸ ಕೈದ, ನಿಂದೇನು ಕೆಲಸ? ಲೆಕ್ಕ ಹೊಡೆದ್ರೆ ಇರ್ತಾನಿಲ್ರಿ, ನೀನು ಸತ್ತಾನ. ನೀ ಅದಿ, ನಿನಗೆ ಅದಕ್ಕೇನು ಸಂಬಂಧ ಇಲ್ಲ.
ಅದು ಹಿಡಿದ್ರೂ ನೀ ಇದ್ದಿ, ಅದು ಹಿಡಿದಿದ್ರು ನೀ ಇದ್ದಿ. ಪರಂತು ಹಿಡಿದು ಬಿಡೋದು ಕೈ ಕೆಲಸ ನಿನ್ನ ಮೇಲೆ ಹಾಕ್ಕೊಂಡ್ಯಪ್ಪ. ನಾ ಹಿಡಿದೆ, ನಾ ಬಿಟ್ಟೆ ಯಾಕಂತಿ? ಇದೇ ದಾರಿಗೆ ಹೋಗು ಜಗಳ ಹಾಕ ನನ್ನ ಪದರಾಗ ಅಂದ್ರಂತ. ಸೊಮ್ಮೆ ಇರಬೇಕಿಲ್ಲ, ಸೊಮ್ಮೆ ಹೋಗ್ಬೇಕು. ಬಿಟ್ಕೊ ಅವ್ರು ಜಗಳಾಡಿ ಬಿಡ್ಸೋಕೆ ನಡ್ಬಾರ್ಕೆ ಹೋಗಿ ಸಾಯೋದು ಯಾಕೆ? ಅದಕ್ಕೆ ಅಂತಾರೆ ನೀ ಅದು ಮಾಡೋ ಕೆಲಸನೇ ಅಲ್ಲಿಂದ ನೀ ಭಿನ್ನ ಇದ್ದಿ. ಅದಕ್ಕೆ ಹೇಳ್ತಾರೆ ಅವರು, ಮಮೇತ್ಯಭಿಮಾನ ಆತ್ಮ ಪ್ರತಿಕೂಲ ಅನುವಿದ್ಧ. ಏನಪ್ಪ? ಆತ್ಮನಿಗೆ ವಿರುದ್ಧವಾಗಿರ್ತಕ್ಕಂಥ ವ್ಯವಹಾರ ಮಾಡುವುದಂಥ ಬುದ್ಧಿ ಇಂದ್ರಿಯೇಷು ಪ್ರಾಣೇಶು ದೇಹೇಚ ಸಂಬಂಧಮಾನ. ಏನು? ತಾನು ಎಲ್ಲ ಧರ್ಮಕ್ಕೆ ವಿರುದ್ಧನಾಗಿದ್ದರೂ ಆತ್ಮ ಪ್ರತಿಕೂಲ ಅನುವಿದ್ಧ. ಆತ್ಮ ಪ್ರತಿಕೂಲ ಏನಪ್ಪ? ಪ್ರತಿಕೂಲವಾಗಿರತಕ್ಕಂತಹ ವಿಷಯಗಳಲ್ಲಿ ಬುದ್ಧಿ, ಇಂದ್ರಿಯ, ಪ್ರಾಣ, ದೇಹ ಸಂಬಂಧಮಾನ. ಇವುಗಳ ಸಂಬಂಧ ಮಾಡಿದಿ ಅಂದರೆ ಇವು ಆತ್ಮ ಅಲ್ಲ, ಆತ್ಮಕ್ಕೆ ಭಿನ್ನದವ. ಇವುದ್ರ ಜೊತೆಗೆ ಸಂಬಂಧ ಮಾಡಿದಿ ಅಂತಂದ್ರೆ ಏನಾಗ್ತದೆ? ತದೀಯ ಧರ್ಮ ಅನಾತ್ಮನೇ ಆರೋಪಯತಿ. ಆವಾಗ ಅವ ಧರ್ಮ ಇದರಲ್ಲಿ ಬರ್ತಾವೆ. ಕುಡುಕನ ಗೆಳತನ ಮಾಡಿದ್ರೆ ನೀವು ಕುಡಿದಿದ್ದರೂ ಏನಂತಾರೆ? ಅವ್ರ ಗೆಳತನ ಮಾಡಿ ಕುಡಿತಾನೆ ಇವ. ಕುಡಿದಿಲ್ಲ ಕರೆ ಅವನ ಸಂಬಂಧ ಮಾಡಿದರೆ ನಿಮಗೆ ಬರ್ತದೆ, ಸಂಬಂಧ ಮಾಡಿದರೆ ಬರ್ತದೆ. ಕಳ್ಳತನ ಮಾಡೋರಿಗೆ ಹಿಡಿತಾರೆ. ಕಳ್ಳತನ ಮಾಡೋರಿಗೆ ಯಾರು ಬಾಡಿಗೆ ಕೊಟ್ಟಿರ್ತಾರಲ್ಲ ಗಾಡಿ, ಅವರಿಗೆ ಹಿಡಿತಾರೆ ಅವರು. ನಾವು ಮಾಡಿಲ್ರಿ, ನಮಗೇನು ಗೊತ್ತು ರೀ, ನಮಗೆ ಬಾಡಿಗೆ ಕೇಳಿದ್ರು ಕೊಟ್ಟಿದ್ದಾರೆ ನಡಿ ಅಂತಾರೆ. ಸಂಬಂಧ ಮನುಷ್ಯನಿಗೆ ಅವನಿಗೆ ಕಷ್ಟ ಕೊಡ್ತದಲ್ಲ. ಈ ದೇಹ ಇಂದ್ರಿಯಾದಿಗಳು ಕೆಲಸ ಮಾಡ್ತಾವೆ, ಅದ್ರ ಜೊತೆಗೆ ನೀ ಸಂಬಂಧ ನಂದು ಅಂದೆ ಅಲ್ಲಿ, ನಾನು ನೋಡ್ತೀನಿ ಅಂದೆಲ್ಲ. ಅದಕ್ಕೆ ನಿನಗೂ ಅದಕ್ಕೆ ಸುಖ ದುಃಖಗಳು ಆಗ್ತವೆ, ಬಂಧನ ಆಗ್ತದೆ ಅಂತ ಹೇಳ್ತಾರೆ ಅವರು. ಸಂಬಂಧಮಾನ ತದೀಯ ಧರ್ಮ ಅನಾತ್ಮನೇ ಆರೋಪತಿ. ಆತ್ಮನೇ ಆರೋಪತಿ. ಅವುಗಳ ಧರ್ಮ, ಕಣ್ಣು ನೋಡುವ ಧರ್ಮ ಅದು ನಾನು ನೋಡುತ್ತೇನೆ, ಕೇಳುವುದು ಕಿವಿ ಧರ್ಮ ನಾನು ಕೇಳುತ್ತೇನೆ ಅಂತ ತಿಳ್ಕೊಂಡು ಆರೋಪ ಮಾಡ್ತಾನೆ. ಕೇಳಿಲ್ಲ ಅಂದರೆ ನಾ ಕೇಳಂಗಿಲ್ಲ. ಕಣ್ಣು ಕಾಣಲಿದ್ರೆ ನಾ ಕುಡ್ಡಾದೆ. ಅರೆ ಕುಡ್ಡಾದದ್ದು ನೀನು ನೋಡ್ತೀವಿ, ನೋಡುವುದು ನೀನು ನೋಡ್ತೀವಿ. ನೀ ಹೆಂಗೆ ಅದಕ್ಕಿಂತ ಭಿನ್ನ ಇದ್ದಿ? ಕುಡ್ಡ ಅಂತೀಯಲ್ಲ, ನೀನು ನೋಡಕತ್ತೀಯಲ್ಲ, ಈಗ ನೋಡಕ್ತಿಯಲ್ಲ, ನೋಡುವುದು ನೋಡ್ತೀವಿ, ನೋಡಲಾರ್ದು ನೋಡ್ತೀವಿ. ನೀ ಅದಕ್ಕಿಂತ ಬೇರೆ ಇದ್ದಿ. ಪರಂತು ಅಧ್ಯಾಸ ಮೂಲಕವಾಗಿ ಅವುಗಳ ಧರ್ಮ ಬುದ್ಧಿಯಲ್ಲಿ ಆರೋಪ ಆಗ್ತದೆ. ಚೇತನಶ್ಚೇತನಾನಾಂ. ಅದಕ್ಕೆ ಸ್ವತೋ ಜಡಾಯ ಅಪಿ ಅಸ್ಯ ಚೇತನವದೇವ ಸ್ಥಿತೋ ನಿಮಿತ್ಯಂ ಆಹ. ಇವು ಜಡ ಇದ್ದರೂ ಚೇತನದಂಗೆ ವ್ಯವಹಾರ ಮಾಡ್ತಾವಲ್ರಿ. ಎಷ್ಟು ಮಜೆ! ಚೇತನದಂಗೆ ವ್ಯವಹಾರ ಮಾಡಿ, ಜಡ ಅದಾವ, ಜಡ ಇದ್ದರೂ ಚೇತನದಂಗೆ ವ್ಯವಹಾರ ಮಾಡ್ತಾವಲ್ಲ. ಹೆಂಗೆ ಮಾಡ್ತಾವ ಅಂತ ಕೇಳಿದ್ರೆ ಅವ್ರು ಹೇಳ್ತಾವೆ, ಚೇತನಶ್ಚೇತನಾನ. ಚೇತನದ ಚೇತನ ಪಡ್ಕೊಂಡು ಕಬ್ಬಣ ಸುಡುತ್ತದೆ ರೀ. ಕಬ್ಬಣ ಸುಡುತ್ತಾವೇನೆಂದರೆ ಸುಡಂಗಿಲ್ಲ, ಬೆಂಕಿಯಾಗ ಸೇರಿ ಸುಡುತ್ತದ. ಕಬ್ಬಣಲ್ಲಿ ಸುಡುತ್ತದೆ. ಬೆಂಕಿ ಒಳಗೆ ಬಿದ್ದ ಕಬ್ಬಣ ಅದು ಸುಡುತ್ತದೆ. ಸುಡುದು ಅದರ ಧರ್ಮ ಅಲ್ಲ, ಬೆಂಕಿ ಧರ್ಮದ. ಅದು ತಾನು ಪಡ್ಕೊಂಡು ಸುಡುತ್ತದೆ ಅನ್ನಿಸ್ತದಲ್ಲ. ಖರೆ ಸುಡು ಧರ್ಮ ಕಬ್ಬಣದ. ಮತ್ತು ಮನೆ ಮೇಲೆ ಕಬ್ಬಣ ಹಾಕಿ ಮನೆ ಕಟ್ಟಿರ್ತಾರೆ, ಸುಡಬೇಕಾಗಿತ್ತು ಮನೆ. ಸುಡ್ತಾವೇನು? ಮನೆ ಸುಡಂಗನೇ ಇಲ್ಲ. ಕಬ್ಬಣ ಕುರ್ಚಿ ಮೇಲೆ ಕುಂತೀರಿ, ಉಳಿದ್ರೆ ಹೆಂಗೆ? ಸಾಯ್ಬೇಕಾಗಿತ್ತು. ಸುಡಂಗಿಲ್ಲ ಅದು. ಸುಡೋ ಧರ್ಮ ಅದಕ್ಕಿಲ್ಲ. ಬೆಂಕಿಯಾಗಿ ಕೂಡಿ ಸುಡುತ್ತದೆ ಅಷ್ಟೇ. ಹಾಗೆ ಈ ದೇಹೇಂದ್ರಿಯಾದಿಗಳು ಕಣ್ಣ ಮೊದಲ ನಾನು ನೋಡ್ತೀವಿ, ನೋಡೋದು ಅದಕ್ಕೆಲ್ಲಿ ಬರ್ತದೆ ರೀ. ಆತ್ಮ ಅದನ್ನ ಹಿಂದೆ, ಅದಕ್ಕೆ ನೋಡೋದಂತ ಮಾಡ್ತದೆ, ಶಕ್ತಿ ಬರ್ತದೆ ಅದಕ್ಕೆ. ಹಿಂದೆ ಇದ್ರೆ ಬಲ ಬರ್ತದೆ. ಮಾಲಕ್ಕಿದ್ರೆ ನಾಯಿ ಅಂತದೆ, ಇಲ್ಲ ಅಂದ್ರೆ ಬಾಲ ಇಟ್ಕೊಂಡು ಓಡ್ತದೆ. ಮಾಲಕ್ಕೆ ಸಮೀಪ ಇದ್ರೆ ಅದಕ್ಕೆ ಶಕ್ತಿ ಬರ್ತದೆ. ಅದಕ್ಕೆ ಎಂಥ ಬೇಕಾದ್ರೆ ಅದಕ್ಕೆ ಬೊಗಳ್ತದೆ. ಆನೆಗೆ ಬೊಗಳ್ತದೆ, ಆಕಳಿಗೆ ಬೊಗಳ್ತದೆ. ಅದಕ್ಕೇನು ಗೊತ್ತಿಲ್ಲ, ಯಾಕೆ ಅದನ್ನು ಮಾಲಕ್ಕ. ಹಾಗೆ ಈ ಇಂದ್ರಿಯಾದಿಗಳು ಆತ್ಮ ಅದನ್ನು ಹಿಂದೆ ತಿಳ್ಕೊಂಡು ನಾನು ನೋಡ್ತೀನಿ, ನಾನು ಕೇಳ್ತೀನಿ ಅಂತಾವ. ಇದೇನು ಕೇಳ್ತಾವೆ?
ಮಕ್ಕೊಂಡೋದ್ರೆ ಕಣ್ಣು ಇರಂಗಿಲ್ಲ ಏನು ರೀ, ನೋಡಂಗಿಲ್ಲ ಯಾಕೆ, ಕಿವಿ ಇರಂಗಿಲ್ಲ, ಕೇಳಂಗಿಲ್ಲ ಯಾಕೆ, ಕೇಳಂಗಿಲ್ಲ. ಯಾಕೆ? ಆತ್ಮನ ಸಂಪರ್ಕ ಕಟ್ಟ್ಯದ. ಹೌದಲ್ಲ? ನಮ್ಮ ಮನೆಗೆ ಬಲ್ವ ಬೆಳಗ್ತದೆ ಇಲ್ಲ, ಅವಾಗ ಬೆಳಗ್ತದೆ. ಇಲೆಕ್ಟ್ರಿಕ್ ಗ್ರಿಡ್ ಸಂಪರ್ಕ ಇರ್ಬೇಕು ಅದಕ್ಕೆ, ಅಂದರೆ ಬೆಳಗ್ತದೆ. ಕಟ್ಟಾಯ್ತಂದ್ರೆ ಬಲ್ಬ್ ಅದಾವೆ, ಎಲ್ಲ ಅದಾವೆ, ಸುಮ್ಮನೆ ಅದಾವೆ. ಇಲೆಕ್ಟ್ರಿಕ್ ಗ್ರಿಡ್ ಸಂಪರ್ಕ ಮಾಡಿದ್ರಿ ಬೆಳಗ್ತದೆ. ನಮಗೇನಂತದ ಬಲ್ಬ ಬೆಳಗ್ತದೆ ಅದೇನು ಬೆಳಗ್ತದೆ? ಸಂಪರ್ಕ ಇದ್ದರೆ ಬೆಳಗ್ತದೆ, ಇಲ್ಲಾಂದ್ರೆ ಬೆಳಗಂಗಿಲ್ಲ. ಹಾಗೆ ಆತ್ಮನ ಸಂಪರ್ಕ ಇಂದ್ರಿಯಗಳಿಗಿತ್ತು ಅಂದರೆ ಕಣ್ಣು ನೋಡ್ತದೆ, ಕಿವಿ ಕೇಳ್ತದೆ. ಕಟ್ಟಾಯ್ತಂದ್ರೆ ಕೇಳಂಗಿಲ್ಲ. ಅದಕ್ಕೆ ಹೇಳ್ತಾರೆ ಅವರು, ಈ ಸಂಪರ್ಕ ಮಾಡುವ ಏನಪ್ಪ ಅಂದ್ರೆ ಅದು ವಯರ್ ಏನದ, ಬುದ್ಧಿ ಅದ. ಅಲ್ಲಿ ನಿಲ್ತಾಗ ಬರೋಕ್ಕೆ ಬುದ್ಧಿ ಅದಲ್ಲ, ನಡ್ಬರ್ಕೆ ವಯರ್ ಬೇಕಲ್ಲ, ಹಂಗೆ ಬುದ್ಧಿ ಅದ. ಆ ವಯರ್ ಜೋಡಿಸ್ತು ಬುದ್ಧಿ ಅಂದ್ರೆ ಫ್ಯಾನ್ ತಿರುಗ್ತದೆ, ಟ್ಯೂಬ್ ಬೆಳಗ್ತದೆ, ಸ್ಪೀಕರ್ ಮಾತಾಡ್ತದೆ, ಎಲ್ಲ ಮಾಡ್ತದೆ. ಅದು ಕಟ್ಟಾಯಿತು ಅಂದ್ರೆ ಇಲ್ಲ, ಏನು ಇಲ್ಲ. ಅವರು ಅದಕ್ಕೆ ಹೇಳ್ತಾರೆ ಅವು ಯಾವ ಇಲ್ಲ. ಎಲ್ರಿ ಚೇತನಶ್ಚೇತನ, ನಾವು ಚೇತನಕ್ಕೂ ಚೇತನ ಏನಪ್ಪ ಅಂತ ಕೇಳಿದೆ ಕಠೋಪನಿಷತ್ತು ಹೇಳ್ತದೆ. ಶ್ರುತ್ಯ ಕೇವಲ ನಿರ್ಮಲ ಅಸಂಗ ಚಿದ್ರೂಪಸ್ಯ ಪರಾತ್ಮನಃ. ಪ್ರಕಾಶ ಎಲ್ಲದಂತ ಉಪನಿಷತ್ತು ಹೇಳ್ತದೆ. ಕೇವಲ ಆತ್ಮ, ಕೇವಲ ಅಂದ್ರೆ ಒಂದೇ, ನಿರ್ಮಲ, ಯಾವ ದೋಷರಹಿತವಾದ, ಅಸಂಗ, ಯಾವುದ ಸಂಗರಹಿತವಾದ, ಕೇವಲ ಚಿತ್ ಸ್ವರೂಪವಾದ. ರೂಪ ಅಂದರೆ ಸ್ವರೂಪ, ಯಾವುದರ ಸ್ವರೂಪ ಬೆಳಗುವುದೇ ಅದೆಯೋ, ಚೇತನವೇ ಅದೆಯೋ ಅಂಥ ಚಿತ್ ಸ್ವರೂಪಸ್ಯ ಪರಮಾತ್ಮನಃ. ಯಾವ ಹೆಂಗ? ಅಸಂಗ, ನಿರ್ಮಲ, ಚಿದ್ರೂಪ. ಇದ್ಯಾರು? ಪರಮಾತ್ಮನ ರೂಪ, ಆತ್ಮನ ರೂಪ ಇದು. ಆತ್ಮ ಅಸಂಗೋಹಯಂ ಪುರುಷ. ಶಾಸ್ತ್ರ ಹೇಳ್ತದೆ ಆತ್ಮ ಅಸಂಗ ಅದಾನೆ. ಆಮೇಲೆ ಚೇತನಶ್ಚೇತನಾನ, ಇವ ಚಿದ್ರೂಪ ಅದಾನೆ. ಮತ್ತೆ ಹೆಂಗದಾನೆ? ನಿರ್ಮಲ ಅದಾನ. ನಿರ್ಮಲ ಅಂದ್ರೆ ಅವಿದ್ಯಾದಿ ದೋಷ ರಹಿತನಾಗಿದ್ದಾನೆ. ಅಲ್ಲಿ ಅಜ್ಞಾನ ಪದವಿಡಲರಿಯದು, ನಿಜಗೊಂಡು ಬರೋದು. ಅಲ್ಲಿ ಹೆಜ್ಜೆನೇ ಇಡಂಗಿಲ್ಲ ಯಾವು. ಬೆಂಕಿ ಸಮೀಪ ಯಾವ ಹೋಗುವುದನ್ನಿಲ್ಲ, ಹೊಳಪಳ ಉಳಿಯಾಗನೇ ಇಲ್ಲ. ಹಾಗೆ ಚಿದ್ರೂಪನು, ಆನಂದ ರೂಪನು, ಸದ್ರೂಪನಾಗಿರ್ತಕ್ಕಂಥ ಆತ್ಮ ಏನದಾನ, ಅವನ ಪ್ರಕೃಷ್ಟ ಸಾನ್ನಿಧ್ಯವಶಾತ್ ಅವನ ಹಂತ್ಯಾಕೆ ಇದ್ದು ಎಟ್ಟರೆ ಬರ್ತದೆ ರೀ. ಹೂವಿನಾಗಿಟ್ಟದು ಎಳ್ಳ, ಆ ಹೂವಿನ ಗಂಧ ಬರ್ತದೆ ಇಲ್ಲ, ಅದಕ್ಕೆ ಸೆಂಟ್ ತಯಾರಾಕ್ಕದಲ್ಲ. ಹೆಂಗೆ? ಸುಗಂಧ ಹೂಗಳಲ್ಲಿ ಎಳ್ಳು ಇಡ್ತಾರೆ. ಎಳ್ಳು ಅದ್ರ ಮೇಲೆ ಇಟ್ಟು ಮಾಡಿದ್ರೆ ಅದನ್ನು ತಗೋತದೆ. ಅದು ಎಣ್ಣಿನ ಸುಗಂಧ ಹಾಕೋದು. ಎಣ್ಣೆ ಸುಗಂಧ ಇರೋಂಗಿಲ್ಲ, ಅದು ಹೂವಿನ ಸಂಪರ್ಕದಿಂದ ಎಣ್ಣೆ ಹೆಂಗೆ ಸುಗಂಧ ಹಾಕೋದು, ಅದರಂತೆ ಚೇತನದ ಸಾಮೀಪ್ಯದಲ್ಲಿ ಇರತಕ್ಕಂಥ ಬುದ್ಧಿ, ಆತ್ಮನ ಅತ್ಯಂತ ಸಮೀಪ ಇರತಕ್ಕಂಥ ಬುದ್ಧಿ. ಹೇಗೆ ರಾಜನಿಗೆ ಯುವರಾಜ ಅತ್ಯಂತ ಸಮೀಪ ಇರುತ್ತಾನೆಯೋ, ರಾಜನಿಗೆ ಮಂತ್ರಿ ಹೇಗೆ ಅತ್ಯಂತ ಸಮೀಪವಾಗಿರುತ್ತಾನೆಯೋ, ಪ್ರಧಾನಮಂತ್ರಿಗೆ ಗೃಹ ಮಂತ್ರಿ ಹೇಗೆ ಅತ್ಯಂತ ಸಮೀಪವಾಗಿರುತ್ತಾನೆಯೋ, ಅದರಲ್ಲಿ ಜಾಸ್ತಿ ಕೆಲಸ ಹೋಮ್ ಮಿನಿಸ್ಟ್ರೇ ಮಾಡ್ತಾನೆ. ಹಾಗೆ ಬುದ್ಧಿನೇ ಮಾಡ್ತದೆ ಎಲ್ಲ ಕೆಲಸದ ಎಲ್ಲ. ಹಾಗೇನಪ್ಪ, ಇದು ಅತ್ಯಂತ ಸಮೀಪವಾಗಿರುವುದರಿಂದ, ಅದಕ್ಕೆ ಆತ್ಮನಿಗೆ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಇದು ಬುದ್ಧಿ ಏನದ, ಪ್ರಕೃಷ್ಟ ಸಾನ್ನಿಧ್ಯವಶಾತ್ ವಿಶೇಷವಾಗಿ ಸಮೀಪವಾಗಿರುವುದರಿಂದ ಪರಮುಖ ನಿರಪೇಕ್ಷ ಪ್ರತಿಫಲನ ಮಹಿಮ್ನ, ಇನ್ನೊಂದರ ಅಪೇಕ್ಷೆ ಇಲ್ಲದೆ, ಪರಮುಖ ಇನ್ನೊಂದರ ಅಪೇಕ್ಷೆ ಇಲ್ಲದೆ ಅದು ಪ್ರತಿಫಲ ಆಗ್ತದೆ. ಇದರೊಳಗೆ ಕನ್ನಡಿಯಾಗ ಹೆಂಗೆ ಸೂರ್ಯದು ಬೀಳ್ಬೇಕಾದ್ರೆ ಮತ್ತೇನು ಜರೂರತ್ ಏನು ಜರೂರತ್ತಿಲ್ಲ. ಕಡೆ ಸೂರ್ಯ ಕಡೆ ಕನ್ನಡಿ ತಾನೇ ಬೀಳ್ತದೆ, ಮತ್ತು ಯಾರು ಹಾಕೋ ಜರೂರತ್ತಿಲ್ಲ ಅದಕ್ಕೆ. ಹಾಗೆ ಇನ್ನೊಂದರ ಅಪೇಕ್ಷೆ ಇಲ್ಲದೆ, ಯಾವುದರ ಸಹಾಯ ಇಲ್ಲದೆ ಅತ್ಯಂತ ಬುದ್ಧಿಯು ಆತ್ಮನಿಗೆ ಅತ್ಯಂತ ಸಮೀಪವಾಗಿರುವುದರಿಂದ ಅವನ ಜ್ಞಾನವು ಈ ಬುದ್ಧಿಯಲ್ಲಿ ಏನಾಗ್ತದೆ, ಪ್ರಕಟವಾಗುತ್ತದೆ. ಹೌದಲ್ಲಿ ಪ್ರಕಟವಾಗುತ್ತದೆ. ಬೆಂಕಿ ಮೇಲೆ ಇಟ್ಟು ಭಗವಣೆ ಕಾಯಿತು ಅಂದ್ರೆ ಆ ಭಗವಣೆಯಾಗಿದ್ದು ನೀರು ಕಾಯ್ತವ. ಕೊಡವ ನೀರು ಕಾಯಂಗಿಲ್ಲ, ಯಾಕೆ? ಅದು ನೀರೇ ಅದು.
ಯಾಕೆ ಸಮೀಪ ಇಲ್ಲದು. ಊರಿಗೆ ಸಮೀಪ ಭವಣಿ ಇರಬೇಕು, ಭವಣಿಗೆ ಹತ್ಕೊಂಡು ನೀರು ಇರಬೇಕು, ಅಂದರೆ ಕಾಯ್ತದೆ. ಹೌದಾ? ಊರಿಗೆ ಅಲ್ಲಿ, ಭವಣಿ ಅಲ್ಲಿ, ನೀರು ಕಲ್ಲಿ ಏನಾಗ್ತದೆ? ಆಗಿಲ್ಲಲ್ರಿ. ಸಮೀಪ ಜರೂರಿ ಅದು. ನೀರಿಗೆ ಭವಣಿ ಸಮೀಪ, ಭವಣಿಯಾಗ ನೀರು ಇರಬೇಕು ಅಂದ್ರೆ ಕಾಯ್ತದೆ. ಅಂದ್ರೆ ಅದ್ರ ಪ್ರತಿಫಲ ಬೆಂಕಿ ತಾನು ಸುಡುತ್ತದೆ. ನೀರು ಸುಡುತ್ತಾವೆ. ನೀರು ಸುಡ್ತಾವೇನು? ಸುಡೋದಕ್ಕೆ ನೀರು ಅಂತಾರೆ, ಸುಡೋದಕ್ಕೆ ಬೆಂಕಿ ಅಂತಾರೆ. ನೀರು ಸುಡ್ತಾವೆ ಅಂತಾರೆ. ಸುಡೋದು ಎಲ್ಲಿದು? ಬೆಂಕಿದು. ಇದ್ರಾಗ ಯಾಕೆ ಬಂತು? ಸಮೀಪ. ಅರಿಯುವುದು ಆತ್ಮ, ಬುದ್ಧಿ ಅರಿಯಂಗಿಲ್ಲ, ಅರಿಯಕ್ಕೆ ಬರೋಂಗಿಲ್ಲ ಅದಕ್ಕೆ ಬುದ್ಧಿ. ಅದು ಅವಿದ್ಯಾ ಕಾರ್ಯ ಅದು. ಪರಂತು ಅದು ಬೆಂಕಿ ಸಮೀಪ ಭಗವಣಿ ಇದ್ದಂಗೆ ಇದು ಆತ್ಮನ ಸಮೀಪದ. ಸಮೀಪ ಇರೋದ್ರಿಂದ ಹೆಂಗೆ ನೀರು ಸುಡ್ತದೆ ಅಂತೇಳಿ ಹಾಗೆ ಈ ಆತ್ಮನು ಪ್ರಕಾಶ ಮಾಡ್ತಾನೆ. ಪ್ರಕೃಷ್ಟ ಸಾನ್ನಿಧ್ಯವಶಾತ್, ಹೌದಲ್ರಿ? ಪ್ರಕೃಷ್ಟ ಸಾನ್ನಿಧ್ಯವಶಾತ್ ಪರಮುಖ ನಿರಪೇಕ್ಷ ಪ್ರತಿಫಲನ ಮಹಿಮ್ನ, ಇನ್ನೊಂದರ ಅವಶ್ಯಕತೆ ಇಲ್ಲದೆ. ಹೌದಲ್ರಿ? ನೀರು ಬೆಂಕಿಗೆ ಅತ್ಯಂತ ಸಮೀಪವಾಗಿರುವುದರಿಂದ ಕಾಯಕ್ಕೆ ಮತ್ತೇನು ಬೇಕೇನು? ಏನು ಬೇಕಾಗಿಲ್ಲ. ಇನ್ನೊಂದರ ಅಪೇಕ್ಷೆ ಇಲ್ಲದೆ ಹೇಗೆ ಬೆಂಕಿಯ ಸಮೀಪ ಇದ್ದು ನೀರು ಕಾಯುತ್ತದೆಯೋ ಅದರಂತೆ ಪ್ರತ್ಯೇಕ ಆತನ ಅತ್ಯಂತ ಸಮೀಪವಾಗಿರ್ತಕ್ಕಂಥ ಈ ಬುದ್ಧಿ ಇನ್ನು ಯಾವುದರ ಅಪೇಕ್ಷೆ ಇಲ್ಲದೆ ಅದು ಸಂಬಂಧದ ಮಹಿಮೆಯಿಂದ ಅತಿ ಸಮೀಪದ ಮಹಿಮ್ನ ಅಯಂ ವಿಜ್ಞಾನಮಯ ಕೋಶ ಏನಪ್ಪ ಬುದ್ಧಿರೂಪ ಕೋಶ ಅತಿ ಪ್ರಕಾಶ. ಏನಪ್ಪ? ಅತಿ ಪ್ರಕಾಶ ಅಂದರೆ ಅತಿ ಜ್ಞಾನ ಮಾಡ್ತದೆ. ವಿಜ್ಞಾನಮಯ ಕೋಶ ವಿಶೇಷ ಜ್ಞಾನದ. ಯಾಕೆ? ಅತಿ ಸಮೀಪದ. ಹಂತ್ಯಕ್ಕಿದ್ದವರಿಗೆ ಎಲ್ಲರ ಗುಣ ಗೊತ್ತಾಗ. ಹೌದಲ್ರಿ? ಯಾರು ಹಂತ್ಯಕ್ಕೆ ಸದಾ ಅವ್ರ ಗುಣ ಎಲ್ಲ ಗೊತ್ತಾಗ್ತಾವೆ. ಹಂಗೆ ಏನಪ್ಪ ಅಂದರೆ ಈ ಬುದ್ಧಿ ಆತ್ಮನಿಗೆ ಅತ್ಯಂತ ಸಮೀಪ ಇರೋದು. ಆತ್ಮನ ಏನೇನು ಗುಣ ಅದಾವಲ್ಲ ಅದಕ್ಕೆಲ್ಲ ಗೊತ್ತದವು, ಎಲ್ಲ ಗೊತ್ತದವು. ಹೆಂಗೇನಪ್ಪ ಅಂತ ಕೇಳಿದರೆ ಹಮೇಶ ಗಂಡನ ಜೊತೆಗೆ ಇರೋಕ್ಕಿಗೆ ಇವ ಏನು ತಿಂತಾನೆ, ಏನು ಉಣ್ತಾನೆ, ಖಾರ ಹೆಚ್ಚಾಕ್ಬೇಕು, ಉಪ್ಪು ಹೆಚ್ಚಬೇಕು, ಹುಳಿ ಹೆಚ್ಚಾಕ್ಬೇಕು ಗೊತ್ತಿರ್ತದೆ ನೋಡೋಕ್ಕೆ. ಅವನಿಗೆ ಪ್ರಸನ್ನ ಮಾಡೋದು ಒಂದಿಷ್ಟು ಹಸಿ ಮೆಣಸಿಕಾಯಿ ಅರ್ಧ ಇಡ್ತಾಳೆ ಆಕೆ, ಚೆನ್ನಾಗಿದ್ದಂದ್ರೆ ತಿನ್ನೋದು. ಈಗ ಸಮೀಪ ಗೊತ್ತದ, ಅವನ ಸ್ವಭಾವ ಗೊತ್ತದ ಆಕೆಗೆ. ಹಾಗೆ ಈ ಬುದ್ಧಿ ಆತ್ಮನ ಇದು ಹೇಳ್ತೀರಿ, ಇದಕ್ಕೆಲ್ಲ ಗೊತ್ತದ. ಅವನು ಹೆಂಗೆ ಅದನ್ನು ಎಲ್ಲ ಗೊತ್ತು. ಅವನಿಗೆ ಏನು ಬೇಕು ಹಾಗೆಲ್ಲ ವ್ಯವಸ್ಥೆ ಮಾಡಿ ತಾನೇ ಮನೆ ಮಾಲಕತಿ ಆಗಿತ್ಕೊಂಡಿರ್ತಾಳೆ. ತಾನೇ ಎಲ್ಲ ಕೆಲಸ ಮಾಡ್ತದೆ. ವಿಜ್ಞಾನಮಯ ಕೋಶ ಎಲ್ಲ ಮಾಡ್ತದಂತ ಹಿಂಗೆ ತೋರಿಸ್ತದೆ. ಅದಕ್ಕೆ ಇತರೇಷು ಇಂದ್ರಿಯೇಶು, ಇವೆಲ್ಲ ಉಳಿದ ಇಂದ್ರಿಯಗಳಿಗಿಂತಲೂ ಏನಪ್ಪ ಅಂದ್ರೆ ಉಳಿದ ಇಂದ್ರಿಯಗಳಿಗಿಂತಲೂ ಜ್ಞಾನೇಂದ್ರಿಯನೂ ಬಹಳ ಅದಾವ. ಅವೆಲ್ಲವುಗಳಿಗಿಂತಲೂ ಇದು ಅತೀವ ಏನಪ್ಪ? ಇತರೇಷು ಇಂದ್ರಿಯೇಶು ಸಾಕ್ಷಾತ್ ಚೈತನ್ಯ ಸಂಬಂಧ ಅಭಾವದಿತ್ಯಭಿಪ್ರಾಯ. ಏನಪ್ಪ ಅಂದ್ರೆ ಉಳಿದ ಇಂದ್ರಿಯಗಳು ಸಾಕ್ಷಾತ್ ಸಂಬಂಧ ಇರೋಂಗಿಲ್ಲ. ಲೇಟ್ ಹಾಕೋದಲ್ಲ. ವೃತ್ತಿ ಹೇಳ್ತಾರಲ್ಲ, ಕುಡ್ಯ ಭಾಮೆ ನೀರ ಹೇಳ್ತಾರಲ್ಲಪ್ಪ, ಕುಡ್ಯ ಆತ್ಮನ ಹೋಗ್ತಾವಂತಿರಲ್ಲ ಹಂಗೆ ಮನೆಗೆ. ಹಂಗೆ ಸಾಕ್ಷಾತ್ ಸಂಪರ್ಕ ಆಗಂಗಿಲ್ಲ ಅವಕ್ಕೆ. ಆದರೆ ಇದಕ್ಕೇನದ? ಬುದ್ಧಿಗೆ ಬಿಲ್ಕುಲ್ ಸಾಕ್ಷಾತ್ ಸಂಬಂಧ ಅದ. ಹೌದಲ್ರಿ? ಆದ್ದರಿಂದ ಬುದ್ಧಿಗೆ ಮೊದಲ, ಆಮೇಲೆ ಉಳಿದವ್ರಿಗೆ. ಯಾರ್ಯಾರಿಗೆ ಯಾವ ಟೈಮಿಗೆ ಮಹತ್ವ ಇರ್ತದೆ ಅವ್ರಿಗೆ ಮಹತ್ವ, ಅವರಿಗೆ ಹಿಂದೆ ಉಳ್ಕಿದವ್ರಿಗೆ. ಹೌದಲ್ಲ? ಮದುವೆ ಮಕ್ಕಳ ಮಹತ್ವ ಅವ್ವ ಅಪ್ಪ ಹಿಂದ್ಗಡೆ ಹುಟ್ಟ್ಯಾನ ಅವ್ರ ಕಡೆಯಿಂದ ಖರೆ. ಅವಕ್ಕೆ ಬಾಜು ಕೊಂಡ್ರಿಸ್ರಿ ಮೊದಲು. ಮದುಕ ಆಡ್ಕೊಂಡು ಇವ್ರದೇ ನಡೀತದೆ ಜೋರು. ಹಂಗೆ ಇಲ್ಲಿ ಆತ್ಮ ಕೊಂಡಿರ್ತಾನೆ, ಅವಿದ್ಯೆ ಕೊಂಡಿರ್ತದೆ. ಈ ಬುದ್ಧಿದೇ ಭಾಳ ಜೋರು ನಡೀತದೆ. ಇದಕ್ಕೆ ಎಲ್ಲ ಮುಖ್ಯದ ಅಂತಾರೆ ಅವರು. ಅದಕ್ಕೇನಪ್ಪ ಅಂದ್ರೆ ಪ್ರಕೃಷ್ಟ ಸಾನ್ನಿಧ್ಯ ಸತ್ವಾತ್ ಆತ್ಮನ ಏಷ ಕೋಶ ಉಪಾಧಿ. ಅತ್ಯಂತ ಸಮೀಪ ಆತ್ಮನಿಗೆ ಆಗಿರುವುದರಿಂದ ಈ ಬುದ್ಧಿ ಇದೇನಪ್ಪ ಅಂದ್ರೆ ವಿಜ್ಞಾನಮಯ ಕೋಶ, ಇದು ಬಹಳ ಸಮೀಪದ ಆತ್ಮನಿಗೆ ಇದು ಉಪಾಧಿ. ಮೊದಲನೇ ಉಪಾಧಿ ಮೊದಲನೇ ಏನಪ್ಪ, ನಮ್ಮ ಮಕ್ಕಳು ಕಾಡ್ತಾವ್ರಿ ಭಾಗ. ಮೊದಲು ಮಕ್ಕಳು ಕಾಡೋಕ್ಕೆ ಹೆಣ್ತದಲ್ಲ ಮೊದಲು. ಇದು ಮೊದಲನೇ ಉಪಾಧಿ.
ಮಕ್ಕಳು ಮೊಮ್ಮಕ್ಕಳು ಇದು ಮುಂದಿನ ಉಪಾಧಿ ಅದಾವು. ಇದು ಮೊದಲನೇನಾಗಿ ಮಾಡೋದು ಯಾವುದು? ಇದು ಅವಿದ್ಯೆ, ಬುದ್ಧಿ. ಅವಿದ್ಯೆ ಅಂದರೆ ಬುದ್ಧಿ, ಬುದ್ಧಿ ಅಂದರೆ ಅವಿದ್ಯೆ ಅಂತ ಹೇಳಿರಿ. ಇದೇ ಮೊದಲು. ಮುಂದೆ ಕಾಮ ಕ್ರೋಧ ಅವೆಲ್ಲ ಮಕ್ಕಳು ಮೊಮ್ಮಕ್ಕಳು ಇದ್ದಂಗೆ ಅದಾವು. ಮೊದಲು ಬುದ್ಧಿನಾಶ ಪ್ರಣಶ್ಯತಿ. ಬುದ್ಧಿ ಹಾಳಾಯ್ತಂದ್ರೆ ಎಲ್ಲ ಹಾಳಾಯ್ತು ಅಂತ ತಿಳ್ಕೊಬೇಕೆ. ಅದಕ್ಕೆ ಶಾಸ್ತ್ರ ಹೇಳ್ತಪ್ಪ ಅಂತ ಇದು ಮುಖ್ಯದ ಸಾಕ್ಷಾತ್ ಸಂಬಂಧ ಅಭಾವ ಇತ್ಯಾದಿ ಇಂದ್ರಿಯ ಪ್ರಾಯ. ಉಳಿಕೆದ ಇಂದ್ರಿಯಗಳು ಹೊರಗದವು. ಅವು ಆಮೇಲೆ ಕಾಡ್ತಾವೆ. ಏನಪ್ಪ ಅಂತ ಕೇಳಿದರೆ ಮುಖ್ಯ ಯಾವುದಪ್ಪ ಅಂದ್ರೆ ಇದು ಇತರೇಷು ಇಂದ್ರಿಯೇಷು ಸಾಕ್ಷಾತ್ ಚೈತನ್ಯ ಸಂಬಂಧ ಅಭಾವಾತ್. ಉಳುಕಿ ಇಂದ್ರಿಯಗಳದು ಸೀದಾ ಸಂಬಂಧ ಇಲ್ಲ. ಸಂಬಂಧ ಯಾವುದದ? ಬುದ್ಧಿ, ಬುದ್ಧಿಯಿಂದ ಇಂದ್ರಿಯ, ಜ್ಞಾನೇಂದ್ರಿಯ, ಅಲ್ಲಿಂದ ಕರ್ಮೇಂದ್ರಿಯ, ಅಲ್ಲಿಂದ ದೇಹ. ನಮ್ಮ ಸಮೀಪದವ್ರು ಇವರೇ ರೀ. ಬೀಗರು ಅಂತ ಇರ್ತಾವಲ್ಲ ರೀ, ಲಗ್ನದಾಗ ಎಲ್ಲರಿಗೂ ಹೇಳಿರ್ತೇವೆ. ಅವ್ರಿಗೆ ಬಿಟ್ಟರೆ ನಡೀತದೆ, ಇವ್ರಿಗೆ ಬಿಡೋಕ್ಕೆ ಬರೋಂಗಿಲ್ಲ. ಸಾಕ್ಷಾತ್ ಸಂಬಂಧ ಅದು. ನಾವು ಮಗಳು ಕೊಟ್ಟಿದ್ದೇವೆ, ಸೊಸೆ ತೊಗೊಂಡಿದ್ದೇವೆ, ಅವರಿಗಾರು ಬಿಡೋಕ್ಕೆ ಬರೋಂಗಿಲ್ಲ. ಅವ್ರು ಯಾರ್ಯಾರಿಗೆ ಕೊಟ್ಟಾರ, ಮಗಳು ತೊಗೊಂಡಾರ, ಮಗಳು ಕೊಟ್ಟಾರ, ಅದು ಆ ಕಡೆ ದೂರ ಕರೆದ್ರೆ ಬರ್ತದೆ, ಬಿಟ್ಟರೆ ಬರ್ತದೆ. ಹಳೆಯಾಗಿ ಬಿಡೋಕ್ಕೆ ಬರೋಂಗಿಲ್ಲ ನೋಡ್ರಿ. ಹಂಗೆ ಬುದ್ಧಿ ಇದು ಸಾಕ್ಷಾತ್ ಸಂಬಂಧದ ಆತ್ಮನಿಗೆ. ಆಮೇಲೆ ಇಂದ್ರಿಯಗಳು, ಆಮೇಲೆ ಮನೋಮಯ ಕೋಶ, ಆಮೇಲೆ ಅನ್ನಮಯ ಕೋಶ. ಸಾಕ್ಷಾತ್ ಸಂಬಂಧದ ಇದೆಯುವುದು ಜ್ಞಾನೇಂದ್ರಿಯ. ಇತರೇಷು ಇಂದ್ರಿಯೇಷು ಸಾಕ್ಷಾತ್ ಚೈತನ್ಯ ಸಂಬಂಧ ಅಭಾವಾತ್. ಇತರ ಇಂದ್ರಿಯ ಕರ್ಮೇಂದ್ರಿಯಾದಿಗಳಿಗೆ ಸಾಕ್ಷಾತ್ ಸಂಬಂಧ ಅಭಾವ ಇರುವುದರಿಂದ ಅತಃ ಪ್ರಕೃಷ್ಟ ಸಾನ್ನಿಧ್ಯಸ್ಯ. ಆದ್ದರಿಂದ ವಿಜ್ಞಾನಮಯ ಕೋಶ, ಆದ್ದರಿಂದ ಪ್ರಕೃಷ್ಟ ಸಾನ್ನಿಧ್ಯಸ್ಯ ಅತ್ಯಂತ ಪ್ರಕೃಷ್ಟ ಅಂದರೆ ಅತ್ಯಂತ ಸಮೀಪ ಇರುವುದರಿಂದ ಸತ್ವಾತ್ ಅಸ್ಯ ಆತ್ಮನಃ ಏಷಕೋಶ ಉಪಾಧಿ. ಅತ್ಯಂತ ಸಮೀಪವಾಗಿರುವುದರಿಂದ ಇದು ಪ್ರಮುಖವಾದ ಕೋಶದ ಆತ್ಮನ ಮುಚ್ಚಾಕ. ಇದು ಪ್ರಮುಖ ಏನಪ್ಪ? ಕೋಶ. ಉಪಾಧಿ ಜೀವ ಭೇದ ಹೇತು ಭವತಿ. ಇದು ಜೀವನಿಗೆ ಭಿನ್ನ ಮಾಡಿ, ಆತ್ಮನಿಗೆ ಭಿನ್ನ ಮಾಡಿ ತೋರಿಸಲಿಕ್ಕೆ ಈ ವಿಜ್ಞಾನಮಯ ಕೋಶವೇ ಕಾರಣ. ಪ್ರತ್ಯೇಕಾತ್ಮನಿಗೆ ಭಿನ್ನವಾಗಿ ಜೀವನು ನಾ ಇದ್ದೀನಿ, ನಾ ಹುಟ್ಟವ, ನಾ ಸಾಯವ, ನಾ ಸುಖಿ, ನಾ ದುಃಖಿ ಅಂತ ಹಿಂಗೆ ಅಭಿಮಾನ ಮಾಡ್ತಾನೆ. ಇದಕ್ಕೆ ಕಾರಣ ಬುದ್ಧಿರೂಪ ವಿಜ್ಞಾನಮಯ ಕೋಶವೇ ಪ್ರಮುಖ ಕಾರಣ. ಕರ್ತೃತ್ವ ಭೋಕ್ತೃತ್ವ ನಿವಾಸಭೂತ ಜೀವತ್ವ ಧರ್ಮಾಸರೆ ಮೂಲ ಹೇತು. ಇದು ಮೂಲ ಹೇತು, ಮೂಲ ಕಾರಣ. ಹೌದಲ್ಲ? ಮೂಲ ಕಾರಣ. ಹೊಟ್ಟೆ ತುಂಬಕ್ಕೆ ರೊಟ್ಟಿ ಮೂಲ ಕಾರಣ. ಇನ್ನು ಶೇಂಗಾ ಚಟ್ನಿ, ಕೊಬ್ಬರಿ ಚಟ್ನಿ, ಪುಟಾಣಿ ಚಟ್ನಿ, ಪಲ್ಯ ಇವು ಅವು ಯಾಕಂದ್ರೆ ಹೆಚ್ಚಿಗೆ ರೊಟ್ಟಿ ಹೋಗಕ್ಕೆ. ಅವು ತಿಂದ್ರೆ ಹೊಟ್ಟೆ ತುಂಬಾಗಿಲ್ಲ, ತಿನ್ನೋದು ರೊಟ್ಟಿನೇ. ಅದಕ್ಕೆ ಅವೆಲ್ಲ ಹೆಚ್ಚಿಗೆ ರೊಟ್ಟಿ ಉಣ್ಣಕ್ಕೆ ಹೆಂಗೆ ಅನುಕೂಲ ಹಾಕೋ ಹಂಗೆ ಜಗತ್ತಿನೊಳಗೆ ಸಂಸಾರಕ್ಕೆ ಈ ಬುದ್ಧಿನೇ ಕಾರಣದ. ಉಳಿಕೆಗಳು ಅದಾವ, ಅವು ಅದಾವ, ಮನಸ್ಸು ಅದಾವ, ಚಿತ್ತ ಬುದ್ಧಿ ಎಲ್ಲ ಅದಾವ. ಇಂದ್ರಿಯ ಮುಖ್ಯ ಕಾರಣ ಯಾವುದು? ಇದು ಅಂತ. ಕರ್ತೃತ್ವ ಭೋಕ್ತೃತ್ವ ನಿವಾಸಭೂತ. ಎಲ್ಲಿ ಕರ್ತೃತ್ವ ಭೋಕ್ತೃತ್ವ ಇರುತ್ತದೆಯೋ, ಎಲ್ಲಿ ಬುದ್ಧಿಯಲ್ಲಿ ಅಹಂ ಕರೋಮಿ, ಅಹಂ ಜಾನಾಮಿ, ಅಹಂ ಏನಪ್ಪ ಅಂತಂದ್ರೆ ಸುಖಿ ದುಃಖಿ ಏನಂತ, ಇದು ಬುದ್ಧಿ ಅಂತದ. ನಿವಾಸಭೂತ ಏನು ಜೀವತ್ವ ಧರ್ಮಕ್ಕೆ ಆಶ್ರಯವಾದದ್ದು ಯಾವುದು? ಇದು ಬುದ್ಧಿ. ಮೂಲ ಹೇತು ಈ ಬುದ್ಧಿ. ಈ ಬುದ್ಧಿ ಅದಕ್ಕೆ ಶಾಸ್ತ್ರ ಬುದ್ಧವು ಶರಣಮನ್ವಿಚ್ಚ. ಬುದ್ಧಿ ಚಲೋ ಮಾಡ್ಕೊ ಮೊದಲು. ಬುದ್ಧಿ ಚಲೋ ಇಲ್ಲ ಅಂದರೆ ನಿನಗೆ ಜನ್ಮ ಮರಣ ದುಃಖ ಎಂದು ತಪ್ಪಕ್ಕೆ ಸಾಧ್ಯ ಇಲ್ಲ. ಈ ಸಕಲ ಈ ವ್ಯವಹಾರಗಳಿಗೆ ಬುದ್ಧಿನೇ ಮೂಲ ಹೇತು. ಭಾಳ ಕಾರಣ ಅದಾವ ಕರೆ, ಮೂಲ ಹೇತು, ಮೂಲ ಕಾರಣ. ಅನಂತ ಕಾರಣ ಅದಾವ. ರೊಟ್ಟಿ ಮಾಡೋಕ್ಕೇನಪ್ಪ ಅಂದ್ರೆ ಮೂಲ ಕಾರಣ ಹಿಟ್ಟ. ತೆವಿ ಇಲ್ಲೇ ಮಾಡ್ತಾನೆ, ಹಂಚಿಲ್ಲೇ ಮಾಡ್ತಾನೆ, ಕಟ್ಟಿಗಿಲ್ಲೇ ಮಾಡ್ತಾನೆ, ಒಲಿ ಇಲ್ಲೇ ಮಾಡ್ತಾನೆ. ಅವು ಎಲ್ಲ ಕಾರಣ ಅದಾವ, ಮೂಲ ಕಾರಣ ಅಲ್ಲವು. ಮುಖ್ಯ ಕಾರಣ ಯಾವುದು? ಹಾಗೆ
ಹಂಚದ ಅದರಂತೆ ಅಂತಾರೆ ಅವರು. ಇಂದ್ರಿಯೇಷು ಸಾಕ್ಯ ಸಂಬಂಧ ಅಭಾವ ಐತಿ ಅತಃ ಪ್ರಕೃಷ್ಟ ಸಾನ್ನಿಧ್ಯಸ್ಯ ಸತ್ವ ಅಸ್ಯ ಆತ್ಮನ ಏಷ ಕೋಶ, ಈ ಆತ್ಮನಿಗೆ ಈ ಪ್ರಾಣಮಯ ವಿಜ್ಞಾನಮಯ ಕೋಶವು ಉಪಾಧಿ ಇದೇ, ಅದಕ್ಕೆ ಉಪಾಧಿ ಅದ, ಇದೇ ಅವನಿಗೆ ಉಪದ್ವ್ಯಾಪ ಮಾಡ್ಯಾದ, ಇದೇ ಅವನಿಗೆ ಜನ್ಮ ಮರಣಕ್ಕೆ ಕಾರಣ ಆಗ್ಯಾದ. ಅದೇ ಭೇದ ಹೇತು ಭವತಿ, ಆತ್ಮನಿಗೆ ಭಿನ್ನ ಮಾಡಲಿಕ್ಕೆ ಇದೇ ಕಾರಣ. ಅಜನ್ಮ ಸುಖಿ ನಿತ್ಯಾನಂದ ಸ್ವರೂಪನಾದ ಆತ್ಮನಿಗೆ ಅಸತ್ತು ಜಡ ದುಃಖಾತ್ಮಕ ಮಾಡಲಿಕ್ಕೆ ಕಾರಣ ಏನು ಅಂದ್ರೆ ಇದು ಬುದ್ಧಿನೇ ಮೂಲ ಕಾರಣ ಅದ ಅಂತ ಹೇಳಿದರು ಅವರು. ಕರ್ತೃತ್ವ ಭೋಕ್ತೃತ್ವ ನಿವಾಸಭೂತ ಜೀವತ್ವ. ಜೀವ ಅಂದ್ರೆ ಏನು ರೀ? ಕರ್ತೃತ್ವ ಭೋಕ್ತೃತ್ವ ಎಲ್ಲಿದೆ? ಯಾವ ಕರ್ತೃತ್ವ ಭೋಕ್ತೃತ್ವ ನಿವಾಸಭೂತ ಜೀವ. ಜೀವ ಅಂದರೆ ಏನು ರೀ? ಕರ್ತ ಭೋಕ್ತ. ಜೀವ ಅಂದರೆ ಕರ್ತ ಭೋಕ್ತ. ಎಲ್ಲಿ ಕರ್ತೃತ್ವ ಭೋಕ್ತೃತ್ವ ಅಲ್ಲಿ ಜೀವದಂತೇವೆ, ಎಲ್ಲಿ ಅಕರ್ತ ಅಭೋಕ್ತದ ಆತ್ಮ ಅದ, ಅಲ್ಲಿ ಕರ್ಮ ಎಲ್ಲ ಮಾಡೋದಿಲ್ಲ, ಹೋಗೋದಿಲ್ಲ. ಅದಕ್ಕೆ ಇದು ಕರ್ತೃತ್ವ ಭೋಕ್ತೃತ್ವ ಉಳ್ಳಂತಹ ಜೀವತ್ವ ಏನಪ್ಪ ಅಂತ ಕೇಳಿದ್ರೆ ಉತ್ಪನ್ನಕ್ಕೆ ಇದು ಭೂಮಿಯದ ಮೂಲ ಹೇತು. ಕರ್ತೃತ್ವ ಭೋಕ್ತೃತ್ವ ಅದರಿಂದ ಆದ ಪುಣ್ಯ ಪಾಪ ಅದಕ್ಕೆ ಬರ್ತಕ್ಕಂಥ ಫಲಗಳಿಗೆ ಇದು ಬೆಳೆಯೋಕ್ಕೆ ಜನ್ಮಭೂಮಿ ಅದ. ಹೌದಲ್ಲ? ಜನ್ಮಭೂಮಿ ಅದ. ಕಾಳಿನಿಂದ ಬೆಳೆ ಬರ್ತದೆ, ಮಳೆ ಇದ್ದರೆ ಬೆಳೆ ಬರ್ತದೆ. ಭೂಮಿ ಇಲ್ಲಾಂದ್ರೆ ಕಾಳೆಯಲ್ಲಿ ಹಾಕವ, ಕಾಳೆಯಲ್ಲಿ ಹಾಕವ. ಅದಕ್ಕೆ ಜನ್ಮಭೂಮಿ ಅದು. ಇದು ಅದಕ್ಕೆ ಕರ್ತೃತ್ವ ನಾ ಮಾಡದೆ ನಾ ಭೋಗಿಸ್ತೇನೆ. ಪುಣ್ಯ ಪಾಪಗಳನ್ನು ಮಾಡಿ ಸುಖ ದುಃಖವನ್ನು ಭೋಗಿಸಲಿಕ್ಕೆ ಏನದ? ಇದು ಜನ್ಮ ಭೂಮಿ ಅದ. ಇದು ಅಲ್ಲೇ ಅದರಾಗೆ ಬುದ್ಧಿಯಾಗೆ ಇವೆಲ್ಲ ವಿಜ್ಞಾನಮಯ ಕೋಶದಾಗ ಹುಡ್ತಾವೆ. ಇದೇ ಮೂಲ ಹೇತು. ಮನುಷ್ಯನ ಜನ್ಮಕ್ಕೆ ಜನ್ಮ ಮಾಡಿ ಕರ್ತೃತ್ವ ಮಾಡೋಕ್ಕೆ, ಅದರ ಸುಖ ದುಃಖ ಫಲ ಉಣ್ಣಕ್ಕೆ ಎಲ್ಲ ಏನಪ್ಪ ಅದಕ್ಕೆ ಇದೆ. ಹೆಂಗೆ ಎಲ್ಲ ಬೆಳೆಯೋಕೆ ಭೂಮಿನೇ ಕಾರಣ ಅದ. ಹಾಗೆ ಯಾವುದೇ ಹಾಕಿರಿ ನೀವು, ಈಗ ಉಳ್ಕಿ ಶೇಂಗಾನೇ ಹಾಕಿರಿ, ಕುಸುಬೇರಿ ಹಾಕಿರಿ. ಕುಸುಬಿ ಬಂದರೆ ಏನಪ್ಪ ಅದಕ್ಕೆ ಮುಳ್ಳಗಿಳ ಬರ್ತಾವೆ, ಶೇಂಗಾ ಹಾಕಿದ್ರೆ ಬರ್ತಾವೆ. ಯಾವುದೇ ಮಾಡಿರಿ ನೀವು, ಪರಂತು ಭೂಮಿ ಬೇಕು. ಆಗ ಈ ಬುದ್ಧಿ ವಿಜ್ಞಾನಮಯ ಕೋಶವೇ ಪುಣ್ಯ ಪಾಪ ಉತ್ಪನ್ನ ಆಗಲಿಕ್ಕೆ, ಪುಣ್ಯ ಪಾಪದ ಫಲವನ್ನು ಉಣಲಿಕ್ಕೆ, ದೇಹ ಬರಲಿಕ್ಕೆ ಇದೇ ವಿಜ್ಞಾನಮಯ ಕೋಶವೇ ಮೂಲ ಕಾರಣವಾಗಿರುತ್ತದೆ. ಯದ್ ಆತ್ಮದೀಹಿ ಯಸ್ಮಿನ್ ಉಪಾಧವು ಆತ್ಮದೀಹಿ. ಯದ್ ಆತ್ಮದೀಹಿ ಇದರಲ್ಲಿ ಆತ್ಮಬುದ್ಧಿ, ವಿಜ್ಞಾನಮಯ ಕೋಶವೇ ಆತ್ಮ. ಇದರಲ್ಲಿ ಬುದ್ಧಿಯೇ ಆತ್ಮ ಅನ್ನತಕ್ಕಂಥದ್ದು ಇದೇನದ? ಯಸ್ಮಿನ್ ಉಪಾಧವು, ಈ ಬುದ್ಧಿ ಉಪಾಧಿಯಿಂದ ಏನಾಗ್ತದೆ? ಆತ್ಮಧೀಹಿ, ಬುದ್ಧಿಯೇ ಆತ್ಮವೆಂದು ತಿಳಿದುಕೊಂಡು ಅಹಮಿತಿ ನಾನು ನೋಡುತ್ತೇನೆ, ತಿಳಿಯುತ್ತೇನೆ ಅನ್ನತಕ್ಕಂಥದ್ದು ಏನಪ್ಪ ಅಂತ ಕೇಳಿದರೆ, ಈ ಬುದ್ಧಿಯಿಂದ ಕೂಡಿಕೊಂಡಾದ್ರೆ ಮತಿಮಾನ್, ನಾನೇ ಬುದ್ಧಿ ಉಳ್ಳವ, ಏನು ನಾನೇ ತಿಳಿಯುತ್ತೇನೆ, ನಾನೇ ಮಾಡುತ್ತೇನೆ, ನಾನೇ ಅರಿಯುತ್ತೇನೆ ಅಂತ ಹಿಂಗೆ ಬುದ್ಧಿ ಮತಿಮಾನ್ ಹಿಂಗೆ ತಿಳ್ಕೊಂಡವ ಏನಾಕನ? ಭ್ರಮೇಣ ಹುಚ್ಚು ಹಿಡ್ದದ, ತಪ್ಪು ತಿಳ್ಕೊಂಡಾನೆ. ತಪ್ಪು ತಿಳ್ಕೊಂಡ್ರೆ ಆಗಬಾರ್ದು ಆಕ್ಕದ. ಹಗ್ಗಿಗೆ ಹಾವು ಅಂತ ತಿಳ್ಕೊಂಡ್ರೆ ಏನಾಗ್ತದೆ? ಗಡ್ಬಡ ಆಗ್ತದೆ. ಹಾಗೆ ಈ ಅನಾತ್ಮಗಳಿಗೆ ಆತ್ಮ ಅಂತ ತಿಳ್ಕೊಂಡ್ರೆ ಏನಾಗ್ತದೆ? ಭ್ರಾಂತಿ ಆಗ್ತದೆ. ಭ್ರಾಂತಿ, ಹಾವೇನ ಭ್ರಾಂತಿ ಆಗ್ತದೆ, ಮುಂದೆ ಏಕಿದೋನಿ ಆಗ್ತವೆ. ಹಾಗೆ ಇಲ್ಲಿನ ಇವನಿಗೆ ದೇಹವೇ ಆತ್ಮ ಅಂತ ತಿಳ್ಕೊಂಡ್ರೆ ಜನ್ಮ ಮರಣ ಚಾಲು ಆಗ್ತವೆ. ಜನ್ಮ ಮರಣ ಚಾಲು ಆಗ್ತವೆ. ಅದಕ್ಕೆ ಭ್ರಮೇಣ ಭ್ರಾಂತ್ಯ ಸಂಸರತಿ, ಜನ್ಮ ಮರಣವನ್ನು ಹೊಂದುತ್ತಾನೆ. ಹಾಗಂದ್ರೆ ರೀ ಕರ್ತೃತ್ವಾದಿ ದುಃಖಂ ಅನುಭವತಿ. ಕರ್ತೃತ್ವ ಭೋಕ್ತೃತ್ವ, ನಾ ಮಾಡಿದೆ, ನಂಗೆ ಮಾಡೋಕ್ಕೆ ಆಗಲಿಲ್ಲ, ತಪ್ಪು ಮಾಡಿದೆ, ಇವೆಲ್ಲ ತನ್ನ ಮೇಲೆ ಆರೋಪ ಮಾಡ್ಕೋತಾನೆ. ಆಮೇಲೆ ತಪ್ಪು ಮಾಡೋದಕ್ಕೆ ಶಿಕ್ಷೆ, ಚಲೋ ಮಾಡೋದಕ್ಕೆ ಹರ್ಷ,
ಇವೆಲ್ಲ ಸುಖ ದುಃಖ ಜನ್ಮ ಮರಣ ಇವೆಲ್ಲ ಕೂಡ ಬರ್ತಾವೆ ಅವನಿಗೆ, ಸ್ವಾಭಾವಿಕವಾಗಿ ಬರ್ತಾವೆ. ಅದಕ್ಕೆ ಅವು ಅನುಭವತಿ. ಆ ಮನುಷ್ಯ ಭ್ರಾಂತ್ಯ ಸಂಸರತೆ ಕರ್ತೃತ್ವಾದಿ ದುಃಖಂ ಅನುಭವತಿ. ಕರ್ತೃತ್ವ ಭೋಕ್ತೃತ್ವ ಜನ್ಮ ಮರಣ ಈ ದುಃಖ ಎಲ್ಲ ಅವನಿಗೆ ಬರ್ತಾವೆ. ತದೇವ ಉಪಪಾದಯತೆ ಯೋ ಅಯಂ ಇತ್ಯಾದಿನ, ಅದನ್ನೇ ವಿಸ್ತಾರವಾಗಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಯೋಯಂ ವಿಜ್ಞಾನಮಯ, ಅಯಂ ಯಹ ವಿಜ್ಞಾನಮಯ, ಯಾವ ಈ ಯೋಯಂ ಅಂದರೆ ಯಾವ ಈ ವಿಜ್ಞಾನಮಯ ಕೋಶದ ಇದು ಪ್ರಾಣೇಶು ಸ್ಫುರತಿ ಸ್ವಯಂ ಜ್ಯೋತಿ. ಇದು ಇದರಾಗ ಪ್ರಾಣನೂ ಅದ, ವಿಜ್ಞಾನಮಯದಾಗ ಅದ, ಇವೆಲ್ಲ ಕೂಡ ಅಲ್ಲೇನಪ್ಪ ಸ್ವಯಂ ಜ್ಯೋತಿ ಸ್ಫುರತಿ. ಇದರೊಳಗೆ ಹೇಗೆ ಮನ್ಯಾಗ ಜ್ಯೋತಿ ಉರಿತದೆ, ಬಲ್ಬ್ ಉರಿತದೆ, ಅದರಂತೆ ಈ ಯಾವ ವಿಜ್ಞಾನಮಯ ಕೋಶದಲ್ಲಿ ಪ್ರಾಣದಲ್ಲಿ ಏನಪ್ಪ ಅಂತ ಕೇಳಿದರೆ ಒಂದು ಆತ್ಮ ಸ್ವಯಂ ಜ್ಯೋತಿ ಸ್ಫುರತಿ. ಅದರೊಳಗೆ ಒಂದು ಆತ್ಮ ಅದ. ಮನೆ ಅದಾವೆಲ್ಲ, ಎಲ್ಲ ಮನೆ ಕೋಲಿ ಆ ಕೋಲಿ ಈ ಕೋಲಿ ಅದ. ದೀಪ ಇಲ್ಲಾಂದ್ರೆ ಏನು ಬೆಳಗ್ತಾವೆ? ಬೆಳಗಂಗಿಲ್ಲ. ಹಾಗೆ ವಿಜ್ಞಾನಮಯ ಕೋಶ, ಅನ್ನಮಯ, ಪ್ರಾಣಮಯ ಇವೆಲ್ಲ ಕೋಶಗಳಲ್ಲಿ ಒಂದು ಬೆಳಕದ, ಅದು ಇದೆಲ್ಲ ಬೆಳಗ್ತದೆ. ಯಾವುದು? ಸ್ವಯಂ ಜ್ಯೋತಿ ರೂಪ ಆತ್ಮ ಅವ ಅದಾನ. ಅದಕ್ಕೆ ಏನಪ್ಪ ಅಂತ ಕೇಳಿದರೆ ಇದು ಗೊತ್ತಾಗಿಲ್ಲ. ಅದು ಏನೋ ಮಾಡೋಕ್ಕೆ ಹೋಗಿ ಏನೋ ತೊಗೊಂಬಂದ, ಖರೀದಿ ಮಾಡೋಕ್ಕೆ ಹೋಗಿದ್ದೆ, ಏನೋ ಚೆಂದ ಕಾಣ್ತೋ ಅದೇ ತೊಗೊಂಬಂದ, ಅದು ಅಲ್ಲೇ ಉಳಿತದೆ. ಭಾಳ ಮಂದಿ ಹೋಗಿರ್ತಾರೆ, ಅದಕ್ಕೆ ಏನೇ ಖರೀದಿ ಮಾಡ್ತಾರೆ. ಹಂಗೆ ಮನುಷ್ಯ ಏನಪ್ಪ ಅಂತ ಕೇಳಿದರೆ ಇವನು ಆತ್ಮನನ್ನು ಅರಿಲಿಕ್ಕೆ ಹೊರಟು ಇವನೇ ಭ್ರಮ ಮಾಡ್ತಾರೆ. ವಿಜ್ಞಾನಮಯ ಕೋಶವೇ ಆತ್ಮವು ಏನು ಎಂಬಂತೆ ಬುದ್ಧಿ ಅದಕ್ಕಿಂತ ಹೆಚ್ಚಿಗೆ ಬೆಳಗಿ ತೋರಿಸ್ತದೆ. ಇದು ಹೌದು. ಯಾವಾಗಲೂ ಕೂಡ ಅಸಲಿ ವಸ್ತುಕ್ಕಿಂತ ನಕಲಿ ವಸ್ತು ಭಾಳ ಮೋಹ ಮಾಡ್ತಾವಿಲ್ಲ ರೀ. ಚಲೋ ಬಂಗಾರಕ್ಕಿಂತಲೂ ಈ ಗೋಲ್ಡ್ ಬೇಡ್ ಇರ್ತಾವಲ್ಲ, ಇವೇನ ಅಂತಾರಲ್ಲ ರೋಲ್ಡ್ ಗೋಲ್ಡ್, ಭಾಳ ಮಂದಿ ಅದೇ ಹಾಕೊಂಡು ತಿರುಗಾಡ್ತಾರೆ. ಆದರೂ ಅಷ್ಟೇ ಇದ್ರು ಅಷ್ಟೇ ಅಂತ. ಯಾಕೆ? ಅವು ಬಂಗಾರ ಮಾರಿ ಮೇಲೆ ಹೊಡೆಯಂಗಿರ್ತಾವೆ. ಹಾಗೇನಪ್ಪ ಇದನ್ನು ಬುದ್ಧಿನೂ ಸ್ವಯಂ ಪ್ರಕಾಶವಾದ ಆತ್ಮನ ಮ್ಯಾರಿ ಮೇಲೆ ಹೊಡೆದು ತಾನೇ ತೋರಿಸ್ತದೆ ಸ್ವಯಂ ಪ್ರಕಾಶ. ಒಮ್ಮೊಮ್ಮ ಮಾಲಕ್ಕೆ ಹೆಂಗೆ ಡ್ರೈವರ್ನೇ ಭಾರಿ ಅರ್ಬಿ ಹುಟ್ಟಿರ್ತಾನೆ ರೀ. ಯಾವ ಡ್ರೈವರ ಯಾವ ಮಾಲಕ್ ಗೊತ್ತಂಗಿಲ್ಲ, ಬಹುಶಃ ಇವನೇ ಇರಬೇಕೇನು ಮಾಲಕ್ ಅಂತೇಳಿ. ಯಾಕೆ? ಅರ್ಬಿ ಏನಪ್ಪ ಅಂತ ಕೇಳಿದರೆ ಮಾಲಕನಿಗೆ ಡ್ರೈವರ್ ಮಾಡ್ತು, ಡ್ರೈವರಿಗೆ ಮಾಲಕ್ ಮಾಡ್ತು. ಹಾಗೆ ಇದು ಆತ್ಮ ಗರೀಬದ ಪಾಪ. ಇದು ಆತ್ಮ ಗರೀಬದ. ಇದು ಬುದ್ಧಿ ಭಾಳ ಬೆರಿಕೆದೆ. ಇದು ಇದೇ ಆತ್ಮ ಅನ್ನಂಗೆ ಭ್ರಮ ಹುಟ್ಟಿಸ್ತದೆ. ಅದಕ್ಕೆ ಹೇಳ್ತಾರೆ ಅವರು, ಯೋ ಅಯಂ ವಿಜ್ಞಾನಮಯ ಪ್ರಾಣೇಶು ಹೃದಯ ಸ್ಫುರತಿ ಸ್ವಯಂ ಜ್ಯೋತಿ. ಪ್ರಾಣಮಯ ಕೋಶ ಅದರೊಳಗೆ ಹೃದಯದಲ್ಲಿ ಸ್ವಯಂ ಪ್ರಕಾಶವಾದ ಆತ್ಮನ ಬೆಳಗ್ತಾನೆ ರತ್ನದಂತೆ. ರತ್ನ ಸ್ವಯಂ ಪ್ರಕಾಶ ಎಲ್ಲಿ ಇಲ್ಲ, ಕನ್ನಡಿ ಪರಪ್ರಕಾಶದ, ರತ್ನ ಸ್ವಯಂ ಪ್ರಕಾಶದ. ಅದು ಸ್ವಯಂ ಪ್ರಕಾಶ ರತ್ನ ಎಲ್ಲಿಟ್ಟರೂ ಹೆಂಗೆ ಪ್ರಕಾಶವಾಗುತ್ತದೆ ಅದರಂತೆ ಆತ್ಮ ಸ್ವಯಂ ಜ್ಯೋತಿ, ಪರಪ್ರಕಾಶ ಇಲ್ಲ. ಕರಡಿ ಪರಪ್ರಕಾಶ ಅದ, ರತ್ನ ಸ್ವಯಂ ಪ್ರಕಾಶ. ಹಾಗೆ ರತ್ನದಂತೆ ಆತ್ಮ ಏನಪ್ಪ ಅಂದ್ರೆ ಸದಾ ಸ್ವಯಂ ಪ್ರಕಾಶವಾಗಿ ಏನಪ್ಪ ಅಂದ್ರೆ ಸ್ಫುರತಿ ಎಲ್ಲಿ? ಹೃದಯ ಪ್ರಾಣೇಶು, ಹೃದಯದಲ್ಲಿ ಪ್ರಾಣದಲ್ಲಿ ಈ ವಿಜ್ಞಾನಮಯ ಸ್ವರೂಪನಾಗಿರ್ತಕ್ಕಂಥ ಆತ್ಮ ಇವೆಲ್ಲವನ್ನು ಬೆಳಗ್ತಾ ಅವ ಸದಾ ಅದಾನೆ. ಏನಂತೀರಿ ಅದಕ್ಕೆ? ಕೂಟಸ್ಥ ಸನ್. ಅವನಿಗೇನಂತಾರೆ? ಕೂಟಸ್ಥ ಅಂತ. ಯಾರು? ಆತ್ಮ. ಆ ಆತ್ಮ ಕೂಟಸ್ಥ ಅದ. ಕೂಟಸ್ಥ ಅಂದ್ರೆ ಏನು? ಕೂಟೆ ತಿಷ್ಠತಿ ಇತಿ ಕೂಟಸ್ಥ. ಜ್ಞಾನೇಂದ್ರಿಯ ಸಮೂಹದಲ್ಲಿ, ಕರ್ಮೇಂದ್ರಿಯ ಸಮೂಹದಲ್ಲಿ
ಅನ್ನಮಯ, ಪ್ರಾಣಮಯ, ಮನೋಮಯ ಇವೆಲ್ಲ ವಿಜ್ಞಾನಮಯ ಎಲ್ಲ ಕೋಶಗಳಲ್ಲಿ ಕೂಟೆ ಕೂಟೆ ತಿಷ್ಠತಿ ಇತಿ ಕೂಟಸ್ಥ. ಇಂದ್ರಿಯ ಸಮೂಹದಲ್ಲಿ ಸೂಕ್ಷ್ಮ ಶರೀರ, ಸ್ಥೂಲ ಶರೀರ, ಹೌದಲ್ಲ. ಆಮೇಲೆ ಇವು ಸುಪ್ತಿ ಶರೀರ, ಸುಪ್ತಾವಸ್ಥೆ, ಎಲ್ಲ ಅವಸ್ಥೆಗಳಲ್ಲಿ ಇವು ಕೂಟದವ ಏನ್ರಿ, ಪ್ರಾಣಮಯ, ಮನೋಮಯ, ವಿಜ್ಞಾನ ಇವೆಲ್ಲದರಲ್ಲಿ, ಎಚ್ಚರದಲ್ಲಿ, ನಿದ್ರೆಯಲ್ಲಿ, ಸ್ವಪ್ನದಲ್ಲಿ, ಇವೆಲ್ಲವುಗಳಲ್ಲಿ ಏನಪ್ಪ ಅಂತಂದ್ರೆ 25 ತತ್ವಗಳಿಂದ ಕೂಡಿಕೊಂಡದ್ದು ಜಾಗೃತ ಅವಸ್ಥೆ, 17 ಸೂಕ್ಷ್ಮ ಶರೀರ, ಬರೀ ಕೇವಲ ಅಜ್ಞಾನ ಕಾರಣ ಶರೀರ, ಇವೆಲ್ಲ ಕೂಟದವು. ಇವೆಲ್ಲದರಲ್ಲಿ ಕೂಡ ಆತ್ಮ ಏನಪ್ಪ ಅಂತ ಕೇಳಿದ್ರೆ ಸಣ್ಣ ಬಲ್ಬನಾಗ, ದೊಡ್ಡ ಬಲ್ಬನಾಗ, ಹೈಮಕ್ಸಾಗ ಎಲ್ಲದ್ರಾಗ ಇರೋದೇನದ ಅದೇ ಕರೆಂಟ್ ಅದ. ಅದರಂತೆ ಬುದ್ಧಿಯಲ್ಲಿ, ಮನಸ್ಸಿನಲ್ಲಿ, ಇಂದ್ರಿಯಗಳಲ್ಲಿ ಇವೆಲ್ಲ ಕಡೆಗೆ ಬೆಳಗತಕ್ಕಂಥದ್ದೇನದ ಒಳಗಿರೋ ಒಂದು ಆತ್ಮ ಅದ. ಯಾವುದಕ್ಕೆ ಸೋಲ್ ಅಂತಾರೆ ಅದೇ ಆತ್ಮ. ಅದು ಆತ್ಮ ಒಳಗದ ಅಂತ ಹೇಳ್ತಾರೆ. ಇತರೇಷು ಇಂದ್ರಿಯೇಷು ಸಾಕ್ಷಾತ್ ಚೈತನ್ಯ ಸಂಬಂಧ ಅಭಾವ ಇತಿ ಅಭಿಪ್ರಾಯ. ಇಂದ್ರಿಯಗಳಿಗೆ ಸಾಕ್ಷಾತ್ ಸಂಬಂಧ ಆತ್ಮಂದು ಇರಂಗಿಲ್ಲ. ಬಲ್ಬಿಗೆ, ಇಲೆಕ್ಟ್ರಿಕ್ ಗ್ರಿಡ್ಗೆ ಸಾಕ್ಷಾತ್ ಸಂಬಂಧ ಇರಂಗಿಲ್ಲ. ಕರೆಂಟ್ ವೈರ್ ಬೇಕು ಅದಕ್ಕೆ ನಡ್ಬರ್ಕ್. ಅದರಂತೆ ಏನಪ್ಪ ಅಂತ ಕೇಳಿದರೆ ಉಳುಕಿವು ಇಂದ್ರಿಯಗಳು ಅಂತಃಕರಣ ಇತರೇಷು ಇಂದ್ರಿಯೇಷು ಸಾಕ್ಷಾತ್ ಚೈತನ್ಯ ಸಂಬಂಧ ಅಭಾವಾದಿತ್ಯ ಅಭಿಪ್ರಾಯ. ಅದಕ್ಕೇನಪ್ಪ ಅಂದ್ರೆ ಬುದ್ಧಿ ಅತ್ಯಂತ ಜರೂರಿ ಅದ. ಆತ್ಮನಿಗೂ ಇಂದ್ರಿಯಗಳಿಗೂ ಸಂಬಂಧ ಮಾಡೋಕ್ಕೆ ಈ ಬುದ್ಧಿ ವಾಯರ್ ಅದ. ಹಾಗೆ ಇಲೆಕ್ಟ್ರಿಕ್ ಗ್ರಿಡ್ಡಕ್ಕೂ ನಮ್ಮ ಮನೆಗೂ ಸಂಬಂಧ ಮಾಡೋಕ್ಕೆ ವಾಯರ್ ಹಾಕ್ಯಾರ KEB ಅವರು. ಹಂಗೆ ಇದೆಪ್ಪ ಅಂದ್ರೆ ಇದು ಸಂಬಂಧ ಬುದ್ಧಿ ಅದ. ಅತಃ ಆದ್ದರಿಂದ ಪ್ರಕೃಷ್ಟ ಸಾನ್ನಿಧ್ಯಸ್ಯ ಸತ್ವ ಅತ್ಯಂತ ಸಮೀಪ ಇರುವುದರಿಂದ ಇದು ಓದಬೇಕೇನ್ರಿ? ಪ್ರಾಣೇಶು ಸ್ಫುರತಿ ಅಂತರ್ಜ್ಯೋತಿ ಕೂಷ್ಠಸ್ಸನ್ ಆತ್ಮ ಕರ್ತಾ ಭೋಕ್ತಾ ಭವತಿ ಉಪಾದಿಸ್ತ ಪಾಷಾಣೇ ವೃಕ್ಷ ಇತಿವತ್ ಸಮೀಪ ಸಪ್ತಮೆ. ಪಾಷಾಣೆ ವೃಕ್ಷ. ಆ ಕಲ್ಲ ಗಿಡ ಹುಟ್ಟ್ಯದ ನೋಡ ಅಂತ. ಕಲ್ಲ ಗಿಡ ಹುಡ್ತವೇನು? ಇಲ್ಲ. ಮಣ್ಣಿಗೆ ಅದಕ್ಕೆ ಭಾಳ ಸಮೀಪ ತಗೊಂಡು ಕಲ್ಲಾಗ ಅಂತೇಳಿ ಮಣ್ಣಿಗೆ ಅದಕ್ಕೆ ಸಾಮೀಪ್ಯ ಇರೋದ್ರಿಂದ ಆ ಕಲ್ಲ ಗಿಡ ಹುಟ್ಟ್ಯದ ನೋಡ್ರಿ. ಕಲ್ಲಾಗಿಂದ್ರೆ ಗಿಡ ಹುಡ್ತವೆ. ಕಲ್ಲಿನ ಸಮೀಪ ಮಣ್ಣದ. ಆ ಮಣ್ಣಿಗೆ ಅತಿ ಸಮೀಪ ಕಲ್ಲು ಇರೋದ್ರಿಂದ ಮಣ್ಣು ಕಾಣಂಗಿಲ್ಲ, ಕಾಣಕತ್ತಿದ ಕಲ್ಲು ಕಾಣ್ತದೆ, ಅದಕ್ಕೆ ಅಂತೇವೆ ನಾವು. ಹಾಗೆ ಅದರಂತೆ ಸಪ್ತಮಿ ಅಂತ ಕಲ್ಲಾಗ ಗಿಡ ಅನ್ನಂಗಿಲ್ಲ. ಕಲ್ಲಾಗ ಗಿಡ ಇಲ್ಲ, ಮಣ್ಣಾಗ ಗಿಡ ಇರ್ತದೆ. ಸಮೀಪದೊಳಗೆ ಸಪ್ತಮಿ ಉಪಯೋಗ ಆಗ್ತದೆ. ಪಾಷಾಣೇಶು ಚಕ್ಷುರಾದಿ ಸಮೀಪೆ ಪ್ರಾಣೇಶು ಚಕ್ಷುರಾದಿಗಳ ಸಮೀಪ. ಪ್ರಾಣಕ್ಕೆ ಈ ಜ್ಞಾನೇಂದ್ರಿಯಗಳು ಅತ್ಯಂತ ಸಮೀಪ ಅದಾವೆ, ಹೌದಲ್ರಿ? ಯಾಕೆ ಅದು ಪ್ರಾಣಿ ಇದ್ದರೆ ಕಣ್ಣು ನೋಡ್ತದೆ, ಇಲ್ಲಾಂದ್ರೆ ಏನು ನೋಡ್ತದೆ? ಜ್ಞಾನೇಂದ್ರ ಕಣ್ಣ, ಕಿವಿ ಇವೆಲ್ಲ ಏನಪ್ಪ ಅಂದ್ರೆ ವ್ಯವಹಾರ ಮಾಡಲಿಕ್ಕೆ ಪ್ರಾಣ ಬೇಕು. ಅದು ಅತ್ಯಂತ ಸಮೀಪ ಅದ. ಅದಕ್ಕೇನಪ್ಪ ಅಂದ್ರೆ ಹಾಗೆ ಅಂದಾರ ಅಂದ್ರೆ ಅವರು ಏತೇನ ಅಹಮಿತಿ ಪ್ರತಿಯ ವಿಷಯತ್ವಶ ಬಹುಸು ಸತ್ವಾತ್. ಅದಕ್ಕೆ ಅತ್ಯಂತ ಸಮೀಪ ಇರುವುದರಿಂದ ಅದಕ್ಕೆ ಅವುಗಳಲ್ಲಿ ಬಹುಶಃ ಅಂದ್ರೆ ಅವುಗಳಲ್ಲಿ ನಾವು ಆತ್ಮ ವ್ಯವಹಾರ ಮಾಡ್ತೇವೆ. ಎಲ್ಲಿ? ಜ್ಞಾನ ಇಂದ್ರಿಯಗಳಲ್ಲಿ. ಅವು ಅತ್ಯಂತ ಸಮೀಪದ. ಆ ಇಂದ್ರಿಯ ನೋಡಿದ್ರೆ ಆ ಇಂದ್ರಿಯ ಅತ್ಯಂತ ಸಮೀಪ ಬುದ್ಧಿ ಅದ. ವಿಜ್ಞಾನಮಯ ಕೋಶ ಏನದ? ಯಾಕೆ ಜ್ಞಾನೇಂದ್ರಿಯ ಬುದ್ಧಿ ಕೂಡಿನೇ ಆಗಿದಿಲ್ಲ ವಿಜ್ಞಾನಮಯ ಕೋಶ. ಆ ಬುದ್ಧಿ ಅತ್ಯಂತ ಸಮೀಪದ ಕಣ್ಣಿಗೆ, ಕಿವಿಗೆ. ಅದಕ್ಕೆ ಕಣ್ಣು ನೋಡಿದ್ರೆ ನಾ ನೋಡೀನಿ, ಕಿವಿ ಕೇಳಿದ್ರೆ ನಾ ಕೇಳೀನಿ ಅಂತ ಹಿಂಗೆ ಅಭಿಮಾನ ಮಾಡ್ಕೋತಂದ. ಯಾಕೆ? ಸಮೀಪ ಇರುವುದರಿಂದ. ಹಾಗೆ ರಾಜನ ಸಮೀಪ ಇರ್ತಕ್ಕಂಥ ಸದಾ ಇರ್ತಕ್ಕಂಥವನು ಅವನು ಮಾಡ್ತಾನೆ. ಅವ್ರಿಗೆ ಹೇಳಿದ್ರೆ ಆ ಕೆಲಸ ಹಾಕದ್ರಿ ಅಂತಾರೆ ನೋಡ್ರಿ. ಯಾಕೆ ಅವ್ರ ಸಮೀಪ ಅದಾರೆ. ಅವ್ರಿಗೆ ಹೇಳಿದ್ರಿ ಅಂದ್ರೆ ಕೆಲಸ ಆದಂಗೆ. ಅವ್ರಿಗೆ ಹೇಳೋ ಜರುತ್ತಾರೆ, ಇವ್ರಿಗೆ ಹೇಳೋದು ಆದಂಗೆ. ಹಾಗೆ ಈ ಬುದ್ಧಿ ಆತ್ಮನಿಗೆ ಅತ್ಯಂತ ಸಮೀಪ ಇರುವುದರಿಂದ
ಪ್ರಾಣಕ್ಕೆ ಅತ್ಯಂತ ಸಮೀಪ ಇರುವುದರಿಂದ ಇದೇನಪ್ಪ ಅಂದ್ರೆ ವಿಜ್ಞಾನಮಯ ಕೋಶ ಬುದ್ಧಿ ಕೆಲಸ ಮಾಡ್ತದೆ. ಶಾಸ್ತ್ರ ಪ್ರತಿ ವಿಷಯತ್ವಶ್ಯ ಬಹುಸತ್ವ ಕಥಮ ಆತ್ಮ ಆತ್ಮ ಯಾವುದು ಅಂತ ಪ್ರಶ್ನೆ ಮಾಡಿ ಬೃಹದಾರಣ್ಯಕೋಪನಿಷತ್ತಿನೊಳಗೆ ಇತಿ ಏನಪ್ಪ ಅಂದ್ರೆ ಜನಕ ಪ್ರಶ್ನೋತ್ತರ ವಾಕ್ಯ. ಜನಕ ಆಮೇಲೆ ಅವ್ರ ಗುರುಗಳು ಪ್ರಶ್ನೆ ಏನು ಮಾಡ್ಯಾರ, ಯಾರು ಋಷಿಯರು ಉದ್ದಾಲಕ ಅಷ್ಟಾವಕ್ರ ಜನಕರ ಸಂವಾದದಲ್ಲಿ ಏನಪ್ಪ ಅಂತ ಕೇಳಿದರೆ ಜನಕ ಪ್ರಶ್ನೆ ಮಾಡ್ಯಾನ, ಕಥಮ ಆತ್ಮ ಪ್ರಾಣ ಬುದ್ಧಿ ಇವುಗಳಲ್ಲಿ ಯಾವುದು ಆತ್ಮ ಅಂತ ಏನಪ್ಪ ಅಂದ್ರೆ ಪ್ರಶ್ನೆ ವಾಕ್ಯ. ಪ್ರಾಣೇಶು ಇತಿ ಪದೇನ ಪ್ರಾಣ ಏವ ಆತ್ಮ, ಯಾಕೆ ಅದಿದ್ದರೆ ಎಲ್ಲ ಇಂದ್ರಿಯ ಕೆಲಸ ಮಾಡ್ತಾರೆ. ಪ್ರಾಣ ಏವ ಆತ್ಮ ಪದೇನ ಪ್ರಾಣ ಶಬ್ದ ಬೋಧಿತ ಇಂದ್ರಿಯ ಮುಖ್ಯ ಪ್ರಾಣತ್ವಂ ಆತ್ಮನು ನಾಸ್ತೀತಿ ಕಥಿತಂ ಭವತಿ. ಅದು ಬಹಳ ಬುದ್ಧಿಗೆ ಸಮೀಪವಾಗಿ ಪ್ರಾಣ ಅದ ಅಂತ ತಿಳ್ಕೊಂಡು ಆ ಪ್ರಾಣ ಹೇಳ್ಯಾರ. ಒಮ್ಮೆ ಹೇಳಂಗಿಲ್ಲ. ಆ ಪ್ರಾಣ ಅಂತ ಯಾಕೆ ಹೇಳ್ಯಾರ, ಅತ್ಯಂತ ಬುದ್ಧಿಗೆ ವಿಜ್ಞಾನಮಯ ಕೋಶಕ್ಕೆ ಪ್ರಾಣಮಯ ಕೋಶ ಅತ್ಯಂತ ಸಮೀಪವಾಗಿರುವುದರಿಂದ ಅವನಿಗೆ ತಿಳಿಸೋಕೆ ಮೊದಲು ಪ್ರಾಣಮಯ ಕೋಶ ಅಂತ ಹಿಂಗೆ ಹೇಳ್ಯಾರ ವಿನಃ ಅದಕ್ಕಿಂತ ಹೆಚ್ಚಿಗೆ ಏನದ ಬುದ್ಧಿ ಅದ. ಪ್ರಾಣ ಸಾಮೀಪ್ಯಂ ಬುದ್ಧಿರಪಿ ಅಸ್ತಿ ಅತಃ ವ್ಯಾವರ್ತಯತಿ. ಹಾಗೆ ಪ್ರಾಣ ಏನಪ್ಪ ಅಂದ್ರೆ ಹೆಂಗೆ ಸಮೀಪದ ಹಂಗೆ ಬುದ್ಧಿನೂ ಸಮೀಪದ. ಅದನ್ನು ವ್ಯಾವರ್ತಕ ಮಾಡೋ ಸಲುವಾಗಿಯೇ ಇದು ವಿಜ್ಞಾನಮಯ ಕೋಶ ಮಾಡೋದು. ಪ್ರಾಣಮಯ ಕೋಶದ ಯಾಕೆ ವಿಜ್ಞಾನಮಯ ಕೋಶ ಮಾಡಿದ್ರು ಅಂದ್ರೆ ಹೇಗೆ ಪ್ರಾಣವು ಅತ್ಯಂತ ಸಮೀಪವು ಅದರಂತೆ ಈ ಬುದ್ಧಿನೂ ಅತ್ಯಂತ ಸಮೀಪ ಪ್ರಾಣಕ್ಕೆ ಸಮೀಪವಾಗಿರುವುದರಿಂದ ಆತ್ಮನಿಗೆ ಸಮೀಪವಾಗಿರುವುದರಿಂದ ಪ್ರಾಣ ಸಮೀಪ ಪ್ರಾಣ ಹೋಯಿತು ಅಂದ್ರೆ ಹೋಯಿತು, ಬುದ್ಧಿ ಹೋಯಿತು ಅಂದ್ರೆ ಹೋಯಿತು. ಅದಕ್ಕಂತಾರೆ ಅವರು ಸಮೀಪದಿಂದ ವ್ಯಾವರ್ತ ಮಾಡೋ ಸಲುವಾಗಿಯೇ ಪ್ರಾಣಮಯ ಕೋಶಕ್ಕಿಂತಲೂ ವಿಜ್ಞಾನ ಕೋಶವನ್ನು ಭಿನ್ನ ಮಾಡಿ ತೋರ್ಸೋಕೆ ನಾವಿಲ್ಲಿ ಪ್ರಯತ್ನ ಮಾಡಿದ್ದೀವಿ. ಅದಕ್ಕೆ ಹೇಳಿದ್ರು ಬುದ್ಧಿರಪಿ ಅಸ್ತಿ ಅತಃ ವ್ಯಾವರ್ತಯತಿ ಹೃದಯ ಸ್ಫುರನ್ ಸ್ವಯಂ ಜ್ಯೋತಿ ರೀತಿ. ಅದು ವ್ಯಾವರ್ತ ಮಾಡಿಸೋ ಹೃದಯದಲ್ಲಿ ಬುದ್ಧಿಯು ಪ್ರಕಾಶಮಾನವಾಗಿರುತ್ತದೆ. ಯಾಕೆ ಹೇಳಿದ್ದೀವಿ ಅಂದರೆ ಅದು ಪ್ರಾಣಮಯ ಕೋಶಕ್ಕಿಂತಲೂ ಭಿನ್ನವಾಗಿ ತೋರಿಸಲುವಾಗಿ ವಿಜ್ಞಾನ ಹೃತ್ಪುಂಡರೀಕ ಅವಚ್ಛಿನ್ನ ಬುದ್ಧವು ಹೃದಯದ ಒಳಗಿರತಕ್ಕಂಥ ಬುದ್ಧಿ ಅಂತಃಕರಣದ ಒಳಗೈತೆ. ಅಂತಃಕರಣದ ಹೃದಯ ಅಂತಃಕರಣ. ಅದಕ್ಕೆ ಬುದ್ಧವು ಪ್ರಕಾಶಮಾನಂ ಬೆಳಗುವ ಹೃದಯದಲ್ಲಿ ಸ್ಪಷ್ಟವಾಗಿ ಬೆಳಗುವ ಯಾವ ಜ್ಯೋತಿ ಇರುತ್ತದೋ ತಚ್ಚೈತನ್ಯಂ ಆ ಜ್ಯೋತಿ ರೂಪವಾದ ಚೈತನ್ಯವೇ ಸರ್ವಭಾಸಕಂ ಎಲ್ಲವನ್ನು ಬೆಳಗುತ್ತದೆ. ಅಸ್ತಿ ನಾಸ್ತಿ ಅದ ಇಲ್ಲ ಅಂದರೆ ಇಲ್ಲ ಅಂತ ಬೆಳಗ್ತದೆ, ಅದಂತ ಬೆಳಗ್ತದೆ. ನಿದ್ದೆಯಾಗಿ ಏನೂ ಇಲ್ಲ ಅಂತದ, ಎದ್ದಾಗ ಎಲ್ಲ ಅದ ಅಂತದ. ಅದನ್ನೇನಪ್ಪ ಬುದ್ಧಿ ಈ ರೀತಿಯಾಗಿ ತದ್ರೂಪ ಇವು ಅಯಂ ವಿಜ್ಞಾನಮಯ. ಏನಪ್ಪ ಇದೇನಪ್ಪ ಅಂತ ಕೇಳಿದರೆ ಪ್ರಕಾಶಮಾನಂ ಪ್ರಕಾಶಂ ಯಜ್ಯೋತಿ ಚೈತನ್ಯಂ ಸರ್ವಾಭಾಸಕಂ ಎಲ್ಲವನ್ನು ಬೆಳಗತಕ್ಕಂಥದ್ದು ತದ್ರೂಪ ಎಲ್ಲವನ್ನು ಬೆಳಗುವುದೇ ತದ್ರೂಪ ಅದರ ಸ್ವರೂಪ ಆಗಿರುತ್ತದೆಯೋ ಅದುವೇ ವಿಜ್ಞಾನಮಯ ಕೋಶ. ಇದಕ್ಕೆ ವಿಜ್ಞಾನಮಯ ಕೋಶ ಅಂತಾರೆ. ಆಮೋಕ್ಷಂ ಬುದ್ಧ್ಯಾನ ವಿನಾ ಭೂಯತೆ ಅನೇನ ಇತಿ ತತ್ ಪ್ರಚುರತ್ವಾತ್ ತನ್ಮಯತ್ವಂ. ಈ ಕೋಶ ಎಲ್ಲಿ ತನಕ ಇರ್ತದೆ ಅಂದರೆ ಮೋಕ್ಷ ಆಗುವ ತನಕನೂ ಇರ್ತದೆ. ಆ ಮೋಕ್ಷ ವಿಜ್ಞಾನಮಯ ಕೋಶ ಮೋಕ್ಷ ಪರ್ಯಂತರೇ ಇರ್ತದೆ. ಎಲ್ತಕ್ಕ ಏನಪ್ಪ ಅಂದ್ರೆ ಆ ಮನುಷ್ಯ ಎಲ್ತಕ್ಕ ಅವನಿಗೆ ತತ್ವಜ್ಞಾನ ಆಗಿ ಮೋಕ್ಷ ಆಗುವುದಿಲ್ಲ. ಆ ಮೋಕ್ಷ ಪರ್ಯಂತಂ ಏನಪ್ಪ ಅಂದ್ರೆ ತತ್ವಜ್ಞಾನ ಆಗುವ ಪರ್ಯಂತರವಾಗಿ ಬುದ್ಧ್ಯಾನ ವಿನಾ ಭೂಯತೆ ಅನೇನ ಇತಿ ಬುದ್ಧಿ ಇಲ್ಲದೆ ಯಾವ ಮೋಕ್ಷವೂ ಪ್ರಾಪ್ತಿಯಾಗುವುದಿಲ್ಲವೋ ತತ್ ಪ್ರಚುರತ್ವಾತ್ ಅದೇ ಮುಖ್ಯವಾಗಿರುವುದರಿಂದ ತನ್ಮಯತ್ವಂ ಬುದ್ಧಿರೂಪತ್ವಂ. ಹೌದಲ್ಲ? ಅದಕ್ಕೆ ಪರಮಾತ್ಮ ಬುದ್ಧವು ಶರಣಮನ್ವಿಚ್ಚ ಯೋ ಬುದ್ಧೇ ಪರತಸ್ತು ಸಹ. ಬುದ್ಧಿ ಅದ
ಅದು ಅಲ್ಲಿ ಹೋಗಿ ನಿಂತ ಅಂದರೆ ಏನಪ್ಪ ಅಂದ್ರೆ ಅದು ಎಂದು ಅಡಗ್ತದ ಮುಖ್ಯ ಆಗ್ತದೆ. ಅದಕ್ಕೆ ಹೇಳ್ತಾರೆ ಅವರು, ಬುದ್ಧಿಯು ಆತ್ಮನಿಗೆ ಅತ್ಯಂತ ಸಮೀಪವಾಗಿರತಕ್ಕಂಥದ್ದು ಇದು ವಸ್ತು. ಅಲ್ಲಿಗೆ ಹೋಗಲಾರದೆ ಆತ್ಮ ಕಾಣಂಗಿಲ್ಲ, ಅಲ್ಲಿಗೆ ಹೋಗಲಾರದೆ ಕಾಣಂಗಿಲ್ಲ. ಅಲ್ಲಿ ತನಕ ಹೋಗಬೇಕೇ. ಎಲ್ಲವನ್ನು ನಿಷೇಧ ಮಾಡ್ತಾ ಕೊನೆಗೆ ಬುದ್ಧಿ ಪರ್ಯಂತ ಹೋಗಿ ಆವಾಗ ಯೋ ಬುದ್ಧಿ ಪರತಸ್ತು ಸಹ, ಈ ಬುದ್ಧಿಗೂ ಸಾಕ್ಷಿಯಾಗಿರ್ತಕ್ಕಂಥ ಆತ್ಮ ಅದು ನಾನು ಅಂತ ತಿಳ್ಕೋಬೇಕಂದ್ರೆ ಬುದ್ಧಿ ತಕ ಮುಟ್ಟಬೇಕೇ. ಅದರಿಂದ ಬುದ್ಧಿಯಿಂದನೇ ಸಾತ್ವಿಕ ಬುದ್ಧಿಯಿಂದ ಅಲ್ಲಿ ತಕ ಮುಟ್ಟಿ ಈ ಬುದ್ಧಿಗೆ ನಾನು ವಿಲಕ್ಷಣವಾಗಿರ್ತಕ್ಕಂಥ ಆತ್ಮ ಇದ್ದೀನಿ ಅಂತ ಇದು ಮೋಕ್ಷ ತನಕ ಇರ್ತದೆ. ಅಲ್ಲಿ ತನಕ ಇದು ಹೋಗಿ ಸಾಧ್ಯ. ಆ ಮೋಕ್ಷ ಪರ್ಯಂತ ಆ ಮೋಕ್ಷ ಬುದ್ಧಿಯ ನ ವಿನ, ಮೋಕ್ಷ ಪರ್ಯಂತ ಬುದ್ಧಿ ಇಲ್ಲದೆ ಭೂಯತಿ ಅನೇನ, ಇದು ಮೋಕ್ಷವು ಆಗುವುದಿಲ್ಲ. ತತ್ ಪ್ರಚುರತ್ವಾತ್, ಇದು ಅತ್ಯಂತ ಮುಖ್ಯವಾಗಿರುವುದು. ತನ್ಮಯತ್ವಂ ಬುದ್ಧಿ ಸ್ವರೂಪ, ಮಯ ಅಂದರೆ ಸ್ವರೂಪ, ಬುದ್ಧಿ ಸ್ವರೂಪ ಹೀಗದ. ಸ್ವಾರ್ಥೆ ಮಯಡ್ವ ವಿಜ್ಞಾನ ರೂಪ ಇತ್ಯರ್ಥ. ಇದು ಮಯಟ್ ಅಂದರೆ ಸ್ವರೂಪ, ಇದು ಜ್ಞಾನ ಸ್ವರೂಪ, ವಿಶೇಷ ಜ್ಞಾನ ಸ್ವರೂಪ ಏನಪ್ಪ ಅಂತ ಕೇಳಿ ವಿಜ್ಞಾನಮಯ ಕೋಶದ. ಇದ್ರ ಆತ್ಮ ಈ ರೀತಿಯಾಗಿರ್ತಕ್ಕಂಥ ಕೂಟಸ್ಥ, ಅವನಿಗೇನಂತಾರೆ? ಕೂಟಸ್ಥ ಅಂತಾರೆ. ಹಿಂಗೆ ಆತ್ಮ ಹೆಂಗೆ ಇವೆಲ್ಲಗಳ ವಿಲಕ್ಷಣವಾಗಿ ಅರಿವೇ ನಾನು ಅಂತ ಹೇಳ್ತಾ, ಆ ಅರಿವೇನದ ಕೂಟಸ್ಥ. ಕೂಟಸ್ಥ ಅಂದ್ರೇನು? ಕೂಟವತ್ತಿಷ್ಠತಿ ಇತಿ ಕೂಟಸ್ಥ. ಅಡಿಗಲ, ಕೂಟ ಅಂದರೆ ಅಡಿಗಲ್ಲ. ಯಾವ ಕಲ್ಲಿನ ಮೇಲೆ ಕಂಬಾರಮ ಅದ್ರ ಮೇಲೆ ಬಡ್ದು ಎಲ್ಲ ಸಾಮಾನು ಉದ್ದ ಅಗಲು ಮಾಡ್ತಾನೆ, ಅದು ಹಾಗೆ ಇರ್ತದೆ ನೋಡ್ರಿ. ಆ ಕಲ್ಲು ಹಾಗೆ ಇರ್ತದೆ, ಮ್ಯಾಲಿಂದೆಲ್ಲ ಉದ್ದ ಹಾಕವ, ಹತಾರಾಗ್ತವೆ, ಬರೀ ಏನೇನು ಆಗ್ತವೆ, ಅದು ಏನು ಹಂಗಿಲ್ಲ. ಅಂದರೆ ನಿರ್ವಿಕಾರವಾಗಿ ಅಡಿಗಲ್ಲು ಹೇಗೆ ಇರುತ್ತದೆಯೋ ಅದರಂತೆ ಈ ಆತ್ಮನು ಕೂಡ ಎಷ್ಟೋ ವಿಕಾರ ಆಗ್ತವೆ. ನೋಡಿದೆ ನೋಡಿಲ್ಲ, ದುಃಖಿ ಸುಖಿ ಮಾನ ಇವೆಲ್ಲ ಹಾಕೋತಿರ್ತಾವೆ. ಅವ ಏನಿಲ್ಲ, ಅವ ಹಾಗೆ ಇರ್ತಾನೆ, ಅವ ಆತ್ಮ ಇರ್ತಾನೆ. ಕೂಟವತ್ ಏನಪ್ಪ ಇರ್ತಾನವ, ಕೂಟವತ್ ಕೂಟಸ್ಥ. ಅಯೋಘನವತ್, ಅದೇ ಹೇಳಿದರು, ಅಯೋಘನವತ್. ಅಯ ಅಂದ್ರೆ ಅಡಿಗಲ್ಲ, ಘನ ಅಂದ್ರೆ ಪೆಟ್ಟ. ಎಷ್ಟು ಪೆಟ್ಟು ಬಿದ್ದರೂ ಕೂಡ ಆ ಕಲ್ಲು ಏನಪ್ಪ ಕಬ್ಬಣ ಹೆಂಗೆ ಅಸ್ಥಿರ, ಮ್ಯಾಲಿನ ಕಬ್ಬಣ ಕಾಯ್ದೋದೆಲ್ಲ ಹಾಕವ, ಅದು ಮಾತ್ರ ಏನು ಆಗಲ್ಲ, ಹೆಂಗೆ ಇರ್ತದೆ ಅದರಂತೆ ನಿರ್ವಿಕಾರ. ಆತ್ಮ ಹೆಂಗದನ? ವಿಕಾರ ರಹಿತದ. ದೇಹ ಷಡ್ಭಾವ ವಿಕಾರದಿಂದ ಕೂಡಿಕೊಂಡದ, ಮನಸ್ಸು ಕಾಮಕ್ರೋಧಾದಿ ವಿಕಾರದಿಂದ ಕೂಡಿಕೊಂಡದ, ಹೌದಿಲ್ಲ? ಬುದ್ಧಿ ತಿಳಿಯಂಗಿಲ್ಲ ಅನ್ನೋದು ಕೂಡಿಕೊಂಡದ್ರ ಆತ್ಮ ಎಲ್ಲಕ್ಕಿಂತಲೂ ವಿಲಕ್ಷಣವಾಗಿ ಅದಾನವ. ಹೆಂಗೆ ಚಾಕು ಹಾಕವ, ಕುರ್ಪಿ ಹಾಕವ, ಕುಡ್ಗೋಲು ಹಾಕವ, ಏನೇನೋ ಆಗ್ತಾವ, ಅದು ಮಾತ್ರ ಕಲ್ಲು ಹೆಂಗೆ ಅಡಿಗಲ್ಲು ಹೆಂಗೆ ಇರ್ತದೆ ಅದರಂತೆ ಆತ್ಮ ಕೂಟೆ ತಿಷ್ಠತಿ ಇತಿ ಕೂಟಸ್ಥ. ಪ್ರತಿಯೊಂದು ಕಣ್ಣಿನ ವ್ಯವಹಾರದಲ್ಲಿ, ಕರ್ಮೇಂದ್ರಿಯ ವ್ಯವಹಾರದಲ್ಲಿ, ಜ್ಞಾನೇಂದ್ರಿಯ ವ್ಯವಹಾರದಲ್ಲಿ, ಅಂತಃಕರಣ ವ್ಯವಹಾರದಲ್ಲಿ ಇವೆಲ್ಲ ಭಿನ್ನ ವ್ಯವಹಾರ ಮಾಡಿದರೂ ಕೂಡ ಆತ್ಮ ಹೆಂಗದಾನ? ಅವ ಏನು ನಿರ್ವಿಕಾರ ಸ್ವರೂಪ ಆಗಿ ಅದಾನ ಆತ್ಮ. ಅದಕ್ಕೇನಪ್ಪ ಅಂತ ಕೇಳಿದ್ರೆ ನಿರ್ವಿಕಾರ ಸನ್ನಪಿ, ಹಿಂಗಿದ್ದರೂ ಅಪಿ ಶಬ್ದೋ ಯೋಜನೆಯ, ಹಿಂಗೆ ಇದ್ದರೂ ಏನು ತಿಳ್ಕೋತಾರೆ? ಬುದ್ಧಿ ಇಲ್ಲವರು ಆತ್ಮ ಸುಖಿ ದುಃಖಿ, ನೋಡ್ತಾನೆ ಹೋಗ್ತಾನೆ, ಹಿಂಗೆ ತಿಳ್ಕೊತಾವೆ. ದೊಡ್ಡ ಮನುಷ್ಯ ತಿಳ್ಕೊಂಡ್ರೆ ಏನು ಮಾಡಬೇಕು? ಅದಕ್ಕೇನಪ್ಪ ಅಂದ್ರೆ ಇದು ಇಲ್ಲ. ಇದೇನದ? ಉಪಾಧಿಸ್ಥ. ಎಲ್ಲಿ ಉಪಾಧಿಸ್ಥನಾಗಿರ್ತಕ್ಕಂಥ ಆತ್ಮ ಅವನಿಗೆ ಇವನು ಹಿಂಗಾಗ್ಯಾನ ಅಂತ ತಿಳ್ಕೊತಾರೆ, ಹೌದಲ್ಲ? ಹೆಂಗೆ ಕಬ್ಬಣಾಗ ಸೇರಿದ ಬೆಂಕಿ, ಅದು ಕಬ್ಬಣ ಹಿಂದೆ ಮುಂದೆ ಉದ್ದ ಅಗಲ ಆದ್ರೆ ಬೆಂಕಿ ಉದ್ದ ಅಗಲ ಆಗ್ಯದ ಅಂತ ಹೆಂಗೆ ಬೆಂಕಿ ಉದ್ದ ಕಾಣ್ತದೆ ನೋಡು, ಗುಂಡು ಕಾಣ್ತದೆ ನೋಡು. ಕಬ್ಬಣ ಗುಂಡಿದ್ರೆ ಗುಂಡ, ಉದ್ದಿದ್ರೆ ಉದ್ದ, ಅಗಲಿದ್ರೆ ಅಗಲ. ಬೆಂಕಿ ಅಗಲ ಹಾಕೋದೇನು ಇಲ್ಲ, ಬೆಂಕಿ ಉದ್ದ ಹಾಕೋದೇನು ಇಲ್ಲ. ಹಾಗೆ ಆತ್ಮನೂ ಕೂಡ ಈ ಇಂದ್ರಿಯ ಜೊತೆ ಕೂಡಿ ನೋಡಿದ್ರೆ ನೋಡಿದೆ, ನೋಡಲಿದ್ರೆ ಕುಡ್ಡ, ಕೇಳಿದ್ರೆ ಕೇಳಿದೆ, ಇಲ್ಲ ಅಂದರೆ ಕಿವುಡ. ಅರೆ ಆತ್ಮ ಕಿವುಡು ಅಲ್ಲ, ಕುಡ್ಡು ಅಲ್ಲ.
ಹಂಗೆ ಅನ್ನಿಸ್ತದೆ ಇದರ ಸೇರಿ ಅಂತ. ಉಪಾದವು ಜ್ಞಾನ ಕ್ರಿಯಾವತ್ಯಾಂ ಬುದ್ಧವು, ಜ್ಞಾನದಿಂದ ಕ್ರಿಯೆಯಿಂದ ಕೂಡಿಕೊಂಡಿರ್ತಕ್ಕಂಥ ಉಪಾದಿಯಿಂದ ಕೂಡಿಕೊಂಡು, ಯಾಕೆ ಅವಿದ್ಯಾದಿಂದ. ಈ ತಪ್ಪು ತಿಳುವಳಿಕೆ ಯಾಕೆ ಬಂತು? ಅಜ್ಞಾನದಿಂದ. ಅಜ್ಞಾನದಿಂದ ಬಂದೆಪ್ಪ ಅಂತ ಕೇಳಿದ್ರೆ ವರ್ತಮಾನ ಅಜ್ಞಾನದಿಂದ ಕೂಡಿಕೊಂಡು ವ್ಯವಹಾರ ಮಾಡತಕ್ಕಂಥ ಏನಂತಾನೆ? ಅಹಮೇವ ಕರ್ತ ಅಹಮೇವ ಭಕ್ತ. ಏನಪ್ಪ? ಭವತಿ ಆತ್ಮ. ಏನಂತಾನೆ? ನಾನೇ ಮಾಡ್ತೀನಿ, ನಾನೇ ಭೋಗಿಸ್ತೀನಿ, ನಾನೇ ನೋಡಂಗಿಲ್ಲ, ನಾ ಕೇಳಂಗಿಲ್ಲ, ಕಿವಿ ಕೇಳಂಗಿಲ್ಲ. ಕಿವಿ ಕೇಳಂಗಿಲ್ಲ ನನಗೆ ಗೊತ್ತದಿಲ್ಲ, ಅದು ನಾ ಹೆಂಗೆ ಹಾಕೀನಿ? ನನ್ನ ಕಿವಿ ಅಂದ್ರೆ ನಾ ಯಾಕೆ ಹಾಕೀನಿ? ನನ್ನ ಕಣ್ಣು ಕಾಣಂಗಿಲ್ಲ, ನಾ ಯಾಕೆ ಹಾಕೀನಿ? ನಂದು ಬೇರೆ, ನಾ ಬೇರೆ. ಮನೆ ನಂದು, ನಾ ಅಲ್ಲ. ರೊಕ್ಕ ನಂದು, ನಾ ಅಲ್ಲ. ನಂದು ಬೇರೆ, ನಾ ಬೇರೆ. ನನ್ನ ಕಣ್ಣು ಕಾಣಂಗಿಲ್ಲ ಅಂದ್ರೆ ನಾ ಕಣ್ಣಲ್ಲ. ನನ್ನ ಕಿವಿ ಕೇಳಂಗಿಲ್ಲ, ನಾ ಕಿವಿ ಅಲ್ಲ. ನನ್ನ ಕಾಲು ನಡೆಗಿಲ್ಲ ಅಂದ್ರೆ ನಾನು ಕಾಲಲ್ಲ. ಇವಕ್ಕೆಲ್ಲಕ್ಕೂ ವಿಲಕ್ಷಣವಾಗಿ ಇದ್ದರೂ ಕೂಡ ಭ್ರಾಂತಿಯಿಂದ ಏನಪ್ಪ ಅಂತ ಕೇಳಿದರೆ ಏನಂತಾನೆ ಅವ? ಅವಿದ್ಯೆಯಿಂದ, ಅಜ್ಞಾನದಿಂದ, ಭ್ರಾಂತಿಯಿಂದ ಅಹಮೇವ ಕರ್ತ, ನಾನೇ ನೋಡಂಗಿಲ್ಲ, ಕಣ್ಣು ನೋಡಂಗಿಲ್ಲ, ನಾನೇ ನೋಡಂಗಿಲ್ಲ, ನಾನೇ ಕೇಳಂಗಿಲ್ಲ, ನಾನೇ ಹೋಗಂಗಿಲ್ಲ ಅಂತಿಕೊಂಡು ತನ್ನ ಮೇಲೆ ಹಾಕೋತಾನೆ. ಅದು ಕೈ ಮಾಡ್ತದೆ ನಾ ಮಾಡೀನಿ ಅಂತ, ಕಾಲು ನಡೆದ ನಾನು ನಡೆದೀನಿ ಅಂತ ತನ್ನ ಮೇಲೆ ಹಾಕೋತಾನಮ್ಮ. ಅದಕ್ಕಂತ ಕರ್ತ ಭೋಕ್ತ ಭವತಿ. ಕರ್ತ ಭೋಕ್ತ ಆಗ್ತಾನೆ. ಯಾಕೆ? ಇಂದ್ರಿಯಗಳಲ್ಲಿ ಆದ, ಅಂತಃಕರಣದಲ್ಲಿ ಆದ ವ್ಯವಹಾರವನ್ನು ತನ್ನ ಮೇಲೆ ಹಾಕೋತಾನೆ. ಹ್ಯಾಂಗ್ರಿ ಹೇಳಿದ್ರು? ಸ್ಫಟಿಕೆ ಲೌಹಿತ್ಯ ಭರಮಾತ್ ಯಥ. ಸ್ಫಟಿಕ, ಶುಭ್ರವಾದ ಸ್ಫಟಿಕದ ಮಗ್ಗಲಕ್ಕೆ ಒಂದು ಕೆಂಪು ಹೂವಿಟ್ರೆ, ದಾಸಾಳ ಹೂವಿಟ್ರೆ ಕೆಂಪು ಕಾಣ್ತದೆ. ಅದರಲ್ಲಿ ಕೆಂಪು ಕಾಣ್ತದೆ. ಅದು ಕೆಂಪಿಲ್ಲ, ಸ್ಫಟಿಕ ಹೆಸರೇ ಸ್ಫಟಿಕ. ಅದು ಶುಭ್ರ ಇದ್ದದಕ್ಕೆ ಸ್ಫಟಿಕ ಅಂತೇಳಿ. ಅದರ ಪಕ್ಕದಲ್ಲಿ ಏನಪ್ಪ ಅಂತ ಕೇಳಿದರೆ ಇಟ್ಟರೆ ಅದನ್ನು ಕೆಂಪು ಕಾಣ್ತದೆ. ಕನ್ನಡ್ಯಾಗ ಕಲಿ ಇದ್ರೆ ಮುಂದಿದ್ದು ತನ್ನ ಮಾರಿನೂ ಕಲಿಕೊಂಡು ಕಾಣ್ತಾವೆ. ಕನ್ನಡ್ಯಾಗ ಪಾರದು ಹೋಗಿತ್ತು, ಹಿಂದಿಂದ ಹೋಗಿತ್ತು ಅಂತಂದ್ರೆ ಮುಂದಿದ್ರು ಇಲ್ಲಿ ಹಿಂಗೆ ಮಾಡಿದ್ರೆ ಹೋಗೋದೇನದು? ಹೋಗಿಲ್ಲ. ಅದಕ್ಕೆ ಕನ್ನಡ್ಯಾಗ ಅದ. ನಿನ್ನ ಮಾರಿ ಚೆಕ್ಕೊಂಡ್ರೆ ಕೆಂಪು ಹಾಕೋದಷ್ಟೇ, ಏನಾಗೋದಿಲ್ಲ, ಕಲಿ ಹೋಗೋದಿಲ್ಲ. ಯಾಕೆ? ಉಪಾಧಿಯೊಳಗದ, ನಿನ್ನಲ್ಲಿ ಇಲ್ಲ. ಆಗ ಆ ಉಪಾಧಿ ಇದ್ದ ದೋಷ ಬಿಂಬದಲ್ಲಿ ಬರ್ತದೆ, ಪ್ರತಿಬಿಂಬದಲ್ಲಿ ಇದ್ದ ದೋಷ ಬಿಂಬದಲ್ಲಿ ಬರ್ತದೆ. ದೋಷದ ಅಂತಃಕರಣದೊಳಗೆ, ಇಂದ್ರಿಯದೊಳಗೆ ಇವ ತನ್ನಲ್ಲಿ ಆರೋಪ ಮಾಡ್ಕೋತಾನೆ. ಏಟು ಅದು ಹೋಗ್ತದೇನು? ಕನ್ನಡ್ಯಾಗ ಕಲಿ ಇದ್ದರೆ ಮಾರಿ ಏಟ ತಿಕ್ಕಿದ್ರೆ ಕಲಿ ಹೋಗಂಗಿಲ್ಲ, ಅದು ಹೋಗೋದಿಲ್ಲ. ಅದಕ್ಕೆ ಅಂತಾರಪ್ಪ ಅಂತ ಕೇಳಿದ ಪ್ರತಿಬಿಂಬ ಅದ. ಅತಃ ಏಕರೂಪಪಿ ವಿಕಾರ ಶೂನ್ಯೇಪಿ ಇತಿ ಪೂರ್ವಯೋಜನೀಯಂ. ಆತ್ಮ ಏಕರೂಪವಾಗಿದ್ದರು ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನಾಗಿರ್ತಕ್ಕಂಥ ಆತ್ಮ ಅದಾನ, ಅವ ಒಂದೇ ಅದಾನ, ಅವನಲ್ಲಿ ಯಾವ ವಿಕಾರವೂ ಇಲ್ಲ. ಆತ್ಮ ಷಡ್ಭಾವ ವಿಕಾರ ಸಹಿತ ಅದಾನೆ. ಆತ್ಮ ಸಣ್ಣವಲ್ಲ, ದೊಡ್ಡವಲ್ಲ. ಈಗ ನಾನು ಸಣ್ಣವಿದ್ದೀನಿ, ದೊಡ್ಡವಾದೀನಿ, ಹರಿದವಾದೀನಿ, ಮುಪ್ಪಾದೀನಿ, ಮುದುಕಾದೀನಿ, ಇವೆಲ್ಲ ಶರೀರಕ್ಕೆ ಅದಾವ, ನಿನಗಿಲ್ಲ. ನನಗೆ ಮುಪ್ಪಾಯ್ತು ರೀ, ಈಗ ಆಯ್ತು ರೀ ನಂದೆಲ್ಲ. ನೀ ಮುಪ್ಪಾಗಿಲ್ಲಪ್ಪ, ಶರೀರ ಮುಪ್ಪಾಗ್ತದ. ಆ ಶರೀರದ ವಿಕಾರಗಳನ್ನು ತನ್ನ ಮೇಲೆ ಹಾಕೋತೀಯಲ್ಲ, ಇದಕ್ಕೇನು? ಅಜ್ಞಾನ. ಇದು ವಿಜ್ಞಾನಮಯ ಕೋಶದ ಪ್ರಭಾವ ಅಂತ. ಅದಕ್ಕೆ ಅಂತಾರಪ್ಪ ಅಂತ ಕೇಳಿದರೆ ಅವರು, ಏಕರೂಪೇ ವಿಕಾರ ಶೂನ್ಯೇಪಿ ಪೂರ್ವಂ ಯೋಜನೀಯಂ. ಪ್ರಕಾಶಕ್ಕೆ ವನ್ನೌ ದೃಷ್ಟಾಂತೆ ಪರಮಾತ್ಮನೀಚ. ಹೆಂಗೆ? ಪ್ರಕಾಶ ರೂಪ ವನ್ನಿ, ಅಲ್ಲೇ ದೃಷ್ಟಾಂತ ಕಬ್ಬಣ ಒಗದ್ರಿ ಅಂತ ಕೇಳಿದರೆ ಹೆಂಗೆ? ಅದರ ದೃಷ್ಟಾಂತಕ್ಕೆ ಸರ್ವಪ್ರಕಾಶಕ್ಕೆ ವಿಕಾರ ಶೂನ್ಯತ್ವೇನ ಏಕರೂಪತ್ವ ಸಮಾನಂ. ಅದು ಬೆಂಕಿಯಾಗಿ ಹೆಚ್ಚು ಕಡಿಮೆ ಇಲ್ಲ, ಬೆಂಕಿ ಒಂದೇ ಅದು. ಕಬ್ಬಣ ಉದ್ದ ಅಗಲ ಅದರ ಹೆಚ್ಚು ಕಡಿಮೆ ಅದು.
ಬೆಂಕಿ ಹೆಚ್ಚು ಕಡಿಮೆ ಇಲ್ಲ. ಆದರೆ ಉದ್ದ ಕಬ್ಬಿಣದಾಗ ಉದ್ದ ಬೆಂಕಿ, ಗುಂಡು ಕಬ್ಬಿಣದಾಗ ಗುಂಡು ಬೆಂಕಿ, ಅಗಲದಾಗ ಅಗಲ ಬೆಂಕಿ ಅಂತ ಹೆಂಗೆ ಭ್ರಮ ಮಾಡ್ಕೋತಾನೆ, ಅದರಂತೆ ಶರೀರದಲ್ಲಿ ಹುಟ್ಟು ಷಡ್ಭಾವ ವಿಕಾರಗಳು ಶರೀರಕ್ಕೆ ಅದಾವ, ಆತ್ಮನಿಗೆ ಇಲ್ಲ. ಆದರೆ ಆತ್ಮನೊಳಗೆ ಇದು ಪ್ರವೇಶ ಆಗಿರುವುದರಿಂದ ಆತ್ಮನು ಸಣ್ಣವ ದೊಡ್ಡವ ಮುಪ್ಪು ಮರಣ ಇವೆಲ್ಲ ಅವನಲ್ಲಿ ಕಲ್ಪನಾ ಮಾಡ್ತೀವಿ. ಇದು ಶುದ್ಧ ತಪ್ಪು ಅಂತ ಹೇಳಿದರು. ಶಿಷ್ಯ ಅದು ಉಪಾಧಿಯಿಂದ ಹೆಂಗೆ ಆಗ್ತದಂದರೆ, ಆ ಉಪಾಧಿಯಿಂದ ಹೆಂಗೆ ಆಗ್ತದೆ ಅನ್ನೋದು ದೃಷ್ಟಾಂತ ಮೂಲಕವಾಗಿ ನಮಗೆ ತಿಳಿಸ್ತಾರೆ. ಸ್ವಯಂ ಪರಿಚ್ಛೇದ ಉಪೈತ್ಯ ಬುದ್ಧೇ ತಾದಾತ್ಮ ದೋಷೇಣ ಪರಂ ಮೃಷಾತ್ಮನಃ ಸರ್ವಾತ್ಮಕ ಸನ್ ಅಪಿ ವೀಕ್ಷತೆ ಸ್ವಯಂ ಸ್ವತಃ ಪೃಥಕ್ತ್ವೇನ ಮೃದೋ ಘಟಾನಿವ. ಭಾಳ ಸುಂದರ ದೃಷ್ಟಾಂತ ಕೊಡ್ತಾರೆ ಅವರು. ಏನು ಇದು ಹೇಗೆ ಆರೋಪ ಮಾಡ್ತಾನೆ, ಹೇಗೆ ಆರೋಪ ಮಾಡ್ತಾನೆ ಮನುಷ್ಯ ಯಾವ ನಿರ್ವಿಕಾರವಾಗಿರತಕ್ಕಂಥ ಆತ್ಮನಲ್ಲಿ ಶರೀರದ ವಿಕಾರಗಳನ್ನು, ಇದರ ಜನ್ಮ ಮರಣ ಇವೆಲ್ಲ ಷಡ್ಭಾವ ವಿಕಾರಗಳನ್ನು ಹೆಂಗೆ ಆರೋಪ ಮಾಡ್ತಾನೆ ಅಂತ ತಿಳ್ಕೊಂಡು ಅದನ್ನು ಹೇಳ್ತಾರೆ. ಇವೆಲ್ಲ ಆರೋಪ ಮಾಡಿದ್ರು ಅದು ನಿರ್ವಿಕಾರ ಸ್ವರೂಪನೇ ಇರ್ತಾರೆ. ಸ್ವಯಂ ಪರಿಚ್ಛೇದ ಉಪೇತ್ಯ ಬುದ್ಧೇ, ಬುದ್ಧೇ ಏನಪ್ಪ ಬುದ್ಧಿ ಏನಪ್ಪ ಅಂತ ಕೇಳಿದರೆ ಪರಿಚ್ಛೇದ ಉಪೇತ್ಯ ಸ್ವಯಂ ಬುದ್ಧಿನೇ ಸ್ವತಃ ಭಿನ್ನ ಭಿನ್ನ ಪ್ರಕಾರವಾಗಿ ವ್ಯವಹರಿಸಿ ತಿಳ್ಕೊಂಡು ಅರಿತು ಏನಪ್ಪ ಅಂತ ಕೇಳಿದರೆ ತಾದಾತ್ಮ ದೋಷೇಣ ಮೃಷಾ ಆತ್ಮನಃ ಪರಂ ಮೃಷಾತ್ಮನಃ. ಅಪ್ಪ ಮಿಥ್ಯಾ ಸ್ವಲ್ಪವಾಗಿರತಕ್ಕಂತಹ ಈ ಬುದ್ಧಿ ಏನಪ್ಪ ಅಂತ ಕೇಳಿದರೆ ಆತ್ಮನನ್ನು ಪರಿಚ್ಛೇದ ರೂಪದಲ್ಲಿ ಅದು ತೋರಿಸಿ ಸರ್ವಾತ್ಮಕನಾಗಿರ್ತಕ್ಕಂಥ ಆತ್ಮನಿಗೆ ಸ್ವಯಂ ಏನು ಭಿನ್ನ ಮಾಡಿ ತೋರಿಸ್ತದೆ. ಇದು ಸತ್ಯ ಅಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ. ಮೃಷಾತ್ಮನಃ ಅಂದರೆ ಏನ್ರಿ? ಮಿಥ್ಯಾ ಸ್ವರೂಪವತ್ಯ ಬುದ್ಧಿ. ಬುದ್ಧಿ ಹಂಗದ ರೀ. ಮೃಷ ಆತ್ಮ, ಆತ್ಮ ಅಂದ್ರೆ ಸ್ವರೂಪ, ಸುಳ್ಳೇ ಅದರ ಸ್ವರೂಪವಾಗಿರತಕ್ಕಂಥ ಈ ಬುದ್ಧಿ. ಅದರ ಬುದ್ಧಿ ಅಂದರೆ ಏನಿದೆ? ಅದೇನು ನಿಶ್ಚಿತ ಇಲ್ಲ, ಸಮಯ ಸಮಯಕ್ಕೆ ಬದಲಾಕೋತೇ ಇರ್ತದೆ ಬುದ್ಧಿ. ಅದಕ್ಕೆ ಸ್ವಯಂ ಏನದ ಇದು ಸುಳ್ಳದ, ಇದಮಿತ್ತಮ್ ಅಂತ ಹೇಳೋಕ್ಕೆ ಬರಂಗನೇ ಇಲ್ಲ ಇದಕ್ಕೆ ಬುದ್ಧಿಗೆ. ಅದಕ್ಕೆ ಹೇಳ್ತಾರೆ ಅವರು ಮೃಷಾತ್ಮನಃ ಬುದ್ಧೇ, ಸ್ವಯಂ ತಾನು ಮಿಥ್ಯಾ ಸ್ವರೂಪವಾಗಿರ್ತಕ್ಕಂಥ ಬುದ್ಧಿ ತಾದಾತ್ಮ ದೋಷೇಣ ಏನ್ರಿ? ತಾದಾತ್ಮ ತದ್ರೂಪವಾಗಿ ತೋರುವುದರಿಂದ, ಹೆಂಗೆ ಹಗ್ಗ ಹಾವಿನಂಗಾಗಿ ತೋರ್ತಲ್ಲ ಹಂಗೆ ಈ ಬುದ್ಧಿ ಕೂಡ ಇದು ತಾದಾತ್ಮ ದೋಷ ಮೂಲಕವಾಗಿ ಏನು ಮಾಡ್ತದೆ ಅಂತ ಕೇಳಿದರೆ ಕೇವಲ ನತು ಸ್ವತಃ ಇತ್ಯರ್ಥ. ಸ್ವತಃ ಬುದ್ಧಿನೇ ಪರಿಣಾಮ ಒಂದವನ್ನೇ ಸುಳ್ಳಾಗಿರ್ತಕ್ಕಂಥ ಮಿಥ್ಯೆಯಾಗಿರ್ತಕ್ಕಂಥ ಈ ಬುದ್ಧಿ ಏನಪ್ಪ ಅಂತ ಕೇಳಿದರೆ ತಾದಾತ್ಮ ದೋಷ ಮೂಲಕವಾಗಿ ಏನು ಮಾಡ್ತದೆ? ಸ್ವಯಂ ಪರಿಚ್ಛೇದಂ ಅಲ್ಪತ್ವಂ, ಇದು ಪರಿಚ್ಛಿನ್ನ ಅದ, ಬುದ್ಧಿಪೂರ್ಣ ಅಲ್ಲ, ಸ್ವಯಂ ಪರಿಚ್ಛಿನ್ನ ಅದ. ಉಪೇತ್ಯ ಅದು ಪರಿಚ್ಛಿನ್ನವಾದ ಬುದ್ಧಿಯು ಉಪೇತ್ಯ ಸ್ವಯಂ ಸರ್ವಾತ್ಮಕ ಸನ್ನಪಿ ಇದಂ ಸರ್ವಂ ಯದಯಮಾತ್ಮ ಸರ್ವಂ ಖಲ್ವಿದಂ ಬ್ರಹ್ಮ. ಈ ಬುದ್ಧಿ ಏನು ಮಾಡ್ತು ಅಂತ ಕೇಳಿದರೆ ಆ ಮಂಗೆ ಬೆಣ್ಣೆ ತಿಂದು ಆಡದ ಮಾರಿಗೆ ಒರೆಸ್ತಂತಲ್ಲ, ಹೊಡೆಸುವತ್ತು ಯಾವುದು ಆಡ, ತಿಂದುತ್ತೆ ಯಾವುದು ಮಂಗೆ. ಹಿಂಗೆ ಇದು ಏನಪ್ಪ ಅಂದರೆ ಇದು ಬುದ್ಧಿ ಏನಪ್ಪ ಅಂತ ಕೇಳಿ ಆತ್ಮನ ಮಾಡ್ತದೆ, ಇದು ಹಾಕ್ತದೆ ಆತ್ಮನ ಮೇಲೆ. ಮಾಡ್ಯದ ಯಾವುದು ಬುದ್ಧಿನೇ. ಇದೆಲ್ಲ ಬಂಧ ಮೋಕ್ಷಗಳೆಲ್ಲ ಬುದ್ಧಿಗೆ ಅದಾವ, ಆತ್ಮನಿಗಿಲ್ಲ. ಅದಕ್ಕೇನಪ್ಪ ಇದು ಮಾಡಿ ಏನು ಮಾಡ್ತಪ್ಪ? ಯದಯಂ ಆತ್ಮ. ಅದಕ್ಕೆ ಹೇಳ್ತಾರೆ ಸ್ವಯಂ ಪರಿಚ್ಛೇದಂ ಅಲ್ಪತ್ವಂ. ಬುದ್ಧಿ ಹೆಂಗದ? ಪರಿಚ್ಛಿನ್ನ ಅದ, ಅದಕ್ಕೆ ಅಲ್ಪದ. ಅದಕ್ಕೆ ಅಲ್ಪತ್ವ ಉಪೇತ್ಯ ಬಿಟ್ಟು ಉಪೇತ್ಯ ಹೊಂದಿ ಪ್ರಾಪ್ಯ ಸ್ವಯಂ ಸರ್ವಾತ್ಮ ಸನ್ನಪಿ
ಇದಂ ಅದು ಸ್ವಯಂ ಪರಮಾತ್ಮ ಹೆಂಗದನ ಸರ್ವಾತ್ಮಕ ಇದ್ದರೂ ಕೂಡ ಇದಂ ಸರ್ವಂ ಯದಯಮಾತ್ಮ ಶ್ರುತಿ ಹೇಳ್ತಾವೆ, ಸರ್ವಂ ಖಲ್ವಿದಂ ಬ್ರಹ್ಮ ಶ್ರುತಿ ಹೇಳ್ತಾವೆ. ಆತ್ಮ ಹೆಂಗದನ ಸರ್ವಂ ಖಲ್ವಿದಂ, ಇದೆಲ್ಲವೂ ಸರ್ವಂ ಯದಯಮಾತ್ಮ, ಯತ್ ಸರ್ವಂ ಅಯಂ ಆತ್ಮ, ಇದೆಲ್ಲವೂ ಆತ್ಮ ಅದ, ಇದೆಲ್ಲವೂ ಬ್ರಹ್ಮ ಅದ ಅಂತ ತಿಳ್ಕೊಂಡು ಶ್ರುತಿ ಹೇಳ್ತಾವೆ. ಅದಕ್ಕೆ ಆದ್ರೆ ಅಕುಶಲಮತಿ, ಬುದ್ಧಿ ಇಲ್ದವ ಎಲ್ಲ ತಿಳ್ಕೊಳಂಗಿಲ್ಲ. ಹ್ಯಾಂಗೆ ಬುದ್ಧಿ ಇಲ್ದವ ಕೊಡ ಅಂತಾನೆ, ಮಣ್ಣು ಅನ್ನಂಗಿಲ್ಲ. ಕೊಡ ಇದು ಮಣ್ಣು ಅನ್ನಂಗಿಲ್ಲ, ಕೊಡ ಅಂತಾನ. ಹ್ಯಾಂಗೆ ಬುದ್ಧಿ ಮಣ್ಣು ಮರಿತಾನೆ, ಕೊಡ ನೋಡ್ತಾನೆ. ಹಂಗೆ ಬುದ್ಧಿ ಅಕುಶಲಮತಿ, ಬುದ್ಧಿ ಇಲ್ದವ. ಮೃದಃ ಪಂಚಮಿ ಘಟಾನಿವ, ಪಂಚಮಿ ವಿಭಕ್ತಿ ಘಟಾನಿವ ಏನಪ್ಪ, ಮಣ್ಣಿಗೆ ಹೆಂಗೆ ಕೊಡ ಅಂತ ಅವ ತಿಳ್ಕೊತಾನೆ. ಯಥಾ ಮೃದು ಉಪಾದಾನಕತೆಯ ತದ್ ವ್ಯತಿರಿಕ್ತಾನ್ ಘಟಾನ್ ಪೃಥಕ್ ಪಶ್ಯತಿ, ಮಣ್ಣಿಗೆ ಅಭಿನ್ನವಾಗಿರ್ತಕ್ಕಂಥ ಘಟ ಇದ್ದರು ಅಂದ್ರೆ ಮಣ್ಣೇ ಕೊಡ ಆಗಿದ್ದರು, ಹ್ಯಾಂಗೆ ಮಣ್ಣು ಮರೆತು ಕೊಡ ನೋಡ್ತಾನೆ ಮಳ್ಳ, ಮಣ್ಣು ಅಂತಾನೆ. ಅದಕ್ಕೆ ಕೊಡ ಅಂತಾನೆ. ಕೊಡ ಅಂದ್ರೆ ಮಣ್ಣೆ, ಇಡೀ ಕೊಡ ತುಂಬ ಮಣ್ಣೇ ಅದ, ಅದ್ರ ಬಿಟ್ಟು ಮತ್ತೇನಿಲ್ಲ. ಪರಂತು ಮಣ್ಣು ಅನ್ನಂಗಿಲ್ಲ ನೋಡ್ರಿ ಅವ, ಕೊಡ ಅಂತಾನೆ. ಹೇಗೆ ಮಣ್ಣು ಮರೆತಂತಹ ಮಳ್ಳು ಮನುಷ್ಯ ಆ ಕೊಡ ಅಂತ ಕರಿತಾನೆ ಮಣ್ಣಿಗೆ, ಅದರಂತೆ ಬ್ರಹ್ಮರೂಪವಾಗಿರ್ತಕ್ಕಂಥ ಪ್ರಪಂಚವನ್ನು ಅಜ್ಞಾನಿ ಮನುಷ್ಯ ಮರೆತು ನಾಮರೂಪ ಅಂತಾನವ, ಅಸ್ಥಿಭಾತಿ ಮರಿತಾನವ, ನಾಮರೂಪ ಅಂತಾನೆ. ಆ ನಾಮರೂಪ ಪ್ರಪಂಚವನ್ನೇ ಏನು ನೋಡ್ತಾನೆ, ಬೇರೆ ನೋಡ್ತಾನೆ ಪರಮಾತ್ಮನಿಗೆ. ಹ್ಯಾಂಗೆ ಮಳ್ಳು ಮನುಷ್ಯ ಮಣ್ಣು ಮರೆತು ಕೊಡಾನೇ ಮರಿತಾನೆ ನೋಡ್ತಾನೆ. ಅವನ ಕಣ್ಣಾಗ ಮನಸ್ಸಿನಾಗ ಮಣ್ಣಿಲ್ಲ, ಏನದ ಕೊಡ ಅದ. ಯಾಕೆ ಪ್ರಯೋಜನ ಮನುದ್ದೇಶ ಮಂದೋಪನ ಪ್ರವರ್ತತೆ. ಮಣ್ಣಾಗ ನೀರು ತರಕ್ಕೆ ಬರೋಂಗಿಲ್ಲ, ಕೊಡದಾಗ ನೀರು ತರಕ್ಕೆ ಬರುತ್ತೆ. ಅದು ಪ್ರಯೋಜನ ನೋಡ್ತಾನವ. ಅದಕ್ಕೆ ಪ್ರಯೋಜನ ಏನು ಮಾಡ್ತಾನೆ ಅವನಿಗೆ, ಆ ಮಣ್ಣು ಮರೆಸ್ತು ಕೊಡ ತೋರಿಸ್ತು. ಹಾಗೆ ಈ ಸಮಸ್ತ ವಿಜ್ಞಾನಮಯ ಕೋಶ ಏನು ಮಾಡ್ತು ಅಂದ್ರೆ ಆತ್ಮನ್ನು ಮರೆಸ್ತು ಜಗತ್ತನ್ನು ತೋರಿಸ್ತು, ಜಗತ್ತಿಗೆ ತೋರಿಸ್ತು. ಅದಕ್ಕೆ ಅಂತಪ್ಪ ಆ ಮನುಷ್ಯ ಹೆಂಗೆ ಉಪಾದಾನದ ಜ್ಞಾನ ಇಲ್ಲದವನು ಕಾರ್ಯವನ್ನೇ ನೋಡುತ್ತಾನೆಯೋ ಹಾಗೆ ಕೊಡವನ್ನು ನೋಡುವವನು ಹೇಗೆ ಮಣ್ಣವನ್ನು ನೋಡುವುದಿಲ್ಲವೋ, ಮಣ್ಣು ಮರೆತವ ಕೊಡನೇ ನೋಡುತ್ತಾನೆಯೋ ಹಾಗೆ ಅಸ್ಥಿಭಾತಿ ಪ್ರಿಯ ಆತ್ಮನ ಮರೆತವ ನಾಮರೂಪ ಜಗತ್ತನ್ನೇ ನೋಡುತ್ತಾನೆ. ಅವ ಮತ್ತೆ ನೋಡೋಂಗಿಲ್ಲ. ಭಿನ್ನತ್ವೇನ ವೀಕ್ಷತೆ, ಮರಳು ಮನುಷ್ಯ ಆ ಮಣ್ಣು ಮರೆತು ಮಣ್ಣಿಗೆ ಬೇರೆನೇ ಕೊಡ ಅಂತ ತಿಳ್ಕೊತಾನವ, ಮಣ್ಣಿಗೆ ಬೇರೆ ಕೊಡ ಅಂತ ತಿಳ್ಕೊತಾನ. ಯಾಕೆ ನಾಮರೂಪ ಅವನ ಕಣ್ಣಾಗದ. ಅಸ್ಥಿಭಾತಿ ಮಣ್ಣು ಅವನ ನಾಮರೂಪದ, ನಾಮರೂಪ ನೋಡವ ಮಣ್ಣು ಮರಿತಾನೆ. ಹಾಗೆ ಜಗತ್ತು ನೋಡವ ಪರಮಾತ್ಮನ ಮರಿತಾನೆ. ಅದಕ್ಕೆ ಪರಮಾತ್ಮನ ಅರಿಬೇಕು ಅಂದ್ರೆ ನಾಮರೂಪ ಮರಿಬೇಕು. ಮಣ್ಣು ಅರಿಬೇಕಂದ್ರೆ ಕೊಡದ ಕ್ರಿಯಾ ವ್ಯವಹಾರವನ್ನು ಮರಿಬೇಕು. ಅದಕ್ಕೆ ಅಲ್ತಕ್ಕ ಕಾಣಂಗಿಲ್ಲ. ಅದಕ್ಕಂತಾರೆ ಅವರು ಹೇಳ್ತಾರೆ, ಅವರು ಶಾಸ್ತ್ರದೊಳಗೆ ಅದಕ್ಕೆ ಪೃಥಕ್ ಪಶ್ಯತಿ ಭಿನ್ನತ್ವೇನ ವೀಕ್ಷತೆ. ಮೂರ್ಖ ಮನುಷ್ಯ ಕೊಡ ಮಣ್ಣಿಗೆ ಭಿನ್ನವಾಗಿ ನೋಡುತ್ತಾನೆ. ಹಾಗೆ ಶರೀರಾದಿಗಳು ಜಗತ್ತು ಪರಮಾತ್ಮನಿಗೆ ಆತ್ಮನಿಗೆ ಭಿನ್ನವಾಗಿ ಮೂರ್ಖನು ನೋಡುತ್ತಾನೆ. ಸರ್ವೋಪಾದನತೆಯ ಸ್ವವ್ಯತಿರಿಕೇಣ ಕಶ್ಯಾಪಿ ಅಭಾವೇಪಿ, ಸ್ವವ್ಯತಿರಿಕ್ತವಾಗಿ ಅವು ಯಾರು ನೋಡೋಕ್ಕೇನಪ್ಪ ಅಂದ್ರೆ ಆಗಂಗಿಲ್ಲ. ವ್ಯತಿರೇಕೇಣ ಕಶ್ಯಾಪಿ ಅಭಾವೇಪಿ, ನನ್ನ ಬಿಟ್ಟು ಮತ್ತೊಂದು ಯಾವುದು ಇಲ್ಲ. ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ಆತ್ಮನ ಬಿಟ್ಟು ಅಸ್ಥಿಭಾತಿ ಪರ ಬಿಟ್ಟು ನಾಮರೂಪ ಇಲ್ಲ, ಜಗತ್ತಿನ ಇಲ್ಲ. ಆದರೂ ಸ್ವತಃ ಪೃಥಕ್ತೇನ ಭೇದೇನ ವೀಕ್ಷತೆ. ಆದರೂ ಮಣ್ಣಾಗ ನೀರು ತರಕ್ಕೆ ಬರ್ತದೆ. ಏನು ರೀ ಸ್ವಾಮಿ ಕೊಡದಾಗ ನೀರು ತರಕ್ಕೆ ಬರ್ತದೆ ಅಂತಾನೆ. ಕೊಡ ಅಂದ್ರೇನು ಅದು ಗೊತ್ತಿಲ್ಲ ಅವನಿಗೆ. ಮಣ್ಣೇ ಅದ, ಮಣ್ಣಾಗ ನೀರು ತರಕ್ಕೆ ಬರ್ತದೆ. ಏನು ರೀ ಸ್ವಾಮಿ ಕೊಡದಾಗ ನೀರು ತರಕ್ಕೆ ಬರ್ತದೆ. ಮಣ್ಣ ಹೆಂಗೆ ಕೊಡ ಹಾಕದ್ರಿ? ಮತ್ತು ಮಣ್ಣು ಬಿಟ್ಟು ಕೊಡ ಎಲ್ಲಿ ತಂದೆಪ್ಪ?
ಕೊಡೆಯಲ್ಲಿತ್ತ ನಿನ್ನ ಮಣ್ಣು ಬಿಟ್ಟು ಅದರ ಆಕಾರ ಬದಲಾಗ್ಯದ ಅಷ್ಟೇ, ಅದ ಮಣ್ಣೆ. ಹಂಗೆ ಈ ನಾಮರೂಪವಾಗಿ ಜಗತ್ತು ಬದಲಾಗ್ಯದ, ಅದ ನಾಮ ಅಷ್ಟೇ, ನಾಮ ಭಾತಿ, ನಾಮದ ಪ್ರಿಯತ್ವ. ಇದು ಆತ್ಮಂದ ಅದ ಅಂತ ಹೇಳ್ತಾರೆ ಅವರು. ಸ್ವತಃ ಪೃಥಕ್ತ್ವೇದ ಭೇದೇನ ಇಕ್ಷತೆ ಅಹಂ. ನಾನು ಹೆಂಗೆ ಮಣ್ಣಿಗೆ ಬಿಟ್ಟಿದ್ದು ಕೊಡ ಅಂತ ತಿಳ್ಕೊತಾನೆ, ಹಂಗೆ ಅಸ್ಥಿ ಭಾತಿ ಪರಮಾತ್ಮನ ಬಿಟ್ಟು ನಾ ಬೇರೆ ಇದ್ದೀನಿ. ಮಣ್ಣಿಗೆ ಬಿಟ್ಟು ಕೊಡ ಬೇರೆ ಹೆಂಗೆ ತಿಳ್ಕೊತಾನೆ, ಹಂಗೆ ಆತ್ಮನಿಗೆ ಬಿಟ್ಟು ಜೀವ ಬೇರೆ ಅದಾನ, ನಾ ಬೇರೆ ಇದ್ದೀನಿ ಅಂತ ಹಿಂಗೆ ಮೂರ್ಖ ವೀಕ್ಷತೆ. ಅಹಂ ಆ ಜೀವನೇ ನಾನು, ಪ್ರತ್ಯೇಗಾತ್ಮ ನಾ ಅಲ್ಲ. ಅದಕ್ಕೆ ಸಹ ಇದಂ ತ್ವಂ ನಾ ಅದು ಇದು, ನಾ ಅಹಂ ನಾ ಸಹ ಅವ, ಇದಂ ಇದು, ತ್ವಂ ನೀ, ನಾ ಅದು ಇದು, ನಾ ನೀ. ಈ ವ್ಯವಹಾರ ಎಲ್ಲಿ ನಡೀತವೆ? ವೇದ ಬುದ್ಧಿ. ಮಣ್ಣಾಗೇನು ವ್ಯವಹಾರ ನಡೆಯಂಗಿಲ್ಲ, ಕೊಡದಾಗ ನಡೀತಾವೆ. ಸಣ್ಣ ಕೊಡ, ದೊಡ್ಡ ಕೊಡ, ನೀರು ತೊಗೊಂಬ, ಅದು ತೊಗೊಂಬ, ಹಾಲು ತೊಗೊಂಬ, ಅದ್ರಾಗೇನು ನಡೆಯಂಗಿಲ್ಲ. ಹಾಗೆ ಇದರೊಳಗೆ ಏನಪ್ಪ ಅಂದ್ರೆ ಆ ಆತ್ಮ ಮಣ್ಣಿನಲ್ಲಿಯೇ ಸಣ್ಣ ದ್ವಾಡ ಹೆಂಗೆ ವ್ಯವಹಾರ ನಡೀತಾವೆ, ಅದರಂತೆ ಏನಪ್ಪ ಅಂದರೆ ಅದು ಹಾಲಿನ ಗಡಿಗೆ ಬೇರೆ, ಮೊಸರಿನ ಗಡಿಗೆ ಬೇರೆ, ಎರಡೂ ಮಣ್ಣಿನೇ. ಹಾಲಿನ ಗಡಿಗೆಯಾಗ ಏನಪ್ಪ ಅಂತ ಕೇಳಿದ್ರೆ ಹೆಪ್ಪ ಹಾಕಕ್ಕೆ ಬರೋಂಗಿಲ್ಲ, ಮೊಸರಿನ ಗಡಿಯಾಗ ಹಾಲು ಇಡೋಕ್ಕೆ ಬರೋಂಗಿಲ್ಲ. ಬೇರೆ ಬೇರೆ ವ್ಯವಹಾರ ಆಗ್ತಾವೆ, ಖರೆ ಗಡಿಗೆಲ್ಲ ಮಣ್ಣಿಂದ ಅದಾವೆ. ಹೌದಾ? ಭಾಳ ನೀರು ಹಿಡಿತು ಹರವಿ, ಸಾಣದ ಹಿಡಿತು ಕೊಡ, ಕುದಿಸಿದ್ರಿ ಗಡಿಗೆ, ಹರವಿ ಹೆಸರು ಮಣ್ಣೆ. ಅದಕ್ಕಂತಾರು ಇವು ಭಿನ್ನ ಭಿನ್ನ ವ್ಯವಹಾರ ನಡೀತು. ಪೃಥಕ್ತ್ವೇನ ಭೇದೇನ ವೀಕ್ಷತೆ. ಯಾವುದು? ವಿಜ್ಞಾನಮಯ ಕೋಶ. ಅಹಂ ನಾ ಸಹ ಅದು, ಇದಂ ಇದು, ತ್ವಂ ನೀನು, ಇತ್ಯಾದಿ ಭೇದ ಬುದ್ಧಿಮಾನ್ ಭವತಿ. ಈ ವಿಜ್ಞಾನಮಯ ಕೋಶ ಇಷ್ಟು ಬುದ್ಧಿ ಆಗ್ತದೆ. ನಾ ನೀ ಅದು ಇದು ಇವೆಲ್ಲ ಏನಪ್ಪ ಅಂದ್ರೆ ವಿಜ್ಞಾನಮಯ ಕೋಶದಲ್ಲಿ ಇವು ತೋರ್ತಾವೆ. ಆದರೆ ಇವೆಲ್ಲ ಒಳಗೆ ವಿಲಕ್ಷಣವಾಗಿ ಆತ್ಮ ಅದಾನ. ಇಮಮರ್ಥಂ ನಿರ್ವಿಕಾರಸ್ಯ ಸ್ವ ಸವಿಕಾರತ್ವ ಕೂಟಸ್ಥ ಸನ್ ಆತ್ಮ ಇತ್ಯೋಕ್ತರಂ ಸ ದೃಷ್ಟಾಂತಂ ಕಥಯತಿ ಉಪಾಧೀತಿ. ಇಮಂ ಇದೇ ಅರ್ಥವನ್ನು ನಿರ್ವಿಕಾರವಾಗಿರ್ತಕ್ಕಂಥ ಆತ್ಮನೇನಪ್ಪ ಅಂತ ಕೇಳಿದರೆ ಸವಿಕಾರತ್ವ ಅವನಿಗೆ ಹೆಂಗೆ ಬಂತು? ಆತ್ಮ ನಿರ್ವಿಕಾರದಾನ, ಸವಿಕಾರ ವಿಕಾರ ಉಳ್ಳವಂತ ಏನಪ್ಪ ಅಂತ ಕೇಳಿದರೆ ಅವನಿಗೆ ಯಾಕೆ ಬಂತು? ಕೂಟಸ್ಥ ಸನ್ ಆತ್ಮ. ಆತ್ಮ ಹೆಂಗದ? ಕೂಟಸ್ಥ, ಕೂಟೆ ಕೂಟೆ ತಿಷ್ಠತೆ ಕೂಟಸ್ಥ. ನಿರ್ವಿಕಾರದನ. ಕೂಟಸ್ಥ ಅಂದರೆ ನಿರ್ವಿಕಾರ. ನಿರ್ವಿಕಾರವಾಗಿರ್ತಕ್ಕಂಥ ಆತ್ಮನಿಗೆ ಮತ್ತು ಹಿಂಗ್ಯಾಕಾಯಿತು? ಈ ಷಡ್ಭಾವ ವಿಕಾರಗಳು ಯಾಕೆ ಬಂದು ಏನಾಯಿತು ಅಂತ ಕೇಳಿದರೆ ಅದೇನು ದೊಡ್ಡ ಉಪಾಧಿಯಿಂದ. ಉಪಾಧಿಯಿಂದ. ಹೌದು. ಅವನಿಗೆ ಅಂತೇವೆ ನಾವು, ಅವ ಯಾರು? ಸುಳ್ಳೆ. ಸುಳ್ಳೆ ಹೇಳ್ತಾನೆ, ಸುಳ್ಳೆ ಹೆಸರಿಟ್ಟೇವೆ. ಮನುಷ್ಯನೇ ಅದ ನಾವು. ವ್ಯವಹಾರದಿಂದ ಅವನಿಗೆ ಅಂತೇವಲ್ರಿ, ಅವ ಏನದ ಇರಂಗೆ ಮನುಷ್ಯನೇ ಅದ. ಪರಂತು ಅವನಿಗೆ ಉಪಾಧಿಗಳಿಂದ ಅವನ ಹೆಸರು ಹಿಡಿತೇವೆ ನಾವು. ಎರಡು ಸುಳ್ಳು ಗಂಡು ಸುಳ್ಳೆ ಅಂತೇಳಿ. ಉಪಾಧಿಗಳು ಮೇಲೆ ಕೆಳಗೆ ಮಾಡ್ತಾವೆ ನೋಡ್ರಿ. ಮ್ಯಾಟ್ರಿಕುಲೇಷನ್, BA, MA, PhD ಇವು ಉಪಾಧಿ ಅದಾವಲ್ಲ, ಬೇರೆ ಬೇರೆ ಕೆಲಸ ಆಗ್ತಾವಿಲ್ಲ. PhD ಆದವ ಬೇರೆ ಮಾಡ್ತಾನೆ, ಬರೀ MA ಆದವ ಬೇರೆ ಮಾಡ್ತಾನೆ, ಬೇರೆ ಬೇರೆ ಉದ್ಯೋಗ ಅದಾವ್ರಿಗೆ ಎಲ್ಲ ಇರೋಂಗಿಲ್ಲ. ಇಂಜಿನಿಯರ್ ಉಪಾಧಿ ಅವನ ಕೆಲಸ ಬೇರೆ, ಡಾಕ್ಟರ್ MBBS ಉಪಾಧಿ ಅವನ ಕೆಲಸ ಬೇರೆ. ಉಪಾಧಿ ಬೇರೆ ಕೆಲಸ ಹೆಂಗೆ ಮಾಡ್ತಾವೆ. ಹಾಗೆ ಈ ಉಪಾಧಿಯಿಂದ ಕೂಡಿಕೊಂಡು ಆತ್ಮ ಕರ್ತ ಭೋಕ್ತ ಹುಟ್ಟವ ಸಾಯವ ಹೀಗೆಲ್ಲ ಆಗ್ತದಪ್ಪ. ಇದೇನು ದೊಡ್ಡ ಮಾತು. ಅದಕ್ಕೆ ಉಪಾಧಿ ರೂಪದಿಂದ ಆತ್ಮ ಭಿನ್ನ ಭಿನ್ನವಾಗಿ ತೋರ್ತಾನೆ. ಅದಕ್ಕೆ ಕೇಳಿದ್ರು, ಈ ಉಪಾಧಿ ಹೋಯ್ತು. ಶಿಷ್ಯ ಕೇಳ್ತಾನೆ, ಎಲ್ಲ ಒಂದೇ ಅಂತೀರಿ, ಆತ್ಮ ಇದು ಹಿಂಗೆ ಆಯಿತು ಅಂತ ಕೇಳಿದ್ರೆ, ತಮ್ಮ ಅವೆಲ್ಲ ಉಪಾಧಿಯಿಂದ ಆಗ್ಯಾವ. ಹೌದಾ? ಉಪಾಧಿಯಿಂದ ಆಗ್ಯಾವ. ಉಪಾಧಿ ಇತ್ತು ಅಂದರೆ ಬೇರೆ ಬೇರೆ ಸೋಂಗ್ ಬೇರೆ ಬೇರೆ ಹಾಕ್ತಾರಲ್ಲ. ಗಂಡ್ಮಗ ಹೆಣ್ಣಿನ ಪಾಠ ಹಾಕ್ತಾನೆ, ಹೌದಿಲ್ಲ? ಅವ ಗುಂಡಪ್ಪ
ಆಗೇನ ರುಕ್ಮಿಣಿ ಪಾರ್ಟ ಉಪಾಧಿ ಅವನಿಗೆ ಹಾಗೆ ಕರಿಬೇಕು. ಆ ಪಾರ್ಟ್ ಅಂತ ಅರ್ಥಕ್ಕೆ ಹಾಗೆ ಕರಿಬೇಕಲ್ರಿ. ಸಾರಥಿನೇ ಅಂತ ಕರಿಬೇಕು, ರಾಜನೇ ಕರಿಬೇಕು ಅವ. ಅದಕ್ಕೆ ಉಪಾಧಿ ಹಂಗೆ ವ್ಯವಹಾರ ಮಾಡಿಸ್ತದೆ. ಹಂಗೆ ಮಾಡಲಿ ಅಂದ್ರೆ ಮತ್ತು ಎಲ್ಲರೂ ಒನ್ಸ್ ಮೋರ್ ಅನ್ನಂಗಿಲ್ಲ, ಏನು ಸುಮಾರು ಅಂತಾವೆ. ಪಾರ್ಟಿ ಹಂಗೆ ವ್ಯಾಪಾರ ಮಾಡಿದ್ರೆ ಒನ್ಸ್ ಮೋರ್ ಅಂತಾರೆ, ಇಲ್ಲಾಂದ್ರೆ ಏನು ಸುಮಾರು ಅಂತಾರೆ. ಹಾಗೆ ಈ ಜೀವನ ಕೂಡ ಇವೆಲ್ಲ ಉಪಾಧಿಗಳಿಂದ ಕೂಡಿಕೊಂಡ ಅಂದ್ರೆ ಹಾಗೆ ವ್ಯವಹಾರ ಮಾಡ್ತಾನೆ. ನಿಶ್ಚಯ ಮಾಡ್ತಾನೆ, ಸಂಶಯ ಮಾಡ್ತಾನೆ. ಹಂಗೆ ಇವೆಲ್ಲ ವೃತ್ತಿಗಳು ಅವನಲ್ಲಿ ಉತ್ಪಾದಿ ಆಗ್ತವೆ. ಇದು ಉಪಾಧಿ ವಶದಿಂದ ಇವೆಲ್ಲ ಏನು ಆಗ್ತವೆ. ನಮಸ್ಕಾರ ರೀ ಅಂದ, ಯಾಕೆ ಬರ್ತೀವಿ ರೀ ಅಂದ, ಯಾಕೆ ಮತ್ತು ಉಪಾಧಿ ರೀ ಅನಾದಿ ಅದ, ಬಂಧನ ಅನಾದಿ, ಮೋಕ್ಷ ಆಗಿಲ್ಲ. ಶಾಸ್ತ್ರ ಯಾಕೆ ಕೇಳ್ತೀವಿ, ಮುಚ್ಚರಿ ಅಂದವ, ಸಾಕು. ಉಪಾಧಿ ರೀ ಅನಾದಿ ಅದಲ್ಲಿ